जज्बात, आजादी के ख्वाब में तेरे हम है पूरे दिल के साथ, हाँ दिल के साथ। अरे नहीं है दुनिया, नहीं है खुशियाँ, नहीं नहीं तेरी बुनियाद, जहाँ चले तू एक कदम चले दो कदम हम तेरे साथ, हाँ तेरे साथ, हाँ तेरे साथ, हाँ तेरे साथ। तेरी मंजिल के है हम सफर, हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। अनगिनत सपने आशाएं, बिन बंदिश बिन सीमाएं, चाहे जो हालात बने हम साथ खड़े हैं हम सारे। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है, जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀಕಾಂತ್. ಇವತ್ತಿನ ಫಾರ್ಮರ್ಸ್ ಫ್ರೈಡೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ನನ್ನ ವಾಯ್ಸ್ ಕ್ಲಿಯರ್ ಇದ್ರೆ ಲೈವ್ ಚಾಟ್ ಅಲ್ಲಿ ಎಸ್ ಅಂತ ಹಾಕಿ. ನಾನು ನಿಮ್ಮ ಶ್ರೀಕಾಂತ್, ರೀಜನಲ್ ಟ್ರೈನರ್ ಸೌತ್ ಇಂಡಿಯಾ. ಸೊ ಇವತ್ತಿನ ರೈತರಿಗೋಸ್ಕರ ನಾವು ಪ್ರತಿ ವಾರ ಒಂದು ಶುಕ್ರವಾರವನ್ನ, ಒಂದು ದಿವಸವನ್ನ ನಾವು ರೈತರಿಗೋಸ್ಕರ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನೋಡ್ತಿರುವಂತಹ, ನೇರ ಪ್ರಸಾರವನ್ನ ವೀಕ್ಷಿಸ್ತಿರುವಂತಹ ನನ್ನ ಎಲ್ಲ ಮೋದಿ ಕೇರ್ ಕನ್ಸಲ್ಟೆಂಟ್, ಮೋದಿ ಕೇರ್ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಾಗತ ಕೋರ್ತಾ. ಸೊ ಇವತ್ತು ಏನ್ ತಿಳ್ಕೊಳ್ತಾ ಇದೀವಿ, ನಮ್ಮ ಮೋದಿ ಕೇರ್ ಅಲ್ಲಿ ಇರುವಂತಹ ಒಂದು 4 ಪ್ರಾಡಕ್ಟ್ ಏನಿದೆ, ಯಾವ ರೀತಿ ನಮ್ಮ ರೈತರ ಸಮಸ್ಯೆಗಳನ್ನ ಸ್ವಲ್ಪ ಪರಿಹಾರ ಮಾಡ್ಲಿಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. 4 ಪ್ರಾಡಕ್ಟ್, ಆಕ್ಟಿವ್ 80, ಆಕ್ಟಿವ್ ಗೋಲ್ಡ್, ಆಕ್ಟಿವ್ ಝೈಮ್ ಹಾಗೂ ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳಿ 4 ಪ್ರಾಡಕ್ಟ್ ಗಳಿದೆ. ಸ್ನೇಹಿತರೆ, ನಾನು ಪ್ರಾಡಕ್ಟ್ ಗಳನ್ನ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ಸೊ ಇನ್ನೊಮ್ಮೆ ವಿಶ್ ಮಾಡ್ತಾ ಸ್ವಾಗತ ಕೋರ್ತಾ, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ವೀಕ್ಷಿಸ್ತಾ ಇದ್ದೀರಾ ಈ ಪ್ರೋಗ್ರಾಮ್ ಅನ್ನ, 45ರಿಂದ 1 ಅವರ್ವರೆಗೂ 1 ಗಂಟೆ ತಾಸು ಅಥವಾ 1 ತಾಸು ನೀವು ಈ ಕಾರ್ಯಕ್ರಮನ ವೀಕ್ಷಿಸಿ. ಖಂಡಿತ ನಿಮಗೆ ಉಪಯುಕ್ತ ಮಾಹಿತಿ ಏನ್ ಬೇಕು ಖಂಡಿತ ನಾನು ಕೊಡ್ತೀನಿ. ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ ಗಳಿಂದ ಉತ್ಪನ್ನಗಳು, ಉತ್ಪಾದನೆಯನ್ನ ಯಾವ ರೀತಿ ಅಥವಾ ಕೃಷಿಯ ಗುಣಮಟ್ಟವನ್ನ ಯಾವ ರೀತಿ ಸೊ ಇಂಪ್ರೂವೈಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ನೆರವು ಮಾಡ್ತಾ ಇದ್ದೀನಿ ಈ ಒಂದು ಸೆಷನ್ ಅಲ್ಲಿ. ರೆಡಿ ಇದ್ದೀರಾ? ಹಾಗಾದ್ರೆ ಸೊ ಒಂದು ವಾಟರ್ ಬಾಟಲ್ ಪಕ್ಕದಲ್ಲಿ ಇಟ್ಕೊಳ್ಳಿ, ಒಂದು ಬುಕ್ ಪೆನ್ ಅನ್ನ ಇಟ್ಕೊಳ್ಳಿ. ಸೊ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ನಾನು ಹೇಳುವಂತಹ ಒಂದು ಮಾಹಿತಿಯನ್ನ ಸೊ ಇವತ್ತು ಕಂಪ್ಲೀಟ್ ಆಗಿ ನಿಮ್ಗೆ ಸಮಗ್ರ ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀನಿ. ಸೊ ಕಾರ್ಯಕ್ರಮ ಫಾರ್ಮರ್ಸ್ ಫ್ರೈಡೆ ಅಂತ ಹೇಳ್ತೀವಿ. ಸೊ ರೈತರಿಗೋಸ್ಕರ ಮೋದಿ ಕೇರ್ ಸಂಸ್ಥೆ ಪ್ರಸ್ತುತ ಪಡಿಸ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸ್ತಿರೋರು ಮೋದಿ ಕೇರ್ ಲಿಮಿಟೆಡ್. ಸೊ ನಾನು ನಿಮ್ಮ ಮುಂದೆ ಪ್ರೆಸೆಂಟೇಶನ್ ಅನ್ನ ಸೊ ಶೇರ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಕನ್ಫರ್ಮ್ ಮಾಡಿ, ಇಸ್ ಇಟ್ ವಿಸಿಬಲ್? ಬಲ್ಕಿ ಜಸ್ಟ್ ಕನ್ಫರ್ಮ್ ಮೀ. Yes, it is visible, Shrikant. ಸೊ ಸ್ನೇಹಿತರೆ, ನನ್ನ ಸ್ಕ್ರೀನ್ ಅನ್ನ ನಾನು ಸೊ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಸೊ ನಿಮಗೆ ಸೊ ಅತ್ಯಮೂಲ್ಯವಾದ ಮಾಹಿತಿಯನ್ನ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಈ ಪ್ರಾಡಕ್ಟ್ ಯಾವ ರೀತಿ ವರ್ತಿಸುತ್ತೆ, ಯಾವ ರೀತಿ ಬಳಸಬೇಕು, ರೈತರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಸಿದ್ಧರಾಗಿ ಅಂತ ಹೇಳ್ತಾ, ಮೊದಲನೇದಾಗಿ ಸ್ನೇಹಿತರೆ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ರೈತರ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸರ್, ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಬೆಲೆ ಸಿಗ್ತಾ ಇಲ್ಲ, ಔಷಧಿಗಳನ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದೀವಿ, ಸರಿಯಾದ ಸಾಮರ್ಥ್ಯಕ್ಕೆ ತಕ್ಕಂತೆ ಅದು ನಮಗೆ ಕೆಲಸ ಮಾಡ್ತಾ ಇಲ್ಲ.
ಇಳುವರಿ ಕಡಿಮೆ ಇದೆ, ಮಣ್ಣು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಾಕಷ್ಟು ವಾತಾವರಣದಲ್ಲಿ ವೈಪರೀತ್ಯ ಆಗ್ತಾ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಒಂದು ಸಮಸ್ಯೆಗಳು ಇರಬೇಕಾದ್ರೆ, ಸಾಕಷ್ಟು ಸಮಸ್ಯೆಗಳಿದಿಲ್ಲ ಅಂತಲ್ಲ, ಬಟ್ ಕೆಲವು ಸಮಸ್ಯೆಗಳನ್ನ ನಾನು ಏನಪ್ಪಾ ಅಡ್ರೆಸ್ ಮಾಡ್ತೀನಿ ಅಂದ್ರೆ, ತುಂಬಾ ಜನ ರೈತರು ನನ್ನ ಹತ್ರ ಬಂದು ಹೇಳೋದು, ಸ್ನೇಹಿತರೆ, ಸರ್ ನಾನು ಔಷಧಿಗಳೇನೋ ಹೊಡಿತಾ ಇದ್ದೀನಿ, ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗ್ತಾ ಇಲ್ಲ, ಗಿಡಗಳು ಒಣಗುತ್ತಾ ಇದೆ, ನೀರಿನ ಅಂಶ, ನೀರನ್ನ ಹಾಯಿಸ್ತಾ ಇದ್ರು ಸಹ ಗಿಡಗಳು ಒಣಗುತ್ತಾ ಇದೆ, ಸರ್ ಮಣ್ಣಿನ ಫಲವತ್ತತೆ ಕುಸಿದು ಹೋಗಿದೆ, ಮಣ್ಣಿನಲ್ಲಿ ಜೈವಿಕ ರಾಶಿ ಕಳ್ಕೊಂಡಿದೆ, ಮಣ್ಣಲ್ಲಿ ಸತ್ವಾಂಶ ಹಾಗೂ ಸಾರಾಂಶ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳ್ಬಿಟ್ಟು ತುಂಬಾ ರೈತರು ಹೇಳ್ತಾ ಇರ್ತಾರೆ. ಸ್ನೇಹಿತರೆ, ನಾನು ಕೆಲವು ಅಂಶಗಳನ್ನ ಇಲ್ಲಿ ಹೈಲೈಟ್ ಮಾಡಿ ನಿಮ್ಮ ಮುಂದೆ ಈ ಪ್ರಾಡಕ್ಟ್ ಅನ್ನ ನಾನು ತಗೊಂಡು ಹೋಗ್ತೀನಿ. ಮೊದಲನೇದಾಗಿ, ಸೊ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ 4 ಪ್ರಾಡಕ್ಟ್ ಅನ್ನ, ಇದು ನೋಟ್ ಮಾಡ್ಕೊಳ್ಳಿ. ಈ 4 ಪ್ರಾಡಕ್ಟ್ ಯಾವ್ದ್ಯಾವ್ದು? ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ 80, ಆಕ್ಟಿವ್ 80 ಗೋಲ್ಡ್ ಹಾಗೂ ಆಕ್ಟಿವ್ ಝೈಮ್ ಅಂತ ಹೇಳಿ ಈ 4 ಉತ್ಪನ್ನಗಳನ್ನ ಮೋದಿ ಕೇರ್ ಹೆಮ್ಮೆಯಿಂದ ನಮಗೆ ಪ್ರಸ್ತುತಪಡಿಸಿದೆ. ಈ ಒಂದು ಪ್ರಾಡಕ್ಟ್ ಗಳನ್ನ ಹೆಚ್ಚು ರೈತರಿಗೆ ಕೊಡಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. 40 ರಿಂದ 45 ನಿಮಿಷಗಳ ಕಾಲ ನಿಮ್ಮ ತಾಳ್ಮೆ ನನಗೆ ಕೊಡಿ. ಸೊ ಈ ಒಂದು ಸ್ಪೀಚ್ ಅನ್ನ ಕೇಳ್ತಾ ಹೋಗಿ, ಈ ಒಂದು ವಿಡಿಯೋವನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಮೊದಲನೇ ಸಮಸ್ಯೆ, ಸ್ನೇಹಿತರೆ, ನನ್ನ ಎಲ್ಲಾ ರೈತ ಬಾಂಧವರು ಯಾರು ಈ ಒಂದು ಪ್ರೋಗ್ರಾಮ್ ಅನ್ನ ಕೇಳ್ತಾ ಇದ್ದೀರಾ, ಒಂದು ಅಂಶವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತದ ಜಿಯೋಗ್ರಫಿ ಏನಿದೆ ಅಂದ್ರೆ ಭೌಗೋಳ ಅಥವಾ ಭೂಗೋಳ ಅಂತ ಏನ್ ಕರಿತೀವಿ, ಸೊ ಒಂದು ಕಾಲದಲ್ಲಿ, ಇವತ್ತು ಹೇಳ್ತಾರೆ 60%, 60% ಆಫ್ ದಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ಗೆ ನನಗೆ ಸೂಕ್ತವಾಗಿತ್ತು ಅಂತ ಹೇಳ್ತಾರೆ. ನಮ್ಮ ಕಂಪ್ಲೀಟ್ ಭೂಗೋಳ ಏನಿದೆ, 60% ಭೂಮಿ ಏನಿದೆ, ಸೊ ಕೃಷಿ ಅಥವಾ ಕೃಷಿ ಬೆಳೆಗಳನ್ನ ಅಥವಾ ಆಹಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಸೂಕ್ತವಾದದ್ದು. ಬಟ್ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಸ್ನೇಹಿತರೆ, ರೈತ ಬಾಂಧವರೇ ಅಥವಾ ಮೋದಿ ಕೇರ್ ಕನ್ಸಲ್ಟೆಂಟ್ ಯಾರು ಕೇಳ್ತಾ ಇದ್ದೀರಾ, ಆ ಒಂದು ಕೃಷಿಗೆ ಯೋಗ್ಯವಾದ ಭೂಮಿ ಕಳ್ಕೊಳ್ತಾ ಹೋಗ್ತಾ ಇದೀವಿ. ನಗರೀಕರಣ, ಬಳಸುವಂತಹ ರಾಸಾಯನಿಕಗಳು, ಔಷಧಿ ಗೊಬ್ಬರಗಳು, ಸೊ ಇವುಗಳನ್ನು ಸತತವಾಗಿ ಬಳಸುವುದರ ಮೂಲಕ ಅಥವಾ ವಾತಾವರಣದ ವೈಪರೀತ್ಯ, ಸಾಯಿಲ್ ಎರೋಷನ್ ಅಂತ ಹೇಳ್ತಾ ಇದೀವಿ, ಮಣ್ಣಿನ ಮೇಲ್ಪದರ ಕಳ್ಕೊಳ್ಳೋದು, ಫಲವತ್ತತೆ ಕಳ್ಕೊಳ್ತಾ ಇದೀವಿ, ಮಣ್ಣಿನಲ್ಲಿ ಜೀವರಾಶಿ ಕಳೆದು ಹೋಗ್ತಾ ಇದೆ. ಈ ಒಂದು ಪರಿಣಾಮ ಏನಾಗ್ತಾ ಇದೆ ಸ್ನೇಹಿತರೆ, ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದೀವಿ. ರೈತರು ಯಾರು ಕೇಳ್ತಾ ಇದ್ದೀರಾ, ನಿಮ್ಮ ಕೃಷಿ ಭೂಮಿ ಸಹ ಕೃಷಿ ಬೆಳೆಗಳನ್ನ ಬೆಳೆಯೋದಕ್ಕೆ ಯೋಗ್ಯವಾಗುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಯೋಗ್ಯವಾಗಿದೆ ಅಂತ ಅನಿಸ್ತಾ ಇದೆಯಾ? ಫಲವತ್ತತೆ ಇದೆಯಾ? ಮುಂದಿನ ದಿನಗಳಲ್ಲಿ ಇದು ಪ್ರಭಾವ ಏನಾಗ್ಬಹುದು? ಮುಂದಿನ ದಿನಗಳಲ್ಲಿ ನಿಮ್ಮ ಕೃಷಿ ಭೂಮಿಯ ಒಂದು ಏನಾಗ್ಬೋದು, ಯೋಗ್ಯತೆ ಏನಾಗ್ಬೋದು, ಅದನ್ನ ನಾವು ನೋಡ್ಬೇಕಾಗಿದೆ ಸ್ನೇಹಿತರೆ. ಆ ಒಂದು ನಿಟ್ಟಲ್ಲಿ ನನ್ನ ಉತ್ಪನ್ನಗಳನ್ನ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಗಿಡಗಳಿಗೆ ಅಥವಾ ಮಣ್ಣಿಗೆ ಒಂದು ಪೋಷಕ ಅಥವಾ ಒಂದು ಪೂರಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಬೀಜಗಳಿಗೆ ಬೀಜೋತ್ಪಾದನೆ ಮಾಡೋದಕ್ಕೆ ಒಂದು ಉತ್ತೇಜಕ ಅಂತ ನಾನು ಹೇಳ್ತೀನಿ, ಸಸ್ಯಗಳಿಗೆ ಒಂದು ಉತ್ತೇಜಕ ಅಂತ ಹೇಳ್ತೀನಿ, ಸೊ ಬೆಳೆಗಳಿಗೆ ಒಂದು ಉತ್ತೇಜನಕಾರಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಾನು ಮುಂದುವರಿತೀನಿ. ಸೊ ಈ ಒಂದು ನ್ಯೂಟ್ರಿಷನ್ ಟು ಸಾಯಿಲ್, ಸೀಡ್ ಅಂಡ್ ಪ್ಲಾಂಟ್ ಅಂತ ಹೇಳ್ತೀವಿ ನನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ಇಲ್ಲಿ ನಾನು ಒಂದು ವಿಷಯವನ್ನ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ, ಇದು ಯಾವುದೇ ರೀತಿ ಔಷಧಿಗಳು ಆಗಿರುವುದಿಲ್ಲ. ಇದು ಯಾವುದೇ ರೀತಿ ಔಷಧಿಗಳು ಆಗಿರುವುದಿಲ್ಲ. ನೀವು ಯಥಾ ಪ್ರಕಾರ ವ್ಯವಸಾಯ ಪದ್ಧತಿಗೆ ಬಳಸುವಂತಹ ಔಷಧಿಗಳನ್ನ, ಕ್ರಿಮಿನಾಶಕಗಳನ್ನ, ಕೀಟನಾಶಕಗಳ ಜೊತೆ ಇದನ್ನ ಬಳಸುವಂತದ್ದು ಜೊತೆ. ಇದನ್ನ ಯಾವುದೇ ರೀತಿ ಔಷಧಿಗಳ ತರ ಅಥವಾ ಟ್ರೀಟ್ ಮಾಡೋ ಹಾಗಿಲ್ಲ. ಸೊ ಇದನ್ನ ಉತ್ತೇಜಕ ಅಂತ ಕರೀಬಹುದು, ಸ್ಟಿಮ್ಯುಲೇಟರ್ಸ್ ಅಂತ ಕರೀಬಹುದು, ಅಥವಾ ಪೂರಕಗಳು ಅಂತ ಕರೀಬಹುದು, ಅಥವಾ ನ್ಯೂಟ್ರಿಷನ್ ಅಥವಾ ಪೋಷಣೆ, ನಮ್ಮ ಮಣ್ಣನ್ನ, ಗಿಡಗಳನ್ನ ಪೋಷಣೆ ಮಾಡುವಂತಹ ಪ್ರಾಡಕ್ಟ್ ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ಈ ಪ್ರಾಡಕ್ಟ್ ಗಳನ್ನ ರೈತರಿಗೆ ಹೇಳ್ತಾ ಇದ್ದೀನಿ, ಒಂದು ಅತ್ಯುನ್ನತ ರೀತಿಯಲ್ಲಿ ಸಂಶೋಧನೆಯನ್ನ ಮಾಡಿ, ಹಲವು ವಿಶ್ವವಿದ್ಯಾಲಯಗಳಲ್ಲಿ ಇದರ ಸಂಶೋಧನೆ ಮಾಡಿ ನಿಮ್ಮ ಮುಂದೆ ನಮ್ಮ ಭಾರತೀಯ ರೈತರಿಗೆ, ನಮ್ಮ ಭಾರತೀಯ ಕೃಷಿಗೆ ಯೋಗ್ಯವಾದ ರೀತಿಯಲ್ಲಿ ಇದನ್ನ ಫಾರ್ಮುಲೇಷನ್ ಮಾಡಿ ನಮ್ಮ ಮುಂದೆ ತಂದಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ತಲೆಯಲ್ಲಿ ಭಯ ಇಲ್ದಿರ ಇದನ್ನ ಬಳಸಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವರ್ಷವಿಡೀ ಒಬ್ಬ ರೈತ ಬೆಳೆಯುವಂತಹ ಎಲ್ಲ ರೀತಿಯ ಬೆಳೆಗಳಿಗೂ ಇದು ಸೂಕ್ತವಾದದ್ದು. ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರಬಹುದು, ಬೇಸಿಗೆ ಕಾಲದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರಬಹುದು. ಅದೇ ರೀತಿ ಭಾರತದಾದ್ಯಂತ ನಾವೇನು ಕೃಷಿ ಮಾಡ್ತಾ ಇದ್ದೀವಿ, ಎಲ್ಲ ರೀತಿಯ ಬೆಳೆಗಳಿಗೂ ಇದು ಸೂಕ್ತವಾದದ್ದು ಅಂತ ನಾನು ಇಲ್ಲೇ ನಿಮಗೆ ಹೇಳ್ತಾ ಇದ್ದೀನಿ, ಡಿಕ್ಲೇರ್ ಮಾಡ್ತಾ ಇದ್ದೀನಿ.
ಏನೇನು ಬೆಳೀತಾ ಇದೆ ನಮ್ಮ ಲೈಕ್ ಕರ್ನಾಟಕ ಅಥವಾ ಪಂಜಾಬ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಎಲ್ಲಾ ರಾಜ್ಯಗಳಲ್ಲಿ ಒಂದಲ್ಲ ಒಂದು ಮಣ್ಣು ಸೂಕ್ತವಾದದ್ದು ಒಂದು ಬೆಳೆಗಳನ್ನ ಬೆಳೆಯೋದಕ್ಕೆ. ಎಕ್ಸಾಂಪಲ್, ಕೆಲವು ಮಣ್ಣಲ್ಲಿ ಗೋಧಿ, ಕೆಲವು ಮಣ್ಣಲ್ಲಿ ಭತ್ತ, ಅದ್ರ ಜೊತೆಗೆ ಜೂಟ್, ತೆಂಗಿನಕಾಯಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಮಾವಿನಕಾಯಿ, ಮ್ಯಾಂಗೋ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು. ಸೊ ಇವುಗಳನ್ನ ನಾವು ಬೆಳೆಯೋದಕ್ಕೆ ಸೊ ನನ್ನ ಉತ್ಪನ್ನಗಳನ್ನ ನೀವು ಖಂಡಿತ ಸೊ ಇದನ್ನ ಬಳಸ್ಕೋಬಹುದು ನೀವು ಅಂತ ನಾನು ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಔಷಧಿಗಳ ಜೊತೆ, ರಸಗೊಬ್ಬರಗಳ ಜೊತೆ ನೀವೇನು ಯಥಾ ಪ್ರಕಾರ ವ್ಯವಸಾಯಗಳನ್ನ ಮಾಡ್ತಾ ಇದ್ದೀರಾ ಅದನ್ನ ಬಳಸ್ತಾ ನನ್ನ ಒಂದೊಂದೇ ಪ್ರಾಡಕ್ಟ್ ಅನ್ನ ನಾನು ಹೇಳ್ತೀನಿ ಯಾವ ರೀತಿ ಬಳಸಬೇಕು, ಏನಿದ್ರ ಉಪಯೋಗ ಅಂತ ಹೇಳಿ. ಸೊ ದ ಫಸ್ಟ್ ಥಿಂಗ್ ಈಸ್ ಆಕ್ಟಿವಿಟಿ. ಸ್ನೇಹಿತರೆ, ಇದು ಬರ್ಕೋಬಹುದು. ಮೊದಲನೇದಾಗಿ ನಮ್ಗೆ ಮೋದಿಕೆ ಪ್ರೆಸೆಂಟ್ ಮಾಡ್ತಾ ಇದೆ, ಹೆಸರಲ್ಲೇ ಇದೆ ಸಕ್ರಿಯ. ಆಕ್ಟಿವ್ ಅಂತ ಹೇಳಿದ್ರೆ ಏನು? ಸಕ್ರಿಯ. ಸೊ 80 ಏನಿದೆ 80 ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡಾಗ ಅಥವಾ ಈ ಪ್ರಾಡಕ್ಟ್ ಅನ್ನ ನೀವೇನು ಗಮನಿಸ್ತಾ ಇದ್ದೀರಾ, ಸೊ ಶೇಕಡ ಉತ್ಪನ್ನಗಳಿಂದ ತಯಾರು ಮಾಡಿರ್ತೀವಿ. ಆಕ್ಟಿವ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಸೊ ಕಾರ್ಯೋನ್ಮುಖ ಅಥವಾ ಚಟುವಟಿಕೆಗಳಿಗೆ ಸಹಾಯಕಾರಿಯಾಗುವಂತಹ ಸೊ ಶೇಕಡ 80% ಈ ಪ್ರಾಡಕ್ಟ್ ಆಕ್ಟಿವ್ ಸರ್ಫ್ಯಾಕ್ಟೆಂಟ್ ಇಂದ ಆಗಿರುತ್ತೆ, ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇಂದ ತಯಾರು ಮಾಡಿರ್ತಾರೆ. ಸೊ ಈ ಒಂದು ಅಂಶವನ್ನ ನಾವು ರೈತರಿಗೆ ಹೇಳ್ಬೋದು, ಎಲ್ಲಿ ಹೇಳ್ಬೋದು, ಯಾವ ರೀತಿ ಬಳಸಬೇಕು. ಇದು ಕಾನ್ಸಂಟ್ರೇಟೆಡ್ ರೂಪದಲ್ಲಿರೋದ್ರಿಂದ ಇದನ್ನ ನಾವು ಯಾವುದಾದ್ರೂ ಒಂದು ದ್ರವಣಗಳ ಮೂಲಕ ಇದನ್ನ ಮಿಶ್ರಣವನ್ನ ಬೆರೆಸಿ ಇದನ್ನ ಬಳಸುವಂತದ್ದು. ಯಾವ ರೀತಿ ಬಳಸಬೇಕು ಅಥವಾ ಯಾಕೆ ಬಳಸಬೇಕು ಸರ್ ಅಂತ ಕೇಳಿದ್ರೆ, ಮೊದಲನೇದಾಗಿ ಹೇಳ್ತೀನಿ, ಈ ಪ್ರಾಡಕ್ಟ್ ಯಾವ ರೀತಿ ಒಬ್ಬ ರೈತನಿಗೆ ಅಥವಾ ಒಂದು ಬೆಳೆಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ 3 ವಿಧಾನ. ಸ್ನೇಹಿತರೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಮೊದಲನೇ ವಿಧಾನ ಹೇಳ್ತಾ ಇದ್ದೀನಿ, ಆಕ್ಟಿವೇಟರ್ ಅಂತ ಕರಿತೀವಿ. ಏನ್ ಆಕ್ಟಿವೇಟರ್ ಅಂದ್ರೆ, ನಾನು ಈ ಒಂದು ಪೂರಕದ ಜೊತೆ, ಈ ಒಂದು ಆಕ್ಟಿವ್ 80 ಅನ್ನೋ ಉತ್ಪನ್ನಗಳ ಜೊತೆ ಯಾವುದೇ ರಾಸಾಯನಿಕಗಳನ್ನ ಮಿಶ್ರಣಗೊಳಿಸಿ ಸಿಂಪಡಿಸಿದಾಗ, ಯಾವುದೇ ಕ್ರಿಮಿನಾಶಕಗಳನ್ನ ಸಿಂಪಡಿಸಿ ನಾನು ಬಳಸಿದಾಗ ಅದರ ಸಾಮರ್ಥ್ಯವನ್ನ ವೃದ್ಧಿಸೋದಕ್ಕೆ, ಅದರ ಗರಿಷ್ಠ ಸಾಮರ್ಥ್ಯವನ್ನ ವೃದ್ಧಿಸೋದಕ್ಕೆ ನನಗೆ ಈ ಒಂದು ಪ್ರಾಡಕ್ಟ್ ನನಗೆ ಖಂಡಿತ ಸಹಾಯಕ್ಕೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅದೇ ರೀತಿ ಕ್ರಿಮಿನಾಶಕಗಳು, ಕೀಟನಾಶಕಗಳು ಏನೇ ಆಗಿರಬಹುದು, ಅವುಗಳ ಜೊತೆ ನಾನು ಬೆರೆಸಿ ಹೊಡೆಯೋದ್ರಿಂದ ಅದರ ಸಾಮರ್ಥ್ಯವನ್ನ ಗರಿಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ನನಗೆ ಆಕ್ಟಿವಿಟಿ ಸಪೋರ್ಟ್ ಮಾಡ್ತದೆ. ಎರಡನೇದು ವೆಟ್ಟರ್ ಅಂತ ಇಲ್ಲಿ ನೋಡಬಹುದು. ಅಂದ್ರೆ ವೆಟ್ಟರ್ ಅಂದ್ರೆ ಕನ್ನಡದಲ್ಲಿ ನಾವು ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದು, ತೇವವನ್ನ ಮಾಡೋದು, ಒದ್ದೆಯನ್ನ ಮಾಡೋದು. ಭೂಮಿಯನ್ನ ಒದ್ದೆ ಮಾಡಬೇಕು. ಎಲೆಗಳ ಮೇಲೆ ನಾನು ಸಿಂಪಡಿಸಿದಾಗ ಎಲೆಗಳು ಸಂಪೂರ್ಣವಾಗಿ ಒದ್ದೆಯಾಗಬೇಕು. ಸೊ ಈ ರೀತಿ ನನ್ನ ಪ್ರಾಡಕ್ಟ್ ಏನಾಗುತ್ತೆ, ಸೊ ಒಂದು ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ. ನಾನು ತೋರಿಸ್ಕೊಡ್ತೀನಿ ಮುಂದಿನ ಸ್ಲೈಡ್ ಅಲ್ಲಿ. ಈ ಒಂದು ಸ್ಪ್ರೆಡರ್ ಅಂತ ಹೇಳಿದ್ರೆ ಹನಿಗಳನ್ನ, ನೀರಿನ ಹನಿಗಳನ್ನ, ಔಷಧಿಯ ಹನಿಗಳನ್ನ, ಯಾವುದೇ ದ್ರವಣವನ್ನ ನಾನು ಸ್ಪ್ರೇ ಮಾಡಿದಾಗ, ಸಿಂಪಡಿಸಿದಾಗ ಒಂದೇ ಜಾಗದಲ್ಲಿ ನಿಲ್ಲದೆ ಸರಾಗವಾಗಿ ಹರಿಯಲು, ಸರಾಗವಾಗಿ, ಸಂಪೂರ್ಣವಾಗಿ, ಸಮಗ್ರವಾಗಿ ಅದು ಹರಡುವಿಕೆ ಕಾರ್ಯ ಮಾಡೋದಕ್ಕೆ ನನಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಔಷಧಿಗಳ ಜೊತೆ ಕೀಟನಾಶಕ, ಕ್ರಿಮಿನಾಶಕ, ಅದ್ರ ಜೊತೆಗೆ ರಾಸಾಯನಿಕ, ದ್ರವರೂಪದ ರಾಸಾಯನಿಕ ಗೊಬ್ಬರಗಳು ಅಥವಾ ಇನ್ಯಾವುದೇ ಪೋಷಕಗಳು, ನೀವು ಸಸ್ಯಗಳಿಗೆ ಏನು ಪೋಷಣೆ ಮಾಡೋದಕ್ಕೆ ನೀವು ಬಳಸ್ತೀರಾ ಅದರ ಪೋಷಕಗಳ ಜೊತೆ ಇನ್ಯಾವುದೇ ಸ್ಪ್ರೇಗಳನ್ನ ಸ್ಪ್ರೇ ಮಾಡುವುದು, ಸಿಂಪಡಿಸುವ ವಿಧಾನವನ್ನ ಬಳಸುವ ಹಂತದಲ್ಲಿ ಅವುಗಳ ಜೊತೆ ನೀವು ಇದನ್ನ ಬಳಸಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ಹಾಮಿ ಕೊಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಆ ಒಂದು ಪೆಸ್ಟಿಸೈಡ್, ಕೀಟನಾಶಕ, ಕ್ರಿಮಿನಾಶಕ ಅಥವಾ ಇನ್ಯಾವುದೇ ರಾಸಾಯನಿಕ ಗೊಬ್ಬರಗಳ ಜೊತೆ ಬೆರೆಸಿದಾಗ ಅದರ ಉತ್ತೇಜನ ಮಾಡೋದ್ರ ಮೂಲಕ, ಅದರ ಸಾಮರ್ಥ್ಯವನ್ನ ಜಾಸ್ತಿ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಆ ಒಂದು ಇನ್ಸೆಕ್ಟ್, ಕ್ರಿಮಿಗಳು, ಕೀಟಗಳು, ಅದನ್ನ ನಿಯಂತ್ರಣ, ರೋಗವನ್ನ ನಿಯಂತ್ರಣ ಮಾಡೋದಕ್ಕೆ ಗರಿಷ್ಠ ಮಟ್ಟದಲ್ಲಿ ನನ್ನ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಯಾವ ರೀತಿ ಅಂದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ನ ಒಂದು ಮೊದಲನೇ ಕಾರ್ಯ ಯಾವ ರೀತಿ ಕೆಲಸ ಮಾಡುತ್ತೆ, ಆ ನೀರಿನ ಹನಿ, ನೀರಿನ ಬಿಂದು ಸೊ ಸ್ಪ್ರೇ ಮಾಡಿದಾಗ, ಮಳೆ ಬಿದ್ದಾಗ ನಮಗೆ ಗೊತ್ತಿದೆ ಒಂದೇ ಕಡೆ ನಿಲ್ತದೆ. ಯಾಕೆ ನಿಲ್ತದೆ ಅಂದ್ರೆ ಅದರ ಒಂದು ಬಾಂಡಿಂಗ್ ಅಂತ ಹೇಳ್ತೀವಿ. ಅದು ಸಂಪೂರ್ಣವಾಗಿ ಅದರ ಅಟ್ರಾಕ್ಷನ್ ಏನಿದೆ, ಗ್ರಾವಿಟೇಷನ್ ಏನಿದೆ, ಅದು ಮಧ್ಯ ಭಾಗಕ್ಕೆ ಸೆಳೀತಾ ಇರುತ್ತೆ, ಗಟ್ಟಿ ಆಗ್ಬಿಡುತ್ತೆ. ನಾನು ಅದನ್ನ ಸಡಿಲಗೊಳಿಸಬೇಕು ಅಂತ ಹೇಳಿದ್ರೆ, ಸೊ ಸಡಿಲಗೊಳಿಸುವಂತಹ ಕಾರ್ಯವನ್ನ ನನ್ನ ಆಕ್ಟಿವಿಟಿ ಇಲ್ಲಿ ಮಾಡ್ಕೊಡ್ತದೆ. ಅದನ್ನೇ ನಾವು ಸರ್ಫೇಸ್ ಟೆನ್ಷನ್ ಅನ್ನ ಮುರಿಯುವುದು ಅಂತ ನಾವು ಕರಿತೀವಿ ಸ್ನೇಹಿತರೆ. ಎಬಿಲಿಟಿ ಟು ಬ್ರೇಕ್ ದ ಬಾಂಡಿಂಗ್ ಅಂತ ಹೇಳ್ತೀವಿ.
ಆ ಬಾಂಡನ್ನ ಮುರಿಯೋದನ್ನ ಮೂಲಕ ಇಲ್ಲಿ ನೀವು ಎಲೆಗಳ ಮೇಲೆ ಏನ್ ನೋಡ್ತಾ ಇದ್ದೀರಾ, ಗಿಡಗಳಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಹನಿ ಹನಿಯಾಗಿ ನಿಲ್ಲುವಂತಹ ಒಂದು ಕಾರ್ಯ ಏನಾಗುತ್ತೆ, ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ವಿಸ್ತರಿಸುವಂತಹ ಒಂದು ಕಾರ್ಯವನ್ನ ನನಗೆ ಆಕ್ಟಿವಿಟಿ ಮಾಡುತ್ತೆ. ಸೊ ವಾಟರ್ ಈಸ್ ಸ್ಪ್ರೆಡ್ ಆಲ್ ಓವರ್, ಈ ಒಂದು ಸ್ಲೈಡ್ ಅಲ್ಲಿ ನೋಡ್ತಾ ಇದ್ರೆ. ಅದ್ರ ಜೊತೆಗೆ ಸೊ ಸಸ್ಯದ ಭಾಗಗಳಿಗೆ ಭೇದಿಸುವಂತಹ ಕಾರ್ಯ ಯಾವಾಗ ಭೇದಿಸುತ್ತೆ, ನಾನು ದ್ರವಣದಲ್ಲಿ ಮಿಶ್ರಣಗೊಳಿಸಿರುವಂತಹ ಔಷಧಿಗಳು, ಪುಡಿ, ಪೌಡರ್ಸ್ ಆಗಿರಬಹುದು, ಸರಿಯಾಗಿ ಮಿಶ್ರಣಗೊಂಡು ಸೊ ಗಿಡಗಳ ಭಾಗಗಳಿಗೆ, ಕಾಂಡ, ಎಲೆಗಳು, ಎಲೆಯ ಮೇಲ್ಮೈ ಎಲ್ಲ ಭಾಗಕ್ಕೂ ಅದು ಭೇದಿಸುವಂತಹ ಕಾರ್ಯವನ್ನ ಮಾಡೋದಕ್ಕೆ ನನಗೆ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ಸೊ ಪೆನೆಟ್ರೇಷನ್ ಆಫ್ ವಾಟರ್ ಅಂಡ್ ಲಿಕ್ವಿಡ್ ಸ್ಪ್ರೇಸ್ ಇನ್ ಟು ದ ಪ್ಲಾಂಟ್ ಬಾಡಿ, ಆ ಒಂದು ಕಾರ್ಯವನ್ನ ಇದು ಮಾಡೋದಕ್ಕೋಸ್ಕರ ಸ್ನೇಹಿತರೆ ನಾನು ಅದಕ್ಕೋಸ್ಕರ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೈಲಿ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೀರಿನಲ್ಲಿ ಸರಾಗವಾಗಿ ಕರಗುವಂತಹ ಒಂದು ನೇಚರ್, ಇದು ಪ್ರಕೃತಿ ಇದಕ್ಕಿರುತ್ತೆ. ಇದನ್ನ ನಾನು ಹೇಳಿದ ಪ್ರಕಾರ ನೀವು ದ್ರವಣಗಳಲ್ಲಿ ಮಿಕ್ಸ್ ಮಾಡಿ ಇದನ್ನ ಸ್ಪ್ರೇ ಮಾಡೋದ್ರ ಮೂಲಕ ಆ ಒಂದು ಯಾವುದೇ ಒಂದು ಮೇಲ್ಮೈ ಆಗಿರಬಹುದು. ಸೊ ಇವತ್ತು ಎಸ್ಪೆಷಲಿ ಎಲೆಗಳಲ್ಲಿ ನಿಮಗೆ ರೈತರಿಗೆ ಅರ್ಥ ಆಗ್ತದೆ, ಎಲೆ ಮೇಣದ ಮೇಲ್ಮೈ ಆಗಿರಬಹುದು ಅಥವಾ ಇನ್ಯಾವುದೇ ಪ್ರಕೃತಿ ಇರಬಹುದು. ಮೇಣದ ಮೇಲ್ಮೈ ಇದ್ದಾಗ ನಮಗ್ ಗೊತ್ತಿದೆ ಆಕ್ಚುಲಿ ನೀರು ಒಂದೇ ಕಡೆ ನಿಲ್ಲುತ್ತೆ, ಭೇದಿಸಲು ಭಾರಿ ಕಷ್ಟ ಆಗ್ತದೆ. ಇಂಥ ಒಂದು ನಿಟ್ಟಲ್ಲಿ ಸೊ ನನ್ನ ಒಂದು ಆಕ್ಟಿವಿಟಿ ಏನಿದೆ, ಸೊ ಆ ಒಂದು ಫ್ಲೂಯಿಡ್, ಆ ದ್ರವ ರೂಪದ ಮಿಶ್ರಣವನ್ನ ಸಸ್ಯದ ಭಾಗಗಳಿಗೆ ತೇವಾಂಶವನ್ನ ಹಿಡ್ಕೊಂಡು ಸೊ ಸಸ್ಯದ ಎಲ್ಲ ಭಾಗಗಳಿಗೂ ಅದು ಭೇದಿಸುವಂತಹ ಕಾರ್ಯವನ್ನ ಮಾಡೋದಕ್ಕೆ ಹಾಗೂ ಕ್ರಿಮಿನಾಶಕ, ಕೀಟನಾಶಕ, ಕಳೆನಾಶಕಗಳ ಒಂದು ಸಾಮರ್ಥ್ಯವನ್ನ, ಅದರ ಕಾರ್ಯಕ್ಷಮತೆಯನ್ನ ವೃದ್ಧಿಸೋದಕ್ಕೆ ನಮಗೆ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಎಲ್ಲೆಲ್ಲಿ ಬಳಸಬಹುದು ನೋಟ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಪೆಸ್ಟಿಸೈಡ್, ಫರ್ಟಿಲೈಸರ್, ಗೊಬ್ಬರಗಳ ಜೊತೆ, ಮೂರನೇದು ಡಿಫೋಲಿಯೇಟರ್, ಪೌಡರ್ಗಳು ಏನ್ ಬಳಸ್ತಾ ಇರ್ತೀರಾ ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ, ಆಯಿಲ್ ಬೇಸ್ ಲಿಕ್ವಿಡ್ಗಳು, ಕೆಲವೊಂದು ಎಣ್ಣೆಗಳನ್ನ ಸ್ಪ್ರೇ ಮಾಡ್ತಾ ಇರ್ತಾರೆ, ಬೇವಿನ ಎಣ್ಣೆ, ಅದು ಇದು, ಅವುಗಳ ಜೊತೆ ಯಾವುದೇ ಒಂದು ಆಯಿಲ್ ಬೇಸ್ ಲಿಕ್ವಿಡ್ಸ್ ನೀವು ಮಿಶ್ರಣ ಮಾಡಬೇಕಾದ್ರೆ ಸಮಗ್ರವಾಗಿ, ಸಂಪೂರ್ಣವಾಗಿ ಸೊ ಚೆನ್ನಾಗಿ ಮಿಕ್ಸಿಂಗ್ ಆಗೋದಕ್ಕೆ ನನಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಕಂಪ್ಲೀಟ್ಲಿ ಸಹ ನಮ್ಮ ಬೆಳೆಗಳ ಮೇಲೆ ಸೇಫ್, ಯಾವುದೇ ರೀತಿ ಹಾನಿ ಇರಲ್ಲ. ಒಬ್ಬ ರೈತನಿಗೆ ನಾನು ಈ ರೀತಿ ಉಪಯೋಗ ಕೊಡಬಹುದು. ಈ ಉತ್ಪನ್ನವನ್ನ ಬಳಸುವುದರ ಮೂಲಕ, ಈ ರಾಸಾಯನಿಕಗಳ ಒಂದು ಕಾರ್ಯಕ್ಷಮತೆ ವೃದ್ಧಿ ಮಾಡೋದ್ರ ಮೂಲಕ. ಸೊ ನೀರಾವರಿಗೂ ಸಹ ಸೂಕ್ತವಾದದ್ದು. ಎಷ್ಟೋ ಕಡೆ ನೀವು ರೈತರು ನೋಡ್ತಾ ಇರ್ತೀರಾ, ಕಡಿಮೆ ನೀರಲ್ಲಿ ಬೇಸಾಯ ಮಾಡಬೇಕು, ಸೊ ಹಾಯಿಸಿದ ನೀರು ಸರಿಯಾಗಿ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಭೂಮಿಯ ಕೆಳಪದರೆಗಳಿಗೆ ನೀರನ್ನ ಹೆಂಗಿಸುವುದು ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೀರಲ್ಲಿರುವಂತಹ ಬಾಂಡಿಂಗ್ ಏನಿದೆ, ಬಾಂಡಿಂಗ್ ಏನಿದೆ, ಬ್ರೇಕ್ ಆದ್ರೆ ಮಾತ್ರ ಕೆಳ ಪದರೆಗಳಿಗೆ ಅದು ತಲುಪುವ ವ್ಯವಸ್ಥೆ ಅಂತ ಮಾಡ್ಬೇಕಾಗ್ತದೆ. ನೀರನ್ನ ಹಾಯಿಸುವುದರ ಮೂಲಕ ಇದು ನೀರಾವರಿಗೂ ಸಹ ಸಹಾಯಕಾರಿ. ನೀರಿನ ಉಳಿತಾಯವನ್ನ ಮಾಡ್ಕೋಬಹುದು. ಸೊ ನೀರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬಹುದು. ಸೊ ಸಸ್ಯಗಳಿಗೆ ಬೇಕಾದಂತಹ, ಬೆಳೆಗಳಿಗೆ ಬೇಕಾದಂತಹ ನೀರನ್ನ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡುವಂತಹ ಒಂದು ಕಾರ್ಯ ಈ ಒಂದು ಪ್ರಾಡಕ್ಟ್ ಇಂದ ಆಗ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಒಬ್ಬ ರೈತನಿಗೆ ಸೊ ಬೇರೆ ಬೇರೆ ಗಮ್ ಅಂತ ಒಂದು ಪ್ರಾಡಕ್ಟ್ ಹೊಡಿತಾರೆ, ಅದು ಗಮ್ ಮಾಡೋದಕ್ಕೆ ಅದು ಔಷಧಿಗಳಿಗೆ ಗಮ್ ಅಂತ ಕೊಡ್ತಾ ಇರ್ತಾರೆ. ಎರಡನೇದು ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಯಾವುದೇ ಒಂದು ಸಾಧನ ಇಲ್ಲ, ಅಥವಾ ಇನ್ಯಾವುದೋ ಬೇರೆ ಪ್ರಾಡಕ್ಟ್ ಅನ್ನು ತಗೋಬೇಕು. ಬಟ್ ಮೂರೂ ಗುಣಗಳಿರುವಂತಹ ಒಂದೇ ಪ್ರಾಡಕ್ಟ್ ಅಲ್ಲಿ ಮೂರು ಗುಣಗಳಿರುವಂತಹ ಪ್ರಾಡಕ್ಟ್ ಅನ್ನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಿದ್ದೀನಿ. ಸಾಕಷ್ಟು ಒದ್ದೆ ಮಾಡೋದನ್ನ, ತೇವಾಂಶವನ್ನ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಕಷ್ಟು ದಿವಸ ನನಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಸೊ ಅಲ್ಲಿಗೆ ನೀರಿನ ಬಳಕೆಯನ್ನ ಪದೇ ಪದೇ ಬಳಸೋದು ಕಡಿಮೆ ಮಾಡಬಹುದು. ಔಷಧಿಗಳ ಪ್ರಮಾಣವನ್ನ ಪದೇ ಪದೇ ಸ್ಪ್ರೇ ಮಾಡೋದನ್ನ ಕಡಿಮೆ ಮಾಡಬಹುದು. ಸೊ ಮೂರನೇದು, ಈವನ್ ಹಣವನ್ನ ಸಹ ಉಳಿತಾಯ ಮಾಡಬಹುದು. ಯಾವಾಗ ಒಮ್ಮೆಲೆ ಬಳಸಿದ ರಾಸಾಯನಿಕಗಳು ಕೆಲಸ ಮಾಡುತ್ತೋ, ಒಬ್ಬ ರೈತನಾಗಿ ನೀವು ಯೋಚನೆ ಮಾಡ್ತೀರಾ, ನಾನು ಪದೇ ಪದೇ ರಾಸಾಯನಿಕಗಳನ್ನ ಬಳಸುವ ಅವಶ್ಯಕತೆ ಇಲ್ಲ. ರೈತರಿಗೆ ನನ್ನ ಪ್ರಶ್ನೆ, ನಿಮ್ಮ ಲೈವ್ ಚಾಟ್ ಅಲ್ಲಿ ರೈತರು ಯಾರಾದ್ರೂ ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಯಾಕೆ ಔಷಧಿಗಳನ್ನ ಪದೇ ಪದೇ ಸಿಂಪಡಿಸ್ತೀರಾ? ಯಾಕೆಂದ್ರೆ ಒಮ್ಮೆಲೆ ಹೊಡೆದ ಔಷಧಿಗಳು ಸರಿಯಾಗಿ ಅದು ಕಾರ್ಯನಿರ್ವಹಿಸಿರುವುದಿಲ್ಲ. ನಾನಿಲ್ಲಿ ಒಮ್ಮೆಲೆ ಸ್ಪ್ರೇ ಮಾಡಿದಂತಹ ಒಂದು ಏನಂತ ಹೇಳ್ತೀವಿ, ಈ ಒಂದು ಪೆಸ್ಟಿಸೈಡ್ಸ್ ಅನ್ನು ನಾನು ಎಫಿಷಿಯನ್ಸಿನ ವೃದ್ಧಿ ಮಾಡೋದ್ರ ಮೂಲಕ, ರಿಸಲ್ಟ್ ಅನ್ನ ಕೊಡೋದ್ರ ಮೂಲಕ ಪದೇ ಪದೇ ನಾವು ಬಳಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಬಳಸಿ, ನಾನು ಹೇಳಿದ ರೀತಿಯಲ್ಲಿ ಬಳಸಿ. ಯಾವ ರೀತಿ ಬಳಸಬೇಕು? ನಿಮ್ಮ ದ್ರವ ರೂಪದ ಔಷಧಿಗಳು, ಇನ್ಯಾವುದೇ ಒಂದು ದ್ರವ ರೂಪದ ಮಿಶ್ರಣಗಳು, ಕಳೆನಾಶಕಗಳು,
ಕೀಟನಾಶಕಗಳು, ಕ್ರಿಮಿನಾಶಕಗಳು, ರಾಸಾಯನಿಕ ಗೊಬ್ಬರಗಳಲ್ಲಿ, ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳಲ್ಲಿ ನೀವು ಮಿಶ್ರಣ ಮಾಡಿಕೊಡುವಂತಹ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂದ್ರೆ 15 ಲೀಟರ್ ಅಲ್ಲಿ 5 ml ಅನ್ನ ಬಳಸಿ. ಯಾಕೆ? ಇದು ಸರಿಯಾಗಿ ಮಿಶ್ರಣ ಮಾಡ್ಕೊಡೋದಕ್ಕೆ. ಮತ್ತೆ ಹೇಳ್ತಾ ಇದ್ದೀನಿ, 15 ಲೀಟರ್ ಕ್ಯಾನಿನ ಒಂದು ಕೆಪಾಸಿಟಿಯಲ್ಲಿ 5 ml ಆಕ್ಟಿವೇಟಿ ಬಳಸಿದ್ರೆ ಸಾಕು, ನಿಮಗೆ ಪರಿಪೂರ್ಣವಾದ ರಿಸಲ್ಟ್ ಅನ್ನ ನೋಡ್ತೀರಾ. ಈಸಿಯಾಗಿ ಸ್ಪ್ರೇ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಕಳೆನಾಶಕಗಳನ್ನ ಬಳಸಬೇಕಾದ್ರೆ 20 ml ಅನ್ನ 15 ಲೀಟರ್ ನೀರಿನಲ್ಲಿ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ಪ್ರೇ ಮಾಡಬಹುದು. ಕಳೆನಾಶಕಗಳಿಗೆ ಇದು ಹೆಲ್ಪ್ ಆಗ್ತದೆ. ಆ ಕಳೆನಾಶಕಗಳ ಜೊತೆ ನೀವು ಇದನ್ನ ಮಿಶ್ರಣ ಮಾಡಿ ಬಳಸುವಂತದ್ದು ಕಾರ್ಯ ಮಾಡಬೇಕು. ಅಂಡ್ ಮೂರನೇದು, ನೀರನ್ನ ಭೂಮಿಯಲ್ಲಿ ಕೆಳಪದರೆಗಳಿಗೆ ಹಿಂಗಿಸುವ ಕಾರ್ಯ ಮಾಡಬೇಕು ಅಂದ್ರೆ, ತೇವಾಂಶವನ್ನ ಚೆನ್ನಾಗಿ ಹಿಡಿದಿಟ್ಕೋಬೇಕು ಅಂದ್ರೆ, ಭೂಮಿಯನ್ನ ಒದ್ದೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ 1 ಎಕರೆ ಜಮೀನಿಗೆ ಸರಿಸುಮಾರು 160 ml ಮಿನಿಮಮ್, ಸೊ 80 ಲೀಟರ್ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನ ಹಾಯಿಸತಕ್ಕದ್ದು ಅಥವಾ ನೀರಿನ ಮೂಲಕ ಹಾಯಿಸತಕ್ಕದ್ದು. ಸೊ 160 ml ಅನ್ನ 160 ml ಅನ್ನ ನೀವು ನೀರಿನ ಮೂಲಕ ಬಿಟ್ಟಿದ್ದೇ ಆದರೆ ಸೊ ನಿಮ್ಮ ಭೂಮಿ ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಒದ್ದೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಸಹಾಯ ಮಾಡ್ತದೆ ನನ್ನ ಪ್ರಾಡಕ್ಟ್ ಇಲ್ಲಿ. ಸೊ ನಿಮಗೆ ನಂಬಿಕೆ ಬರಲು ನಾನ್ ಕೇಳೋದೇನಪ್ಪಾ ಅಂತ ಹೇಳಿದ್ರೆ, ಪ್ಯಾಚ್ ಟೆಸ್ಟ್ ಅನ್ನ ಮಾಡಿ. ಅಂದ್ರೆ ಮೊದಲು ನಿಮ್ಗೆ ಸಂಪೂರ್ಣವಾಗಿ ಎಷ್ಟು ಎಕರೆ ಜಮೀನಿದೆ ಎಲ್ಲಾ ಕಡೆನೂ ಬಳಸಿ ಅಂತ ಹೇಳೋದಿಲ್ಲ. ಸೊ ಕೆಲವು ಭಾಗದ ಜಮೀನನ್ನ, ಮೇ ಬಿ 1 ಎಕರೆ ಜಮೀನಲ್ಲಿ ಇದ್ರೆ 1/4 ಎಕರೆ ಜಮೀನಿಗೆ ನಮ್ಮ ಪ್ರಾಡಕ್ಟ್ ಗಳನ್ನ ನಿಮ್ಮ ಯಥಾ ಪ್ರಕಾರ ಬೇಸಾಯ ಪದ್ಧತಿಯಲ್ಲಿ ಇದನ್ನ ನೀವು ಅಳವಡಿಸ್ಕೋಬಹುದು. ಅಳವಡಿಸ್ಕೊಂಡು ಅದನ್ನ ಡಿಫರೆನ್ಸ್ ನೋಡಿ ಪರಿಪೂರ್ಣವಾಗಿ ಹೇಳ್ಬೇಕು ಅಂದ್ರೆ 15ರಿಂದ 21 ದಿವಸಗಳಲ್ಲಿ ನಮಗೆ ರಿಸಲ್ಟ್ ಕಾಣ್ತದೆ. 15ರಿಂದ 21 ದಿವಸಗಳಲ್ಲಿ ನಮ್ಗೆ ರಿಸಲ್ಟ್ ಕಾಣ್ತದೆ, ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೀವು ಪ್ಯಾಚ್ ಟೆಸ್ಟ್ ಅನ್ನ ಮಾಡಿ. ಇನ್ನ ಕನ್ಸಲ್ಟೆಂಟ್ಗಳು ಯಾರು ನೋಡ್ತಾ ಇದ್ದೀರ ಅಥವಾ ಯಾರೇ ರೈತರಾಗಿರಬಹುದು, ನಾವ್ ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮೂಲಕ ಸಹ ನಾನು ಹೇಳಿದ ಒಂದು ಬೆನಿಫಿಟ್ ನ ಇದರಲ್ಲಿ ತೋರಿಸಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕೆಲವೊಂದು ಕಾರ್ಡ್ ಬೋರ್ಡ್ ಅಥವಾ ಕಾಟನ್ ಪೀಸಸ್ ಅನ್ನ ತಗೊಂಡು ಡೆಮೋವನ್ನ ತೋರಿಸ್ಕೊಡ್ಬಹುದು. ಯಾವ ರೀತಿ ನೀರು ಅಥವಾ ನೀರನ್ನ ಹಿಡ್ಕೊಳ್ಳುತ್ತೆ ಅಥವಾ ಸ್ಪ್ರೆಡ್ ಆಗುತ್ತೆ ಅಥವಾ ನೀರನ್ನ ಹೀರ್ಕೊಳ್ಳುತ್ತೆ, ಎಲ್ಲ ಪದರಗಳಿಗೆ ತಲುಪುತ್ತೆ ಅಂತ ಹೇಳ್ಬಿಟ್ಟು ಕಾರ್ಡ್ ಪೀಸಸ್ ಅಲ್ಲಿ ನಾವು ಇದನ್ನ ಟ್ರೈ ಮಾಡಬಹುದು. 1 ಗ್ಲಾಸ್ ಅಲ್ಲಿ ಪ್ಲೇನ್ ವಾಟರ್, ಇನ್ನೊಂದು ಗ್ಲಾಸ್ ಅಲ್ಲಿ ಆಕ್ಟಿವೇಟಿ ದ್ರವಣವನ್ನ ಮಿಕ್ಸ್ ಮಾಡಿಕೊಂಡು ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ಅತಿ ವೇಗವಾಗಿ ವ್ಯತ್ಯಾಸದಲ್ಲಿ ಏನ್ ಗೊತ್ತಾಗುತ್ತೆ, ಅತಿ ವೇಗವಾಗಿ ಕಾರ್ಡ್ ಪೀಸಸ್ ಅನ್ನ ಏನ್ ಬಳಸಿದೀರಾ, ಕರ್ಟನ್ ಪೀಸಸ್ ಅನ್ನ ಏನ್ ಬಳಸಿದೀರಾ, ಅತಿ ವೇಗವಾಗಿ ನೀರು ಹೀರ್ಕೊಳ್ತದೆ, ಕ್ವಿಕ್ ಆಗಿ ಪೆನೆಟ್ರೇಟ್ ಆಗ್ತದೆ. ಎಲ್ಲಾ ಲೇಯರ್ಗಳಲ್ಲಿ ನೀರು ಹರಿದಿರೋದನ್ನ ನೀವು ನೋಡ್ತೀರಾ. ಆ ಒಂದು ಡಿಫರೆನ್ಸ್ ಅನ್ನ ನಾವಿಲ್ಲಿ ಡೆಮಾನ್ಸ್ಟ್ರೇಷನ್ ಅಲ್ಲಿ ನೋಡಬಹುದು. ಅದೇ ರೀತಿ ಈ ವ್ಯಾಕ್ಸ್ ನೇಚರ್ ಇರುವಂತಹ ಎಲೆಗಳನ್ನ ತಗೋಬಹುದು, ಅಥವಾ ಯಾವುದೇ ಒಂದು 2 ಎಲೆ ತಗೊಳ್ಳಿ. ಒಂದು ಬರೀ ನೀರಲ್ಲಿ ಒದ್ದೆ ಮಾಡಿ, ಇನ್ನೊಂದು ಆಕ್ಟಿವೇಟ್ ಇರುವಂತಹ ಅಂಶದಲ್ಲಿ ಒದ್ದೆ ಮಾಡಿ, ಎರಡನ್ನ ಡಿಫರೆನ್ಸ್ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಅತಿ ವೇಗವಾಗಿ, ಅತಿ ಕ್ಷಿಪ್ರವಾಗಿ ಯಾವ ಎಲೆಯಲ್ಲಿ ನೀರು ಹರಿದಿದೆ, ಯಾವ ಎಲೆಯಲ್ಲಿ ನೀರಿನ ಹನಿಗಳು ಪರಿಪೂರ್ಣವಾಗಿ ಸ್ಪ್ರೆಡ್ ಆಗಿದೆ, ಹರಡಿದೆ ಅನ್ನೋದು ನೀವು ವ್ಯತ್ಯಾಸ ಕಂಡುಕೋಬಹುದು ಸ್ನೇಹಿತರೆ. ಸೊ ಅದೇ ರೀತಿ ಮೂರನೇದು ಸಹ ನೋಡ್ಬೋದು. ಅಗೇನ್ ಸಣ್ಣ ಡ್ರಾಪ್ ಅನ್ನ ಒಂದು ಹಲಗೆಯ ಮೇಲೆ ಅಥವಾ ಒಂದು ಕಾಟನ್ ಪೀಸ್ ಮೇಲೆ, ಕಾರ್ಡ್ಬೋರ್ಡ್ ಪೀಸ್ ಮೇಲೆ ಹಾಕಿದಾಗ ಒಂದು ಸಣ್ಣ ಡ್ರಾಪ್ಲೆಟ್ ಅಲ್ಲಿ ಆಕ್ಟಿವೇಟಿಯನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ಹನಿಯ ಮೇಲೆ ಅದನ್ನ ಡ್ರಾಪ್ ಮಾಡಿದಾಗ ಖಂಡಿತ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತದೆ, ಯಾವ ರೀತಿ ಆಕ್ಟಿವಿಟಿ ಇಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಲಿಕ್ಕೆ. ಸೊ ಈ 3 ಡೆಮೋಗಳನ್ನ ನೀವು ಟ್ರೈ ಮಾಡಬಹುದು. ಸೊ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದ್ರ ಜೊತೆಗೆ ಇದೇ ಕಾರ್ಯಗಳನ್ನ ಸಸ್ಯ ಮೂಲದಿಂದ ಉತ್ಪಾದನೆ ಮಾಡಿದಂತಹ ಒಂದು ಆಕ್ಟಿವೇಟಿ ಗೋಲ್ಡ್ ಅನ್ನುವಂತಹ ಪ್ರಾಡಕ್ಟ್ ಸಹ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ನಾನು ಇದುವರೆಗೂ ಹೇಳಿದಂತಹ ಎಲ್ಲ ಗುಣಗಳು ಸರ್ವೇ ಸಾಮಾನ್ಯವಾಗಿ ಇದರಲ್ಲೂ ಸಹ ಇರುತ್ತೆ. ಇದು ಸಹ ಆಕ್ಟಿವೇಟೆಡ್, ಇದು ಸಹ ಸ್ಪ್ರೆಡರ್ ಅಂತ ಹೇಳ್ತೀವಿ, ಇದು ಸಹ ಕ್ರಿಮಿನಾಶಕ ಕೀಟನಾಶಕಗಳ ಜೊತೆ ನಾವು ಬಳಸುವಂತದ್ದು, ಇದು ಸಹ ನೀರನ್ನ ಇಂಗಿಸುವ ಕಾರ್ಯ ಮಾಡುವಂತದ್ದು. ಸೊ ಮಣ್ಣಲ್ಲಿ ಚೆನ್ನಾಗಿ ನೀರು ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತದೆ. ಬಟ್ ಒಂದು ವ್ಯತ್ಯಾಸ ಏನಂದ್ರೆ, ಮೊದಲಿನ ಪ್ರಾಡಕ್ಟ್ ಗೆ ಕಂಪೇರ್ ಮಾಡಿದಾಗ ಇದು ವೆಜಿಟೇಬಲ್ ಸೋರ್ಸ್ ಇಂದ ನಾವು ಮಾಡಿರ್ತೀವಿ. ಸೊ ಬಯೋಡಿಗ್ರೇಡಬಲ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ನಮ್ಮ ಬೆಳೆಗಳ ಮೇಲೆ ಯಾವುದೇ ಹಾನಿ ಸಹ ಇರೋದಿಲ್ಲ. ನೀರಲ್ಲಿ ಸರಿಯಾದ ರೀತಿಯಲ್ಲಿ ಇದು ಸಹ ಮಿಶ್ರಣಗೊಳ್ತದೆ. ಸೊ ಸ್ಪ್ರೇ ವಿಧಾನದ ಮೂಲಕ ಈ ಪ್ರಾಡಕ್ಟ್ ಅನ್ನ ಸಹ ನಾವು ಬಳಸಬಹುದು. ಯಾವ ರೈತರಿಗೆ ನ್ಯಾಚುರಲ್ ವೆಜಿಟೇಬಲ್ ಬೇಸ್ಡ್ ಸರ್ಫ್ಯಾಕ್ಟೆಂಟ್ಸ್ ಬೇಕೋ, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಮೋದಿ ಕೇರ್ ನ ಆಕ್ಟಿವ್ ಗೋಲ್ಡ್ ಅನ್ನ ಇಲ್ಲಿ ನಾವು ನೆನಪಲ್ಲಿ ಇಟ್ಕೋಬಹುದು. ಸೊ ಖಂಡಿತ ಇದು ಯಾವುದೇ ರೀತಿ ಬೆಳೆಗಳಿಗೆ, ಎಸ್ಪೆಷಲಿ ನಾವು
ಭಾರತದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರಬಹುದು ಅಥವಾ ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡುವಂತಹ ಯಾವುದೇ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಆಗಿರಬಹುದು. ಸೊ ಆ ಒಂದು ಬೆಳೆಗಳನ್ನ ಬೆಳೆಯೋದಕ್ಕೂ ಸಹ ನಮಗೆ ಆಕ್ಟಿವ್ ಗೋಲ್ಡ್ ಸಹಾಯಕಾರಿ. ಸೊ ಈ ಒಂದು ಅಂಶವನ್ನ ವೆಜಿಟೇಬಲ್ ಸರ್ಫ್ಯಾಕ್ಟೆಂಟ್ಸ್ ಅನ್ನ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಇಂದ ಇದನ್ನ ಅಪ್ರೂವ್ ಮಾಡಿರ್ತಾರೆ. ಸೊ ಸಾಕಷ್ಟು ಕ್ಷಿಪ್ರವಾಗಿ ನಾನು ಇದನ್ನ ಬಳಸಿದಾಗ ನನ್ನ ಕೀಟನಾಶಕಗಳು ಕ್ರಿಮಿನಾಶಕಗಳು ಬೇಗ ಹರಡೋದಕ್ಕೆ, ಸ್ಪ್ರೆಡ್ ಆಗೋದಕ್ಕೆ, ಒಳ್ಳೆ ಕವರೇಜ್ ಅನ್ನ ಕೊಡೋದಕ್ಕೆ ನನಗೆ ಆಕ್ಟಿವ್ ಗೋಲ್ಡ್ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಸೊ ಎಲ್ಲ ರೀತಿಯ ಬೆಳೆಗಳಿಗೂ ಸಹ ನಾನು ಇದನ್ನ ಬಳಸಬಹುದು. ಓಕೆ, ಸೊ ನೋಡ್ಬೋದು ಇಲ್ಲಿ. ಸೊ ಕಾಟನ್ ಪ್ಯಾಡ್ ಆಗಿರಬಹುದು, ಅದೇ ರೀತಿ ಸೋಯಾಬೀನ್ ಆಗಿರಬಹುದು, ಟೀ ಕಾಫಿ ಆಗಿರಬಹುದು, ಹತ್ತಿ ಬೆಳೆ ಆಗಿರಬಹುದು, ಸೊ ಗೋಲ್ಫ್ ಇದ್ರಲ್ಲಾಗಿರಬಹುದು, ನರ್ಸರಿ ಪ್ಲಾಂಟೇಶನ್ಸ್ಗೆ ನೀವು ಇದನ್ನ ಕೊಡಬಹುದು. ಅದೇ ರೀತಿ ಹಣ್ಣುಗಳಲ್ಲಿ ಮುಖ್ಯವಾಗಿ ಮ್ಯಾಂಗೋ, ಆಪಲ್ ಆಗಿರಬಹುದು, ಗ್ರೇಪ್ಸ್, ಆರೆಂಜ್, ಪಪಾಯ, ಪೇರಳೆ ಹಣ್ಣು, ಕಾಲಿಫ್ಲವರ್, ಗೋಬಿ, ಕ್ಯಾಬೇಜ್, ಆನಿಯನ್, ಚಿಲ್ಲಿ, ಬದನೆಕಾಯಿ, ಇವುಗಳಲ್ಲೂ ಸಹ ನಾನು ಇದನ್ನ ಬಳಸುವಂತದ್ದು. ಸೊ ಈ ಆಕ್ಟಿವ್ ಗೋಲ್ಡ್ ಅನ್ನ ನೀವು ಪದೇ ಪದೇ ಔಷಧಿಗಳಲ್ಲಿ ಬಳಸುವುದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇದನ್ನ ಸಾಧ್ಯವಾದಷ್ಟು ನೀವು ನೀರಾವರಿಗೆ ಇದನ್ನ ಹೆಚ್ಚಾಗಿ ಬಳಸ್ಕೋಬಹುದು. ನೀರಿನ ಅಂಶವನ್ನ, ತೇವಾಂಶವನ್ನ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಆಕ್ಟಿವ್ ಗೋಲ್ಡ್ ಅನ್ನ ಬಳಸಬಹುದು. ಸೊ ಒಂದು 15 ದಿವಸಕ್ಕೆ ಒಂದು ಸಲ, 20 ದಿವಸಕ್ಕೆ ಒಂದ್ಸಲ ಯಾವಾಗ ಸ್ಪ್ರೇ ಮಾಡ್ತೀರಿ ನೀವು ಬಳಸ್ಕೋಬಹುದು. ಬಟ್ ನೀವು ಸ್ಪ್ರೇಗೆ ಬಳಸೋದಾದ್ರೆ ಆಕ್ಟಿವೇಟಿಯನ್ನ ಬಳಸಿ ಮಣ್ಣಿನ ಒಂದು ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಕ್ಟಿವ್ ಗೋಲ್ಡ್ ಅನ್ನ ನೀವು ಖಂಡಿತ ನೀವು ಇದನ್ನ ಯುಟಿಲೈಸ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಬಳಸಬೇಕು? ಸೊ ಅವಾಗ ಇದನ್ನ ನಾನು ಹೇಳಿದ ರೀತಿಯಲ್ಲಿ 2 ವಾರಗಳಿಗೋ 3 ವಾರಗಳಿಗೋ ಒಮ್ಮೆ ಆಕ್ಟಿವ್ ಗೋಲ್ಡ್ ಅನ್ನ 15 ಲೀಟರ್ ಕೆಪಾಸಿಟಿ, ಸೇಮ್ ರೇಷಿಯೋ 5 ml ಅನ್ನು ತೆಗೆದುಕೊಳ್ಳೋದು. ಕಳೆನಾಶಕಗಳಿಗೆ 20 ml ಅನ್ನ 15 ಲೀಟರ್ ಕ್ಯಾನ್ಗೆ ಹಾಕೊಳ್ಳೋದು. ಅದೇ ರೀತಿ 1 ಎಕರೆ ಜಮೀನಿಗೆ ತೇವಾಂಶವನ್ನ ಹಿಡಿದಿಟ್ಕೋಬೇಕು ಅಂದ್ರೆ 160 ml ಅನ್ನ 80 ಲೀಟರ್ ನೀರಿನಲ್ಲಿ ಬೆರೆಸಿ, ಸೊ ಅಥವಾ ನೀರಿನ ಮೂಲಕ ಹಾಯಿಸಿ 1 ಎಕರೆ ಜಮೀನಿಗೆ ಹಾಯಿಸಿ, ನೀರಿನ ಮೂಲಕನೇ ಹಾಯಿಸಿ ಅದು ಸೇರಿದ್ರೆ ಒಳ್ಳೆ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಗೆ ಹೆಲ್ಪ್ ಆಗ್ತದೆ. ಈ ಪ್ರಾಡಕ್ಟ್ ಸಹ ಅಷ್ಟೇ. ಡೆಮಾನ್ಸ್ಟ್ರೇಷನ್ ಅನ್ನ ನಾವು ಕಾರ್ಡ್ಬೋರ್ಡ್ ಪೀಸಸ್ ಅನ್ನ ತಗೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮ ನೀರು ಇದನ್ನ ಪದರಗಳಿಗೆ ಹೀರ್ಕೊಳ್ತದೆ, ಎಲ್ಲ ಲೇಯರ್ಸ್ಗೂ ತಗೊಂಡು ಹೋಗ್ತದೆ ನಾವು ನೋಡ್ತೀವಿ. ಇಟ್ ಇಸ್ ಅ ಪವರ್ಫುಲ್ ಟೂಲ್ ಇನ್ ಇರಿಗೇಷನ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಒಂದು ಪಾಯಿಂಟ್ ಅಲ್ಲಿ ಹೈಲೈಟ್ ಮಾಡೋದಾದ್ರೆ ನೀರಾವರಿಗೋಸ್ಕರ, ನೀರನ್ನ ಚೆನ್ನಾಗಿ ಹರಿಸೋದಕ್ಕೋಸ್ಕರ, ಸೊ ನೀರಿನ ಒಂದು ಸಾಂದ್ರತೆ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ, ನೀರನ್ನ ಮಣ್ಣಿನ ಪದರಗಳಿಗೆ ತಲುಪಿಸೋದಕ್ಕೋಸ್ಕರ, ಗಿಡಗಳಿಗೆ ಒದಗಿಸೋದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ಅನ್ನ ನಾನು ಹೇಳಿದ್ದೀನಿ. ನೆನಪಲ್ಲಿ ಇಟ್ಕೊಂಡು ಈ ಪ್ರಾಡಕ್ಟ್ ಅನ್ನ ನಾವು ಖಂಡಿತ ಇದನ್ನ ಟ್ರೈ ಮಾಡಬಹುದು ಸ್ನೇಹಿತರೆ. ಆಯ್ತಾ? ಸೊ ಮುಂದುವರಿಸೋದಕ್ಕಿಂತ ಮುಂಚೆ ನಮ್ಮ ಕಲೀಗ್ ಅಥವಾ ಕೋ ಪಾರ್ಟ್ನರ್ ನಮಗೆ ಸೊ ಬಲ್ಕಿಸ್ ಅವರು ಇದ್ದಾರೆ. ಬಲ್ಕಿಸ್ ಅವರೇ ನಮಗೆ ಹೆಲ್ಪ್ ಮಾಡಿ ನಮ್ಮ ಲೈವ್ ಚಾಟ್ ಅಲ್ಲಿ ಯಾವ ರೀತಿ ಅನಿಸಿಕೆಗಳು ಬರ್ತಾ ಇದೆ, ನಮ್ಮ ಆಕ್ಟಿವ್ ಗೋಲ್ಡ್ ಅನ್ನ ನಮ್ಮ ರೈತರು ಇಷ್ಟ ಪಡ್ತಾ ಇದ್ದಾರಾ, ಅಥವಾ ಏನಾದ್ರೂ ಪ್ರಶ್ನೆಗಳು ಇಲ್ಲಿವರೆಗೂ ಬಂದಿದೆಯಾ ಸ್ನೇಹಿತರೆ? ದಯವಿಟ್ಟು ಪ್ರಶ್ನೆಗಳನ್ನ ಪೋಸ್ಟ್ ಮಾಡಿ. ಸೊ 1-2 ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಮುಂದೆ ಹೋಗೋಣ. Yes, good morning everyone. So thank you so much ಶ್ರೀಕಾಂತ್. ತುಂಬಾ ಚೆನ್ನಾಗಿ ನೀವು ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ನ ಹೇಳಿಕೊಳ್ತಾ ಇದ್ದೀರಾ. ಸೊ ಲಾಟ್ ಆಫ್ ಇನ್ಫಾರ್ಮೇಶನ್. ಎಲ್ರು ಆಕ್ಚುಲಿ ಸೂಪರ್ ಸಾರ್ ಅಂತ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಇನ್ ಚಾಟ್ ಬಾಕ್ಸ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿದೆ ನಮ್ಮ ಆಕ್ಟಿವ್ 80 ಅಂಡ್ ಆಕ್ಟಿವ್ 80 ಗೋಲ್ಡ್ ನೀವು ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಎಲ್ಲರಿಗೆ ಇಷ್ಟ ಆಗ್ತಾ ಇದೆ, ಮತ್ತೆ ಕಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಒಂದ್ ಕ್ವಶನ್ ಏನಪ್ಪಾ ಅಂದ್ರೆ, ಸೊ ಆಕ್ಟಿವ್ 80 ಅಂಡ್ ಆಕ್ಟಿವ್ 80 ಗೋಲ್ಡ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಯಾವ ಸಿಚುವೇಶನ್ ನಲ್ಲಿ ನಾವು ಈ 2 ಪ್ರಾಡಕ್ಟ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದಂತ? ಓಕೆ ಬಲ್ಕಿಸ್ ಅವರೇ, ಈಗ ತಾನೇ ನಾನು ಒಂದು ಪಾಯಿಂಟ್ ಅನ್ನ ಕಂಪ್ಲೀಟ್ ಮಾಡಿದೆ. ನಮ್ಮ ಡಿಫರೆನ್ಸ್ ಒಂದೇ ಒಂದು ವ್ಯತ್ಯಾಸ ಇದೆ ಇವೆರಡು ಪ್ರಾಡಕ್ಟ್ ಅಲ್ಲಿ. ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಆಕ್ಟಿವ್ ಗೋಲ್ಡ್ ಅನ್ನ ನಾವು ವೆಜಿಟೇಬಲ್ಸ್ ಇಂದ, ನ್ಯಾಚುರಲ್ ವೆಜಿಟೇಬಲ್ ಸೋರ್ಸ್ ಇಂದ ನಾವು ಉತ್ಪಾದನೆ ಮಾಡಿರೋದು. ಇದನ್ನ ನೋಟ್ ಮಾಡ್ಕೋಬೇಕು ನಮ್ಮ ಪ್ರೇಕ್ಷಕರು. ಆಕ್ಟಿವ್ ಗೋಲ್ಡ್, ಆಕ್ಟಿವ್ 80 ಗೋಲ್ಡ್ ಅಂತ ಏನ್ ನಾವು ಮಾತಾಡ್ತಾ ಇದೀವಿ ಬಲ್ಕಿಶ್ ಅವರೇ, ಅದನ್ನ ನಾವು ವೆಜಿಟೇಬಲ್ ಸೋರ್ಸ್ ಇಂದ ನಾವು ಉತ್ಪಾದನೆ ಮಾಡಿರೋದು. ಎಸ್ಪೆಷಲಿ ಇವುಗಳನ್ನ ನಾವು ದೇಶೀಯ ಬೆಳೆಗಳು ಹಾಗೂ ಎಕ್ಸ್ಪೋರ್ಟ್ ಕ್ರಾಪ್ಸ್ಗೂ ಸಹ ನಾವು ಬೆಳಿಬಹುದು, ಅಂದ್ರೆ ಬಳಸಬಹುದು ಇದನ್ನ. ಓಕೆ, ಸೊ ಯಾಕೆಂದ್ರೆ ಎಕ್ಸ್ಪೋರ್ಟ್ ಕ್ರಾಪ್ಸ್ ಅನ್ನ ಬೆಳಿಬೇಕಾದ್ರೆ ತುಂಬಾ ಕ್ವಾಲಿಟಿ ಓರಿಯೆಂಟೆಡ್, ಓಕೆ, ಸೊ ತುಂಬಾ ಉನ್ನತ ಮಟ್ಟದಲ್ಲಿ ಗರಿಷ್ಠ ಮಟ್ಟದ ಒಂದು ಕ್ವಾಲಿಟಿನ ಚೆಕ್ ಮಾಡ್ತಾರೆ, ನೋಡ್ತಾರೆ. ಅಂತ ಒಂದು ನಿಟ್ಟಲ್ಲಿ ನನ್ನ ಆಕ್ಟಿವ್ ಗೋಲ್ಡ್ ಅನ್ನ ನೀರಾವರಿಗೋಸ್ಕರ, ಎಸ್ಪೆಷಲಿ ಬಲ್ಕಿ ಸರ್ ಇನ್ನೊಂದು ಪ್ರಶ್ನೆ ನೀವು ಕೇಳ್ತಾ ಇದ್ರಿ, ಸೊ ಯಾವ ವಿಧಾನದ ಮೂಲಕ ಅಥವಾ ಯಾವ ಪ್ರಾಡಕ್ಟ್ ಅನ್ನ ಯಾವ ಒಂದು ರೀತಿಯಲ್ಲಿ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಒಂದು ಪಾಯಿಂಟ್ ಅನ್ನ ಇಲ್ಲಿ ಆಕ್ಟಿವ್ ಗೋಲ್ಡ್ ಬಗ್ಗೆ ಹೇಳ್ತೀನಿ. ಆಕ್ಟಿವ್ ಗೋಲ್ಡ್ ಅನ್ನ ಸೊ ಮಣ್ಣಲ್ಲಿ ನೀರನ್ನ ಚೆನ್ನಾಗಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಕ್ಟಿವ್ ಗೋಲ್ಡ್ ಅನ್ನ ಬಳಸ್ಕೊಂಡ್ರೆ ತುಂಬಾ ಉತ್ತಮ. ಸ್ಪ್ರೇಗೂ ಬಳಸಬಹುದು, ಇಲ್ಲ ಅಂತಲ್ಲ. ಬಟ್ ನನ್ನ ಒಂದು ಪ್ರಿಯಾರಿಟಿ ಏನಪ್ಪಾ ಅಂದ್ರೆ ಆಕ್ಟಿವ್ 80, ನಾನೇನ್ ಮಾತಾಡಿದೆ ಮೊದಲನೇ ಪ್ರಾಡಕ್ಟ್, ಅದನ್ನ ಔಷಧಿಗಳ ಜೊತೆ ಸ್ಪ್ರೇ ಮಾಡೋದಕ್ಕೆ ಅದನ್ನ ಬಳಸ್ಕೊಂಡ್ರೆ ಒಳ್ಳೇದು.
ಸೊ ಪ್ರತಿ ಸ್ಪ್ರೇಯರ್ಗೂ ಅದನ್ನ ಬಳಸ್ಕೋಬಹುದು. ನಾವು ಹೇಳಿದ ರೀತಿಯಲ್ಲಿ 15 ಲೀಟರ್ ಕ್ಯಾನ್ಗೆ 5 ml ಅನ್ನ ಹಾಕುವಂತದ್ದು. ಅದೇ ರೀತಿ ಆಕ್ಟಿವ್ ಗೋಲ್ಡ್ ಅನ್ನ ಸಾಕಷ್ಟು ಮಟ್ಟಿಗೆ ಒಂದು ಪವರ್ಫುಲ್ ಒಂದು ಟೂಲ್ ಆಗಿ ನಾವ್ ಎಲ್ಲಿ ಬಳಸಬಹುದು ಅಂತ ಹೇಳಿದ್ರೆ ನೀರಾವರಿ, ಇರಿಗೇಷನ್ ಪರ್ಪಸ್. ಓಕೆ, ಸೊ ನೀರು ಚೆನ್ನಾಗಿ ಹೀರ್ಕೊಳ್ತದೆ ಬಲ್ಕಿಸ್ ಅವರೇ, ಅದಕ್ಕೋಸ್ಕರ ಆ ಒಂದು ಡಿಫರೆನ್ಸ್ ಅನ್ನ ನಾನು ಇಲ್ಲಿ ಆಕ್ಟಿವ್ ಗೋಲ್ಡ್ ಗೆ ಕೊಡ್ತಾ ಇದ್ದೀನಿ. ಬಟ್ ಮೂರನೇದು ಕಾಮನ್ ಪಾಯಿಂಟ್ ನೋಡಿದ್ರೆ ಬಲ್ಕಿಸ್ ಅವರೇ ಹಾಗೂ ವೀಕ್ಷಕರು ಯಾರು ನೋಡ್ತಾ ಇದ್ದೀರಾ, ಕಾಮನ್ ಪಾಯಿಂಟ್ ಎರಡರಲ್ಲೂ ಏನಿದೆ, ಎರಡೂ ಸಹ ವೆಟ್ಟಿಂಗ್ ಮಾಡ್ಕೊಡುತ್ತೆ, ಅಂದ್ರೆ ತೇವಾಂಶವನ್ನ ಒದ್ದೆ ಮಾಡುತ್ತೆ. ಎರಡೂ ಸಹ ಆಕ್ಟಿವೇಶನ್ ಮಾಡುತ್ತೆ. ಅಂದ್ರೆ ಯಾವ ಗೊಬ್ಬರಗಳ ಜೊತೆ ಇದನ್ನ ಮಿಶ್ರಣ ಮಾಡ್ತೀರಾ ಚೆನ್ನಾಗಿ ಇದು ಆಕ್ಟಿವೇಶನ್ ಮಾಡ್ಕೊಡುತ್ತೆ, ಯಾವ ರಾಸಾಯನಿಕಗಳನ್ನ ನೀವು ಬೆರೆಸ್ತೀರಾ ಅದನ್ನ ಆಕ್ಟಿವೇಶನ್ ಮಾಡ್ಕೊಡುತ್ತೆ. ಅದ್ರ ಜೊತೆಗೆ ಸ್ಪ್ರೆಡ್ಡಿಂಗ್ ಬಲ್ಕಿಸ್ ಅವರೇ, ಸೊ ಅದೇ ಅದ್ರ ಜೊತೆಗೆ ರೈತರು ಯಾರು ಕೇಳ್ತಾ ಇದ್ರ, ಸ್ಪ್ರೆಡ್ ಮಾಡೋದಕ್ಕೂ ಸಹ ಎರಡೂ ಪ್ರಾಡಕ್ಟ್ ಅನ್ನ ನಾವು ಬಳಸಬಹುದು ಬಲ್ಕಿಸ್ ಅವರೇ. ಸೊ ಟು ಕನ್ಕ್ಲೂಡ್, ಒಂದೇ ಒಂದು ವ್ಯತ್ಯಾಸ ನಾನು ಹೇಳಿದ್ದು, ಸೊ ಆಕ್ಟಿವ್ ಗೋಲ್ಡ್ ಅನ್ನೋದು ಸೊ ವೆಜಿಟೇಬಲ್ ಸೋರ್ಸ್ ಇಂದ, ಅದರಿಂದ ನಾವು ಸುಮಾರು ಜನ ರೈತರು ಕೇಳ್ತಾ ಇರ್ತಾರೆ, ಸರ್ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನ್ಯಾಚುರಲ್ ವೇಲಿ ನಾನು ಬೇಸಾಯ ಮಾಡ್ತಾ ಇದ್ದೀನಿ, ಐ ಆಮ್ ಕಂಡಕ್ಟಿಂಗ್ ವೆರಿ ನ್ಯಾಚುರಲ್ ಪ್ರಾಕ್ಟೀಸ್, ಅಗ್ರಿಕಲ್ಚರ್ ಪ್ರಾಕ್ಟೀಸ್, ನನಗೆ ಅಂತ ಒಂದು ಪ್ರಾಡಕ್ಟ್ ಅನ್ನ ಹೇಳಿ ಅಂದಾಗ ನಾನು ಆಕ್ಟಿವ್ ಗೋಲ್ಡ್ ಅನ್ನ ನಾನು ಹೆಸರು ತಗೋತೀನಿ ಬಲ್ಕಿಸ್ ಸರ್. ನೆಕ್ಸ್ಟ್ ಕ್ವಶನ್ ಏನಾದ್ರೂ? ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಅವರು, ತುಂಬಾ ಚೆನ್ನಾಗಿ ನಮ್ಗೆ ಉತ್ತರವನ್ನು ಡೀಟೇಲ್ ಆಗಿ ಹೇಳಿ ಕೊಟ್ಟಿದ್ದೀರಾ. ಸೊ ಇನ್ನ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಆಕ್ಟಿವ್ 80 ಅಂಡ್ ಆಕ್ಟಿವ್ 80 ಗೋಲ್ಡ್ ಏನಿದೆ, ಸೊ ಎರಡು ನಾವು ಉಪಯೋಗಿಸಬೇಕಾಗಿರುತ್ತೆ. ಸೊ ಈ ಸಿಚುವೇಶನ್ ನಲ್ಲಿ ಸೊ ಎಷ್ಟು ದಿನಗಳ ಅಂತರ ಇರ್ಬೇಕಾಗಿರುತ್ತೆ? ಸೊ ಎರಡನ್ನು ಒಟ್ಟಿಗೆ, ಸೊ ಮತ್ತೊಂದು ಕ್ಲಾರಿಫಿಕೇಶನ್ ಸ್ನೇಹಿತರೆ, ಯಾರು ನೋಡ್ತಾ ಇದ್ದೀರಾ, ಎರಡನ್ನು ಬಳಸೋ ಅವಶ್ಯಕತೆ ಇಲ್ಲ ಬಲ್ಕಿಸ್ ಅವರೇ, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಸೊ ನಾವು ಬಳಸ್ಕೋಬೇಕು. ನಾನು ಹೇಳಿದ ರೀತಿಯಲ್ಲಿ, ಸೊ ಎಕ್ಸಾಂಪಲ್ ಈಗ ನಾನು ಔಷಧಿ ಸ್ಪ್ರೇ ಮಾಡ್ಬೇಕೀಗ, ನಾನು ಔಷಧಿ ಸ್ಪ್ರೇ ಮಾಡೋದಕ್ಕೆ ಅಂದ್ರೆ ಕ್ರಿಮಿನಾಶಕ, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಆಯ್ತಾ, ಯಾವುದೇ ರೀತಿ ಸ್ಪ್ರೇಗೆ ನಾನು ಬಳಸಬೇಕಾದ್ರೆ ಇವು ಎರಡರಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ನಾನು ಬಳಸ್ಕೊಡುವಂತದ್ದು, ಎರಡೂ ಬೇಕಾಗಿಲ್ಲ ಆಯ್ತಾ. ಸೊ ನಾನು ಹೇಳಿದ ರೀತಿಯಲ್ಲಿ ಈವನ್ ನೀರಾವರಿಗೂ ಸಹ, ನೀರಾವರಿ ಅಂದ್ರೆ ನೀರನ್ನ ಹಾಯಿಸ್ಬೇಕಾದ್ರೆ ನೀರಿನ ಜೊತೆಗೆ ನೀವು ಇದನ್ನ ಪ್ರಾಡಕ್ಟ್ ಅನ್ನ ಬಳಸಬೇಕು, ನೀರನ್ನ ಹಿಂಗಿಸಬೇಕು ಚೆನ್ನಾಗಿ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್. ಸೊ ಇದರಲ್ಲಿ ಮುಖ್ಯವಾಗಿ ನಾನು ಸ್ಪ್ರೇಗೆ ನಾನು ಆಕ್ಟಿವಿಟಿನ ನಾನು ಇನ್ಸಿಸ್ಟ್ ಮಾಡ್ತೀನಿ, ಅಂದ್ರೆ ಅದನ್ನ ಒತ್ತು ಕೊಡ್ತೀನಿ. ನೀರನ್ನ ಹಿಂಗಿಸೋದಕ್ಕೆ ನಾನು ಆಕ್ಟಿವ್ ಗೋಲ್ಡ್ ಅನ್ನ ನಾನು ಹೇಳ್ತೀನಿ ಬಲ್ಕಿಸ್ ಅವರೇ. ತುಂಬಾ ಧನ್ಯವಾದಗಳು ಶ್ರೀಕಾಂತ್ ಅವರು, ತುಂಬಾ ಚೆನ್ನಾಗಿ ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ. ಸೊ ಜನ ಇವಾಗ ತುಂಬಾ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ದಾರೆ. ಸೊ ಸೂಪರ್ ಸರ್ ಮೋದಿ ಕೇರ್ ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಗೋಸ್ಕರ ತುಂಬಾ ಎಕ್ಸೈಟ್ಮೆಂಟ್ ತೋರಿಸಿ ರೆಡಿ ಆಗ್ತಾ ಇದ್ದಾರೆ ಜನ. ಸೊ ನೀವು ಕಂಟಿನ್ಯೂ ಮಾಡಬಹುದು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್. ಥ್ಯಾಂಕ್ ಯು ಬಲ್ಕೇಶ್ ಅವರೇ. ಹಾಗೂ ಸ್ನೇಹಿತರಿಗೆ ನನ್ನ ಮುಂದಿನ ಒಂದು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಓಕೆ, ಸೊ ಎಲ್ಲಾ ಒಂದು ರೈತರಿಗೂ ಕೇಳಿಸ್ಕೋಬೇಕು. ಒಂದು ಮಣ್ಣು ನಮಗೆ ತುಂಬಾ ಮುಖ್ಯ ಆಗುತ್ತೆ, ಮಣ್ಣಿನ ಫಲವತ್ತತೆ ತುಂಬಾ ಮುಖ್ಯ ಆಗುತ್ತೆ. ಸೊ ಮಣ್ಣಿನ ಒಂದು ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬಾ ಮುಖ್ಯ ಆಗುತ್ತೆ. ಮಣ್ಣಿನಲ್ಲಿ ಜೀವರಾಶಿ ಚೆನ್ನಾಗಿದ್ರೆ, ಪೋಷಕಾಂಶಗಳು ಚೆನ್ನಾಗಿದ್ರೆ ಗಿಡಗಳ ಬೆಳವಣಿಗೆ ಸೂಕ್ತವಾಗಿರುತ್ತೆ, ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ನಾವೇನ್ ಮಾಡ್ತಾ ಇದೀವಿ, ಮುಂದಿನ ಒಂದು 25 ನಿಮಿಷ ನಾವು ಮಾತಾಡ್ತಿರೋದು ಮಣ್ಣಿನ ಫಲವತ್ತತೆಯನ್ನ, ಮಣ್ಣಿನಲ್ಲಿರುವಂತಹ ಒಂದು ಫಲವತ್ತತೆಯನ್ನ ಯಾವ ರೀತಿ ವೃದ್ಧಿ ಮಾಡಬಹುದು, ಅಥವಾ ಬೆಳೆಗಳ ಇಳುವರಿಯನ್ನ ಯಾವ ರೀತಿ ವೃದ್ಧಿ ಮಾಡಬಹುದು, ಅಥವಾ ಸಸ್ಯಗಳನ್ನ ಹಚ್ಚ ಹಸಿರಾಗಿ ಯಾವ ರೀತಿ ಇಟ್ಕೋಬಹುದು, ಸಸ್ಯಗಳಿಗೆ ರೋಗ ನಿರೋಧಕ ಶಕ್ತಿ ಯಾವ ರೀತಿ ನಾವು ಚೆನ್ನಾಗಿ ವೃದ್ಧಿಸಬಹುದು ಅಂತ ಹೇಳ್ಬಿಟ್ಟು ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅಗೈನ್ ಆ ಒಂದು ನಿಟ್ಟಲ್ಲಿ ಸೊ ಮತ್ತೊಮ್ಮೆ ನಾನು ಸಹಾಯಕ್ಕೆ ತಗೊಳ್ತಿರೋದು ಆಕ್ಟಿವ್ ಝೈಮ್ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಆಕ್ಟಿವ್ ಝೈಮ್ ಅನ್ನೋದು ಸೊ ಯಾವುದರಿಂದ ಇದನ್ನ ಉತ್ಪಾದನೆ ಮಾಡಿದ್ದಾರೆ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳುವಂತಹ ಒಂದು ಅಂಶ ಸ್ನೇಹಿತರೆ. ಸೀವೀಡ್ ಅಂದ್ರೆ ಹೆಸರಲ್ಲೇ ಇದೆ, ಸಿ ಅಂದ್ರೆ ಸಮುದ್ರ, ಸಾಗರ. ಈ ಸಾಗರದಲ್ಲಿ ಅಥವಾ ಮೆರೈನ್ ಆಲ್ಗೆ ಅಂತಾನೂ ಕರಿತೀವಿ. ಸೊ ಸಾಗರ ತೀರ ಪ್ರದೇಶಗಳು ಅಥವಾ ಸಾಗರದ ಆಳದಲ್ಲಿ ಅಥವಾ ಸಾಗರದ ತಿಳಿ ನೀರಿನಲ್ಲಿ ಬೆಳೆಯುವಂತಹ ಪಾಚಿ ಒಂದು ಮೂಲದ ಅಥವಾ ಪಾಚಿಗೆ ಸೇರಿದ ಆ ಕುಟುಂಬಕ್ಕೆ ಸೇರಿದ ಒಂದು ಏನಂತ ಹೇಳ್ತೀವಿ, ಒಂದು ಕಳೆ. ಬಟ್ ಕಳೆಯನ್ನ ನಾವು ಬೇಡ ಅಂತ ಕಿತ್ತಾಕ್ತಿವಿ, ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಒಂದು ಕಳೆ ಸಸ್ಯಗಳಲ್ಲಿ ಸಾಕಷ್ಟು ಗಿಡಗಳಿಗೆ ಬೇಕಾದಂತಹ ಗ್ರೋತ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಬೆಳವಣಿಗೆಗೆ ಸಹಾಯಕಾರಿಯಾಗುವಂತಹ ಪೋಷಕಾಂಶಗಳಿರುತ್ತೆ, ಆಕ್ಟಿವ್ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ನಾನು ಈ ಒಂದು ಕಳೆ ಸಸ್ಯವನ್ನ ತೆಗೆದುಕೊಂಡು, ಯಾವ ಸಸ್ಯವನ್ನ, ಮೆರೈನ್ ಆಲ್ಗೆ, ಸೀವೀಡ್ ಅನ್ನುವಂತಹ ಮೆರೈನ್ ಆಲ್ಗೆ ಅನ್ನೋ ಒಂದು ಸಸ್ಯವನ್ನ ತೆಗೆದುಕೊಂಡು ಅದರಲ್ಲಿ ಕೆಲವು ಅಂಶಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೀವಿ. ಏನಕ್ಕೋಸ್ಕರ ಪ್ರಸ್ತುತಪಡಿಸಿದೀವಿ? ಸೂಟಬಲ್ ಫಾರ್ ಕಲ್ಟಿವೇಶನ್, ನಮ್ಮ ಬೇಸಾಯ ಪದ್ಧತಿಗೆ ಒಂದು ಒಳ್ಳೆಯ
ಉನ್ನತ ಮಟ್ಟದ ಗರಿಷ್ಠ ಮಟ್ಟದಲ್ಲಿ ಸೊ ನಮಗೆ ಉತ್ತೇಜನ ಕೊಡೋದಕ್ಕೆ, ಸೊ ಈ ಒಂದು ಬೆಳೆಗಳಿಗೆ ಉತ್ತೇಜನ ಕೊಡೋದಕ್ಕೆ, ಸೊ ಈ ಒಂದು ಫರ್ಟಿಲೈಸರ್ಸ್ ಜೊತೆಗೆ ನಾವೇನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದೀವಿ ಸ್ನೇಹಿತರೆ, ಆ ಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಹೊಂದಿಸೋದಕ್ಕೆ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದರ ಎಫಿಷಿಯನ್ಸಿ, ಕಾರ್ಯಕ್ಷಮತೆ ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲಿ ತಲುಪಬೇಕು ಅಲ್ಲಿ ಕನೆಕ್ಟ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇಂಥ ಒಂದು ನಿಟ್ಟಲ್ಲಿ ಗೊಬ್ಬರಗಳ ಜೊತೆ ನಾವು ಈ ಪ್ರಾಡಕ್ಟ್ ಅನ್ನ ಬಳಸುವುದರ ಮೂಲಕ ಕಾಲಕ್ರಮೇಣ ಗೊಬ್ಬರಗಳ ಒಂದು ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಒಂದು ಉಪಯೋಗಗಳನ್ನ ನಾವು ಇದರಲ್ಲಿ ನೋಡ್ತೀವಿ. ಸಾಯಿಲ್ ಕಂಡೀಷನ್ ಸ್ನೇಹಿತರೆ, ನಿಮ್ಮ ರೈತರಿಗೆಲ್ಲ ಇದು ಪಾಯಿಂಟ್ ಅರ್ಥ ಆಗ್ತದೆ. ಸಾಯಿಲ್ ಕಂಡೀಷನ್ ಅಂದ್ರೆ ಮಣ್ಣು ಹದ ಚೆನ್ನಾಗಿ ಮಾಡ್ಕೋಬೇಕು, ಮಣ್ಣಲ್ಲಿ ಚೆನ್ನಾಗಿ ಜೀವರಾಶಿ ಒದಗಿ ಬರಬೇಕು, ಮಣ್ಣಲ್ಲಿ ಬ್ಯಾಕ್ಟೀರಿಯಾಗಳ ಒಂದು ಕೆಲಸಗಳು ಚೆನ್ನಾಗಿ ನಡೀತಾ ಇರಬೇಕು, ಮಣ್ಣಲ್ಲಿ ಸಸಾರಜನಕ ಚೆನ್ನಾಗಿರಬೇಕು, ಹಿಡಿದಿಟ್ಕೋಬೇಕು, ಮಣ್ಣಲ್ಲಿ ಬೇರು ವೃದ್ಧಿ ಆಗೋದಕ್ಕೆ ಬೇಕಾದಂತಹ ಒಂದು ಸರಿಯಾದ ರೀತಿಯಲ್ಲಿ ಕಂಡೀಷನಿಂಗ್ ಮಾಡ್ಬೇಕು. ಅದಕ್ಕೋಸ್ಕರ ಉಳುಮೆ ಮಾಡ್ಬೇಕಾದ್ರೆ ನೋಡ್ತೀವಿ 2-3 ಸಲ ಉಳುಮೆ ಮಾಡ್ತೀವಿ, ಕಂಡೀಷನಿಂಗ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಬಿಸಿಲಿಗೆ ಒಣಗಿಸ್ತೀವಿ. ಸೊ ಈ ರೀತಿ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಸ್ನೇಹಿತರೆ, ಸೊ ಈ ಒಂದು ಸಾಕಷ್ಟು ಒಂದು ನಮ್ಮ ಮಣ್ಣಲ್ಲಿ ಇರ್ಬೇಕಾದಂತಹ ಕೆಲವು ಜೀವರಾಶಿಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಆ ಜೀವರಾಶಿಗಳನ್ನ ಕಳ್ಕೊಳ್ತಾ ಇದ್ದೀವಿ. ಆ ಜೀವರಾಶಿಗಳಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ರೈತನಿಗೆ ಸಹಾಯ ಮಾಡುತ್ತೆ. ಎರೆಹುಳ ಆಗಿರ್ಬೋದು, ಕೆಲವು ಸೂಕ್ಷ್ಮ ಜೀವಿಗಳು ನಮ್ಮ ಬೆಳೆಗಳಿಗೆ ಚೆನ್ನಾಗಿ ಉತ್ತೇಜನ ಕೊಡೋದಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಆ ರೀತಿಯಲ್ಲಿ ನೋಡೋದಾದ್ರೆ ನನ್ನ ಆಕ್ಟಿವ್ಸೈಮ್ ಬಗ್ಗೆ ಏನ್ ಮಾಡ್ತಾ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ನೇಹಿತರೆ, ಎಷ್ಟೋ ಜನ ರೈತರು ಕಂಪ್ಲೇಂಟ್ ಮಾಡೋದು, ಸಾರ್ ಸರಿಯಾಗಿ ನನ್ನ ಗಿಡ ಎತ್ತರ ಬೆಳೀತಾ ಇಲ್ಲ. ಒಂದು ಕಾರಣ ರೈತರೇ ನೋಟ್ ಮಾಡ್ಕೊಳ್ಳಿ, ಬೇರುಗಳು ಸರಿಯಾಗಿ ವೃದ್ಧಿ ಆಗಿಲ್ಲ ಅಂದ್ರೆ, ಬೇರುಗಳು ಸರಿಯಾಗಿ ಡೆವಲಪ್ ಆಗಿಲ್ಲ ಅಂದ್ರೆ, ನೀರು ಸರಿಯಾಗಿ ಹೊಂದಿಸಿಕೊಡೋದಕ್ಕೆ ಸಾಧ್ಯ ಆಗಲ್ಲ, ಗೊಬ್ಬರಗಳನ್ನ ಅದು ಪೋಷಣೆ ಒದಗಿಸಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಸ್ನೇಹಿತರೆ, ಬಿಳಿ ಬೇರುಗಳು ಚೆನ್ನಾಗಿ ಸ್ಪ್ರೆಡ್ ಆಗ್ಬೇಕು, ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನೀರನ್ನ ಹೀರ್ಕೋಬೇಕು, ಗೊಬ್ಬರಗಳನ್ನ ಹೀರ್ಕೋಬೇಕು ಅಂದ್ರೆ ನಮ್ಗೆ ಬೇರುಗಳು ಮುಖ್ಯ ಆಗ್ತದೆ. ಸೈಟೋಕೈನಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸಸ್ಯಗಳಲ್ಲಿರುವಂತಹ ಈ ಒಂದು ಬೇರುಗಳನ್ನ ಚೆನ್ನಾಗಿ ಡೆವಲಪ್ ಮಾಡೋದಕ್ಕೆ, ಜೀವಕೋಶಗಳನ್ನ ವೃದ್ಧಿ ಮಾಡೋದಕ್ಕೆ ಬೇಕಾದಂತಹ ಕೆಲವು ಎನ್ಸೈಮ್ಸ್ ಅನ್ನ ಇದರಲ್ಲಿ ನಾವು ನೋಡ್ತೀವಿ. ಆ ಒಂದು ಪ್ರೋಟೀನ್ಗಳನ್ನ ಒದಗಿಸಿಕೊಡ್ತದೆ. ಸೊ ಸಸ್ಯಗಳು ಸರಿಯಾದ ರೀತಿಯಲ್ಲಿ ಬೆಳಿಬೇಕು ಅಂದ್ರೆ ಅದಕ್ಕೆ ಪೋಷಣೆ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಕಾಂಡ ತುಂಬಾ ಗಟ್ಟಿಮುಟ್ಟಾಗಿ ಬೆಳಿಬೇಕು, ಬೇರುಗಳ ಜೊತೆ ಕಾಂಡ ಸಹ ಚೆನ್ನಾಗಿ ನಿಂತ್ಕೋಬೇಕು, ಲಾರ್ಜರ್ ರೂಟ್ ಬೆಳೆಯೋದಕ್ಕೆ ಬೇಕಾದಂತಹ ಗಿಬ್ಬರ್ಲಿನ್ಸ್ ಇದರಲ್ಲಿ ಇದಾವೆ. ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂದ್ರೆ ಗೊಬ್ಬರ ಹಾಕೋದು ಕೌಂಟ್ ಆಗಲ್ಲ ರೈತರೇ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಗೊಬ್ಬರ ಎಷ್ಟು ಆಗ್ತಾ ಇದೀರಾ ಇಲ್ವಾ ಕೌಂಟ್ ಅಲ್ಲ. ಹಾಕಿದ ಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ಸಸ್ಯಗಳಿಗೆ ಬೇಕಾದ ರೀತಿಯಲ್ಲಿ ಪರಿವರ್ತನೆ ಆಗಬೇಕು. ಸಸ್ಯಗಳಿಗೆ ಬೇಕಾದ ರೀತಿಯಲ್ಲಿ ಪರಿವರ್ತನೆ ಆಗಬೇಕು. ಅವೈಲಬಲ್ ಫಾರ್ಮ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಆ ಒಂದು ಮೆಟಬಾಲಿಕ್ ಪ್ರೋಸೆಸ್ ಆಗ್ತಾ ಇದೆಯಾ ನೋಡ್ಬೇಕು. ಅದನ್ನ ಒದಗಿಸುವಂತಹ ಗೊಬ್ಬರಗಳು, ನೀವು ಕೊಡುವಂತಹ ಗೊಬ್ಬರಗಳನ್ನ ಸರಿಯಾದ ರೀತಿಯಲ್ಲಿ ಸಸ್ಯಗಳಿಗೆ ಒದಗಿಸಿ ಕೊಡೋದಕ್ಕೆ, ಅದನ್ನ ಕನ್ವರ್ಟ್ ಮಾಡೋದಕ್ಕೆ, ಅವೈಲಬಲ್ ಮಾಡೋದಕ್ಕೆ ನಮಗೆ ಬೇಕಾದ ಪೋಷಕಾಂಶಗಳು ಇದೆ. ಅದ್ರ ಜೊತೆಗೆ ಪ್ಲಾಂಟ್ ಎತ್ತರ ಬೆಳಿಬೇಕು, ಡೆವಲಪ್ ಆಗ್ಬೇಕು. ಸೊ ಇದೆಲ್ಲ ಸೀಡ್ ಜರ್ಮಿನೇಷನ್ ಚೆನ್ನಾಗಾಗ್ಬೇಕು, ಬೀಜೋತ್ಪಾದನೆ ಚೆನ್ನಾಗಿ ನಡಿಬೇಕು. ಈ ನಿಟ್ಟಿನಲ್ಲಿ ನನ್ನ ಆಕ್ಟಿವಿಸಮ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಆರ್ಗಾನಿಕ್ ಇನ್ ನೇಚರ್, ಇದು ಯಾವುದೇ ರೀತಿಯ ಒಂದು ಹಾನಿ ಇರೋದಿಲ್ಲ. ಸಾವಯವ, ನಾನೇನ್ ಸೀವೀಡ್ ಅಂತ ಹೇಳಿದೆ, ಸಮುದ್ರದ ಕಳೆ ಅಂತ ಹೇಳಿದೆ, ಇಲ್ಲಿ ಗಮನಿಸಬಹುದು ಸ್ನೇಹಿತರೆ, ಇದು ಕಂಪ್ಲೀಟ್ ಆಗಿ ಸಾವಯವ ಮಾದರಿಯಲ್ಲಿ ನಮಗೆ ಸಿಗತ್ತೆ. ಸರಿಸುಮಾರು 60 ಖನಿಜ ಲವಣಗಳು ಸೊ ಈ ಒಂದು ಸೀವೀಡ್ ಅಲ್ಲಿ ಅವೈಲಬಲ್ ಇದೆ, ನಮಗೆ ದೊರಕುತ್ತೆ. 21 ಅಮೈನೋ ಆಸಿಡ್ಗಳು ಒಬ್ಬ ಮನುಷ್ಯ ಬದುಕೋದಕ್ಕೆ, ಒಬ್ಬ ಮನುಷ್ಯ ಬೆಳೆಯೋದಕ್ಕೆ, ಒಬ್ಬ ಮನುಷ್ಯನ ದೇಹ ಮೇಂಟೈನ್ ಆಗೋದಕ್ಕೆ, ಮನುಷ್ಯನ ಸಾಮರ್ಥ್ಯ ವೃದ್ಧಿಸೋದಕ್ಕೆ ಯಾವ ರೀತಿ ಪೋಷಕಾಂಶಗಳು ಬೇಕು, ಗಿಡಗಳಿಗೂ ಈ ಪೋಷಕಾಂಶಗಳು ಬೇಕಾಗ್ತದೆ. ಅದನ್ನು ಈ ಪ್ರಾಡಕ್ಟ್ ನ ಮೂಲಕ ಒದಗಿಸಿ ಕೊಡ್ತಾ ಇದೀವಿ. ಅಲಾಂಗ್ ವಿತ್ ಗ್ರೋತ್ ನ್ಯೂಟ್ರಿಯೆಂಟ್, ಸಸ್ಯಗಳು ಚೆನ್ನಾಗಿ ಬೆಳಿಬೇಕು, ಹೂಗಳು ಚೆನ್ನಾಗಿ ವೃದ್ಧಿ ಆಗ್ಬೇಕು. ಸೊ ಆ ಒಂದು ಕಾಯಿ ಪಲ್ಯಗಳು ಚೆನ್ನಾಗಿ ವೃದ್ಧಿ ಆಗ್ಬೇಕು, ಅದಕ್ಕೆ ಬೇಕಾದಂತಹ ಹಾರ್ಮೋನುಗಳನ್ನ ನ್ಯೂಟ್ರಿಯೆಂಟ್ ಅನ್ನ ಒದಗಿಸಿ ಕೊಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ಅನ್ನ ಬಳಸುವುದರ ಮೂಲಕ ಏನೆಲ್ಲ ಉಪಯೋಗ ಒಬ್ಬ ರೈತನಿಗೆ ಅಂತ ಹೇಳಿದ್ರೆ, ಬೀಜೋತ್ಪಾದನೆ ಆಗಿ ಚೆನ್ನಾಗಿ ಗಿಡಗಳು ಬೆಳೆಯೋದಕ್ಕೆ, ಅದ್ರ ಜೊತೆಗೆ ಬೇರುಗಳು ಚೆನ್ನಾಗಿ ವೃದ್ಧಿ ಆಗೋದಕ್ಕೆ, ಒತ್ತಡ, ಮಳೆ ಜಾಸ್ತಿ ಆಗೋದು ಇಲ್ಲ ನೀರು ಕಮ್ಮಿ ಆಗೋದು ಇಲ್ಲ ನೀರು ಜಾಸ್ತಿ ಆಗೋದು, ಈ ರೀತಿ ಒತ್ತಡಗಳನ್ನ ನಿಭಾಯಿಸಬೇಕು. ಅದ್ರ ಜೊತೆಗೆ ಕಾಯಿ ಪಲ್ಯಗಳು ಚೆನ್ನಾಗಿ ಬಿಡಬೇಕು, ಹೀಲ್ಡ್ ಇಳುವರಿ ಚೆನ್ನಾಗಿ ಬರಬೇಕು.
ಓಕೆ, ಅದ್ರ ಜೊತೆಗೆ ಇನ್ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಒದಗಿಸಿಕೊಟ್ಟಾಗ ಸರಿಯಾದ ರೀತಿಯಲ್ಲಿ ಅದು ಗಿಡಗಳಿಗೆ ಹೊಂದಿಸಬೇಕು. ಮಣ್ಣಿನಲ್ಲಿ ಜೀವರಾಶಿಯ ವೃದ್ಧಿ ಆಗ್ಬೇಕು. ಆ ಮೈಕ್ರೋಬಿಯಲ್ ಆಕ್ಟಿವಿಟಿ ಮಾಡೋದಕ್ಕೆ ಸ್ನೇಹಿತರೆ ನಾನು ಈ ಪ್ರಾಡಕ್ಟ್ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಎಲ್ಲ ರೀತಿಯ ಬೆಳೆಗಳಿಗೆ ನೀವು ಇದನ್ನ ಒದಗಿಸಿಕೊಡ್ಬಹುದು. ಯಾವ ರೀತಿ ಒದಗಿಸಿಕೊಡ್ಬಹುದು, ಎಲ್ಲೆಲ್ಲಿ ಕೊಡ್ಬಹುದು, ಎಲ್ಲಾ ಒಂದು ರೈತರಿಗೂ ಹೇಳಿ. ನಾವು ಜಮೀನಿನಲ್ಲಿ ನಮ್ಮ ತೋಟಗಳಲ್ಲಿ ಬೆಳೆಯುವಂತಹ ಯಾವುದೇ ಬೆಳೆ ಆಗಿರಬಹುದು, ಭತ್ತ, ಕಾಟನ್ ಆಗಿರಬಹುದು, ಇವನ್ ಶುಂಠಿ ಆಗಿರ್ಬೋದು, ಅಡಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಕಾಲಿಫ್ಲವರ್, ವೆಜಿಟೇಬಲ್, ಮೂಲಂಗಿ, ಕ್ಯಾರೆಟ್, ರಬ್ಬರ್ ಪ್ಲಾಂಟೇಶನ್ಸ್ ಆಗಿರಬಹುದು. ಈವನ್ ನಾವು ಸಿಟಿಗಳಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ. ಸೊ ಲಾನ್ ಅಂದ್ರೆ ಹುಲ್ಲು ಬೆಳೆಸೋದಕ್ಕೆ ಗಾರ್ಡನ್ಸ್ ಆಗಿರಬಹುದು, ಗೋಲ್ಫ್ ಕೋರ್ಸ್ ಅಲ್ಲಿ. ಸೊ ಈ ಒಂದು ಆಕ್ಟಿವ್ ಜೈಮನ್ನ ಕೊಡೋದ್ರ ಮೂಲಕ ಹಚ್ಚ ಹಸಿರಾಗಿ ಕಾಣುತ್ತೆ. ಅದ್ರ ಜೊತೆಗೆ ಹುಲ್ಲು ಬೆಳೆಯೋದಕ್ಕೂ ಸಹ ನಮ್ಗೆ ಹೆಲ್ಪ್ ಆಗ್ತದೆ. ಯಾವ ರೀತಿ ಬೆಳೆಸಬೇಕು ಅಂದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. 1 ಲೀಟರ್ ನೀರಿನ ಪ್ರಮಾಣಕ್ಕೆ 1 ml ಆಕ್ಟಿವ್ ಜೈಮನ್ನ ಬಳಸ್ಕೊಂಡ್ರೆ ಸಾಕು. ಸ್ಪ್ರೇ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನ ಸ್ಪ್ರೇ ವಿಧಾನದ ಮೂಲಕ ಬಳಸುವಂತದ್ದು ವಿಶೇಷವಾಗಿ. ಸೊ ಅದನ್ನ ನೀವು ಮಣ್ಣಿಗೆ ಒದಗಿಸಬೇಕು ಅಂದ್ರೆ 1 ಎಕರೆ ಜಮೀನಿಗೆ 200 ml ಆಕ್ಟಿವ್ ಜೈಮನ್ನ ನೀವು ಗೊಬ್ಬರದ ಜೊತೆ ಅದನ್ನ ಮಿಕ್ಸ್ ಮಾಡಿ ಸೊ ಮಣ್ಣಿಗೆ ಸೇರಿಸಬಹುದು, ಮಣ್ಣಿಗೆ ಸ್ಪ್ರೆಡ್ ಮಾಡಬಹುದು, ಮಣ್ಣಿಗೆ ಚೆಲ್ಲಬಹುದು. 1 ಎಕರೆ ಜಮೀನಿಗೆ ಸೊ 200 ml ಆಕ್ಟಿವ್ ಜೈಮನ್ನ ನೀವು ಚೆಲ್ಲುವುದರ ಮೂಲಕ ಆ ಮಣ್ಣಲ್ಲಿ ಚೆನ್ನಾಗಿ ಕಂಡೀಷನಿಂಗ್ ಆಗತ್ತೆ. ಆ ಒಂದು ಆಕ್ಟಿವಿಟೀಸ್ ಏನ್ ನಡಿಬೇಕು, ಸೂಕ್ಷ್ಮ ಪ್ರಕ್ರಿಯೆ, ಸೂಕ್ಷ್ಮಾಣು ಜೀವಿಗಳ ಒಂದು ಪ್ರಕ್ರಿಯೆ ಏನ್ ನಡಿಬೇಕು, ಅದ್ರ ಜೊತೆಗೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಏನ್ ನಡಿಬೇಕು, ಅದ್ರ ಜೊತೆಗೆ ಜೀವರಾಶಿಗಳನ್ನ ಉತ್ತೇಜನ ಮಾಡುವಂತಹ ಕಾರ್ಯ ಏನ್ ನಡಿಬೇಕು, ಎಲ್ಲ ಕಾರ್ಯಗಳು ನಾವು ಮಣ್ಣಿಗೆ ಸೇರಿಸಿದಾಗ ಮಾತ್ರ ಆಗುತ್ತೆ. ನಿಮ್ಮ ಗೊಬ್ಬರಗಳು ಏನು ಕೊಡ್ತಾ ಇದ್ರೆ ಅದರ ಕಾರ್ಯಕ್ಷಮತೆ ಇಂಪ್ರೂವ್ ಆಗುತ್ತೆ. ಸೊ ಬೆಳಿಗ್ಗೆ ಸಂಜೆ ಯಾವಾಗಾದ್ರೂ ಒಂದು ಟೈಮ್, ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ, ಬಿಸಿಲು ಬರೋದಕ್ಕಿಂತ ಮುಂಚೆ, ಬೆಳಗಿನ ಜಾವ ಅಥವಾ ಮುಸ್ಸಂಜೆ, ಸೂರ್ಯ ಮುಳುಗೋದಕ್ಕಿಂತ ಅಂದ್ರೆ ಮುಳುಗಿದ ಮೇಲೆ ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆದ ಮೇಲೆ ಸೊ ಸ್ಪ್ರೇ ಮಾಡಿ ಅಥವಾ ನಿಮ್ಮ ಗೊಬ್ಬರಗಳ ಜೊತೆ ಮಣ್ಣಿಗೆ ಸೇರಿಸಿ ಸ್ನೇಹಿತರೆ. ಸೊ ಈ ಒಂದು ಆಕ್ಟಿವ್ ಜೈಮನ್ನ ಈ ರೀತಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಇದೇ ರೀತಿಯಲ್ಲಿ ಇನ್ನೊಂದು ಪ್ರಾಡಕ್ಟ್ ಇತ್ತೀಚೆಗೆ ನಾವು ಲಾಂಚ್ ಮಾಡಿದ್ವಿ, ಆಕ್ಟಿವ್ ಮ್ಯಾಕ್ಸ್ ಅಂತ. ಎಸ್ಪೆಷಲಿ ತುಂಬಾ ಜನ ರೈತರು ಕೇಳ್ತಾ ಇದ್ರು, ಸರ್ ಬೀಜ ಮೊಳಕೆ ಹೊಡೆಯೋದು ತುಂಬಾ ಬೀಜ ವೇಸ್ಟ್ ಆಗ್ತಾ ಇದಾವೆ ಸರ್ ಬೇರುಗಳು ಈ ಬೂಜು ರೋಗ ಬಂದು ಸಾಯ್ತಾ ಇದಾವೆ. ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀನಿ, ಕೆಲವೊಂದು ಕಂಡೀಷನ್ಸ್ ಅನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರು ಕೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಬೀಜಗಳನ್ನ ಬಿತ್ತನೆ ಮಾಡಿದಾಗ ಬೀಜಗಳು ಸರಿಯಾಗಿ ಬಿತ್ತನೆ ಮೊಳಕೆ ಹೊಡಿದಿರ ಅದು ಅಲ್ಲೇ ಸತ್ತು ಹೋಗ್ತಾ ಇದೆ, ಅಲ್ಲೇ ಭೂಮಿಯಲ್ಲಿ ಉಳ್ಕೊಳ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಎರಡನೇದು, ಸೊ ಮೊಳಕೆ ಆದ್ರೂ ಸಹ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಬೇರುಗಳಿಗೆ ಫಂಗಲ್ ಅಟ್ಯಾಕ್ ಆಗ್ಬಿಟ್ಟು ಬೂಜು ರೋಗ, ಕೊಳೆ ರೋಗ ಬಂದು ಅಲ್ಲೇ ಸತ್ತು ಹೋಗ್ತಾ ಇದೆ. ಅದೇ ರೀತಿ ಸರ್ ಸಸ್ಯಗಳ ಒಂದು ಅಪಿಯರೆನ್ಸ್ ಏನಿದೆ, ಆ ಹಸಿರುತನ ಏನಿದೆ ಸರಿಯಾಗಿ ಇಲ್ಲ, ಸರಿಯಾಗಿ ಕಾಣ್ತಾ ಇಲ್ಲ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದೆ ಸರ್, ಕುಂಠಿತ ಬೆಳವಣಿಗೆ ಕಾಡ್ತಾ ಇದೆ, ಎಲೆಗಳು ಒಣಗುತ್ತಾ ಇದೆ, ಎಲೆಗಳು ಉದುರುತ್ತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಸ್ನೇಹಿತರೆ ಸೊ ನಾವು ಆಕ್ಟಿವ್ ಮ್ಯಾಕ್ಸ್ ಅನ್ನು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಸೊ ಒಂದು ಒಳ್ಳೆ ಇಳುವರಿ ಕೊಡೋದಕ್ಕೆ, ಒಳ್ಳೆ ಪ್ರಾಫಿಟ್ ಕೊಡೋದಕ್ಕೆ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಈ ರೀತಿ ನಾನು ಬೀಜ ಹೊಡೆಯೋ ಜರ್ಮಿನೇಷನ್ ಇಶ್ಯೂಸ್ ಕಾಣಿಸ್ತಾ ಇದೆಯೋ, ಒತ್ತಡದಿಂದ, ಭೂಮಿಯ ಒತ್ತಡ, ನೀರಿನ ಅಭಾವ, ವಾತಾವರಣದಲ್ಲಿ ಫ್ಲಡ್ಸ್ ಆಗಿರಬಹುದು, ಅಂದ್ರೆ ವಾತಾವರಣದಲ್ಲಿ ಹೆಚ್ಚು ಮಳೆ ಬಂದು ಅದರಿಂದ ಸಹ ಈ ಒಂದು ಬೆಳೆಗಳು ಕೊಳ್ತಾ ಹೋಗುವಂತಹ ಅಂಶ ಆಗಿರಬಹುದು. ಸೊ ರಾಸಾಯನಿಕ ಗೊಬ್ಬರಗಳ ಕಾರ್ಯಕ್ಷಮತೆ ವೃದ್ಧಿ ಮಾಡೋದು ಆಗಿರ್ಬೋದು. ಸೊ ಈ ಒಂದು ಬೆನಿಫಿಟ್ ಅನ್ನು ಕೊಡೋದಕ್ಕೆ ಸೊ ಎಲ್ಲಿ ಮಣ್ಣು ಫಲವತ್ತತೆ ಸರಿ ಇಲ್ಲವೋ ಅಂತ ಒಂದು ನಿಟ್ಟಲ್ಲಿ ಆಕ್ಟಿವ್ ಮ್ಯಾಕ್ಸ್ ಸಹ ಇದೇ ಒಂದು ಕಾರ್ಯ ಮಾಡ್ಕೊಡೋದಕ್ಕೆ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಸೊ ಹೀಲ್ಡ್ ಕಡಿಮೆ ಇದ್ದಾಗ ಇಳುವರಿ ಜಾಸ್ತಿ ಮಾಡ್ಲಿಕ್ಕೆ ವಿಶೇಷವಾದ ರೀತಿಯಲ್ಲಿ ನ್ಯೂಟ್ರಿಯೆಂಟ್ ಡಿಮ್ಯಾಂಡ್ ಎಲ್ಲೆಲ್ಲಿ ಸಿಗುತ್ತೋ ಇದನ್ನ ಬಳಸೋದ್ರ ಮೂಲಕ ಏನಾಗುತ್ತೆ, ಪೋಷಣೆ ಯಾವಾಗ ಬೇಕೋ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ರೀಪ್ರೊಡಕ್ಟಿವ್ ಸ್ಟೇಜ್, ಮೊಳಕೆ ಹೊಡಿಬೇಕಾದ್ರೆ ಅಥವಾ ಚಿಕ್ಕ ಗಿಡ ಬೆಳಿಬೇಕಾದ್ರೆ ಆ ಸ್ಟೇಜ್ ಅಲ್ಲಿ ವಿಶೇಷವಾಗಿ ನೀವು ಒದಗಿಸ್ಬೇಕು, ಮಣ್ಣಲ್ಲಿ ಇರಬೇಕಿದು ಅಥವಾ ಸ್ಪ್ರೇ ಮಾಡ್ಬೇಕು. ಅದ್ರ ಜೊತೆಗೆ ಒಂದೊಂದ್ಸಲ ಏನಾಗ್ತಿರುತ್ತೆ, ಯಾಕೆ ಇಳುವರಿ ಕಮ್ಮಿ ಬರುತ್ತೆ ಅಂದ್ರೆ ಪೋಷಕಾಂಶಗಳು ಕೊಡ್ತೀರಾ, DAP ಹಾಕ್ತೀರಾ, NPK ಹೊಡಿತೀರಾ, ಬಟ್ ಓನ್ಲಿ ಥಿಂಗ್ ಈಸ್ ಅದು ಮಣ್ಣಲ್ಲಿರುತ್ತೆ ಹೊರತು ಗಿಡಗಳಿಗೆ ಹೋಗ್ತಾ ಇಲ್ಲ, ಕನೆಕ್ಷನ್ ಆಗ್ತಾ ಇಲ್ಲ ಸ್ನೇಹಿತರೆ. ಸೊ ಮೊಬಿಲಿಟಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅಂದ್ರೆ ಅದನ್ನ ಸಂಪರ್ಕ ಮಾಡೋದು. ಯಾವುದನ್ನ ಬೇರು ಆ ಒಂದು ಸಸ್ಯದ ಬೇರಿಗೆ ಪೋಷಕಾಂಶಗಳು ತಲುಪುತ್ತಿದೆಯೇ, ಕನೆಕ್ಟಿವಿಟಿ ಇದೆಯೇ, ಅಷ್ಟು ಸಡಿಲವಾಗಿ ಅದು ಹೋಗ್ತಾ ಇದೆಯೇ, ಸರಾಗವಾಗಿ ಸಿಗ್ತಾ ಇದೆಯಾ ಗಿಡಗಳಿಗೆ, ಆ ಒಂದು ಪ್ರಕ್ರಿಯೆ ನೋಡಿದ್ರೆ ಮೊಬಿಲಿಟಿ ಸರಿ ಇಲ್ಲ. ಇನ್ಕೇಪಬಲ್ ಟು ಪ್ರೊವೈಡ್ ನ್ಯೂಟ್ರಿಯೆಂಟ್ ಇನ್ ಬಯೋ ಅವೈಲಬಲ್ ಫಾರ್ಮ್, ಅಂದ್ರೆ ಗಿಡಗಳಿಗೆ ಬೇಕಾದ ರೀತಿಯಲ್ಲಿ ಗಿಡಗಳಲ್ಲಿ ಬಳಸಿಕೊಳ್ಳುವಂತಹ ಒಂದು ಫಾರ್ಮೇಶನ್ಗೆ ಮಾಡ್ಬೇಕಾಗತ್ತೆ. ಒಂದು ಪ್ರಕ್ರಿಯೆ ಇರುತ್ತೆ, ಆ ಕನ್ವರ್ಷನ್ ಪ್ರಕ್ರಿಯೆ ಸರಿಯಾಗಿ ಆಗದೆ ಇದ್ದಾಗ ವಾತಾವರಣದಲ್ಲಿ ಬದಲಾವಣೆಗಳು,
ಅಂದ್ರೆ ತುಂಬಾ ನೀರು ನಿಂತ್ಕೊಳ್ಳೋದು ಅಥವಾ ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಇವೆಲ್ಲಗಳಿಂದ ಮುಕ್ತಿ ಹೊಂದೋದಕ್ಕೆ ನಮ್ಮ ಆಕ್ಟಿಮ್ಯಾಕ್ಸ್ ಇಂಡೋಲೈಫ್ ನ್ಯೂಟ್ರಿಯೆಂಟ್ ಎನೇಬಲಿಂಗ್ ಟೆಕ್ನಾಲಜಿ ಅಂತ ತಂದಿದೀವಿ. ಇದರಲ್ಲಿ ನಾವು ಬಳಸಿರುವಂತಹ ಈ ಒಂದು ಸಮುದ್ರದ ಕಳೆ, ರಿಸರ್ಚ್ ಮಾಡಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳು, ಮೈಕ್ರೋಬಿಯಲ್ ಮೆಟಬಾಲಿಕ್ ಪ್ರೋಸೆಸ್, ಏನಕ್ಕೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆಗಳನ್ನ ಚೆನ್ನಾಗಿರೋ ಉತ್ತೇಜನ ಕೊಡೋದಕ್ಕೆ ಒಂದು ಎಕ್ಸ್ಪರ್ಟಿ ಫಾರ್ಮುಲೇಷನ್ ಅನ್ನು ನಮ್ಮ ಮುಂದೆ ತಂದಿದ್ದಾರೆ. ಅದರ ಹೆಸರು ಆಕ್ಟಿವ್ ಮ್ಯಾಕ್ಸ್. ಈ ರಾ ಮೆಟೀರಿಯಲ್ ಏನಿದೆ ಸರಿಯಾದ ರೀತಿಯಲ್ಲಿ ಸ್ಪ್ರೇ ಡ್ರೈಯಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಯಾವುದೇ ಪೋಷಕಗಳು, ಯಾವುದೇ ಹಾರ್ಮೋನುಗಳು ಇದರಲ್ಲಿ ಹಾಳಾಗದ ಹಾಗೆ ನೋಡ್ಬೋದು. ಇಲ್ಲಿ ಗಿಡಗಳು ಬೆಳಿಬೇಕು ಅಂದ್ರೆ, ಮೊಳಕೆ ಹೊಡಿಬೇಕು ಅಂದ್ರೆ, ಗಿಡ ಎತ್ತರ ಬೆಳಿಬೇಕು ಅಂದ್ರೆ, ಬೇರುಗಳು ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಊಟ ಬೇಕು, ಅದಕ್ಕೆ ಪೋಷಣೆ ಬೇಕು, ಅದಕ್ಕೆ ಪೋಷಕಾಂಶಗಳು ಬೇಕು, ಅದಕ್ಕೆ ಎನ್ಸೈಮ್ಸ್ ಬೇಕಾಗತ್ತೆ. ಎಲ್ಲ ರೀತಿಯಲ್ಲಿ ಬೇಕಾದಂತಹ ಬೆಳೆಗಳಿಗೆ ಬೇಕಾದಂತಹ, ಸಸ್ಯಗಳಿಗೆ ಬೇಕಾದಂತಹ ಈ ಒಂದು ಎನ್ಸೈಮ್ಸ್ ಏನಿದೆ, ಪ್ರೋಟೀನ್ ಕಾಂಪ್ಲೆಕ್ಸ್ ಗಳೇನಿದೆ, ಆ ಒಂದು ಬೇರುಗಳಿಗೆ ಬೆಳೆಯೋದಕ್ಕೆ ಬೇಕಾದಂತಹ ಒಂದು ಉತ್ತೇಜಕಗಳು ಏನ್ ಬೇಕು, ಮೊಳಕೆ ಹೊಡೆಯೋದಕ್ಕೆ ಏನು ಒಂದು ಉತ್ತೇಜಕಗಳು ಬೇಕು, ಈ ಒಂದು ಸಮುದ್ರದ ಕಡೆ ಸೀವೀಡ್ ಅನ್ನೋ ಒಂದು ಅಂಶದಲ್ಲಿ ಹೇರಳವಾಗಿ ಸಿಗೋದ್ರಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇದರಲ್ಲೂ ಸಾಕಷ್ಟು ಪೋಷಕಾಂಶಗಳು, ಸರಿಸುಮಾರು 60 ಖನಿಜ ಲವಣಗಳು, 21 ಅಮೈನೋ ಆಸಿಡ್ಗಳು, ಅದರ ಜೊತೆಗೆ ಸಾಯಿಲ್ ಕಂಡೀಷನಿಂಗ್ ಮಾಡುವಂತಹ ಒಂದು ಆಲ್ಜನಿಕ್ ಆಸಿಡ್ ಅನ್ನೋ ಒಂದು ಅಂಶವನ್ನ ಇಲ್ಲಿ ನೋಡಬಹುದು. ಅದೇ ರೀತಿ ಡಿಫೆನ್ಸ್ ಮೆಕಾನಿಸಮ್, ರೋಗ ನಿರೋಧಕ ಶಕ್ತಿ, ರೋಗಗಳನ್ನ ತಡೆಯೋದಕ್ಕೆ, ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ, ನಮಗೆ ರೇಡಿಯೇಷನ್ ಡ್ಯಾಮೇಜ್ ಅನ್ನ ತಡೆಯೋದಕ್ಕೆ, ಸೂರ್ಯನ ವಿಕಿರಣಗಳನ್ನ ಡ್ಯಾಮೇಜ್ ಅನ್ನ ತಡೆಯೋದಕ್ಕೆ ನಮಗೆ ಈ ಒಂದು ಸಸ್ಯಗಳಿಗೆ ಒದಗಿಸಿಕೊಡೋದಕ್ಕೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಅನ್ನ ಇದರಲ್ಲಿ ನಾವು ನೋಡಿರ್ತೀವಿ, ಬ್ಲೆಂಡ್ ಮಾಡಿರ್ತೀವಿ. ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿ ನಮ್ಮ ಮುಂದೆ ತಂದಿದ್ದಾರೆ. ಎಲ್ಲ ಬಯೋ ಅವೈಲಬಲ್ ನ್ಯೂಟ್ರಿಯೆಂಟ್ ಅಂದ್ರೆ ನೇರವಾಗಿ ಸಸ್ಯಗಳಿಗೆ ಬಳಸಿಕೊಳ್ಳಲು ಸಹಾಯಕಾರಿ ಆಗುವಂತಹ ಕಾಂಪೊನೆಂಟ್ ಇದರಲ್ಲಿ ಇರ್ತವೆ. ಕ್ಲಿಷ್ಟಕರ ಮಾಡೋದಿಲ್ಲ, ಕಾಂಪ್ಲೆಕ್ಸ್ ಮಾಡೋದು Balkis, is it disconnected? Yeah, now it is connected back. You can share the screen. Okay, check the streamlining. It is live. Live, no? Okay. I don't know what happened because of the weak signal. So, ಸ್ನೇಹಿತರೆ, ತಂತ್ರಜ್ಞಾನದ ವಿಷಾದ, some ಟೆಕ್ನಿಕಲ್ ಗ್ಲಿಚ್ ಇಂದ ಸ್ವಲ್ಪ ತೊಂದರೆ ಆಗಿದೆ, ಅಡಚಣೆ ಆಗಿದೆ. ಸೊ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಂದ ನಿಲ್ಸಿದ್ದೀನೋ, ಐ ಥಿಂಕ್ ಇಟ್ ವಾಸ್ ಕ್ಲಿಯರ್ ಫ್ರಮ್ ದಿಸ್ ಸೈಡ್. ಇಲ್ಲಿವರೆಗೂ ಕ್ಲಿಯರ್ ಆಗಿತ್ತಲ್ವಾ ಬಲ್ಕಿಸ್ ಅವರೇ? ಕ್ಲಿಯರ್. ಯಾ, ಸೊ ಇಸ್ ಇಟ್ ವಿಸಿಬಲ್ ನೌ? ವಿಸಿಬಲ್. ಯಾ. ಸೊ ಸ್ನೇಹಿತರೆ, ಈ ಪ್ರಾಡಕ್ಟ್ ಅನ್ನ ನಾವು ಸಸ್ಯಗಳ ಬೆಳವಣಿಗೆಗೆ, ಅದರ ಜೊತೆಗೆ ಮಣ್ಣಿನಲ್ಲಿ ಜೀವರಾಶಿಗಳ ಉತ್ತೇಜಕ, ಬೇರುಗಳನ್ನ ಸಂಪೂರ್ಣವಾಗಿ ವೃದ್ಧಿಪಡಿಸೋದಕ್ಕೆ, ಪೋಷಕಾಂಶಗಳನ್ನ ಒದಗಿಸಿಕೊಡೋದಕ್ಕೆ, ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ, ಗಿಡಗಳು ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣಬೇಕು ಅಂತ ಹೇಳಿದ್ರೆ, ಈ ಒಂದು ಕಾಂಬಿನೇಷನ್ ಅಲ್ಲಿ ಸಾಕಷ್ಟು ಒಂದು ಪ್ರೋಟೀನ್ಗಳಾಗಿರ್ಬಹುದು, ಅದಕ್ಕೆ ಬೇಕಾದ ಒಂದು ಪೋಷಣೆ ಆಗಿರಬಹುದು, ಕಂಪ್ಲೀಟ್ ಆಗಿ ನಾವು ಇದನ್ನ ಒದಗಿಸಿಕೊಡ್ಬಹುದು ಸ್ನೇಹಿತರೆ. 50%, ಟುಗೆದರ್ ಈ ಎಲ್ಲ ಕಾಂಬಿನೇಷನ್ ಏನ್ ಹಾಕಿದೀವಿ, 50% ಮೋರ್ ರಿಸಲ್ಟ್ ದ್ಯಾನ್ ಯೂಸಿಂಗ್ ಐದರ್ ಇಟ್ ಸಪರೇಟ್ಲಿ. ಇದು ಸಿಗಲ್ಲ ಅಂತಲ್ಲ, ಹೊರಗಡೆ ಸಿಗುತ್ತೆ. ಬಟ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಬೇಕಾದಂತಹ ಎಲ್ಲ ಅಂಶಗಳನ್ನ ಇಟ್ಟಿರೋದ್ರಿಂದ ಒಂದು ಅರ್ಧಕ್ಕರ್ಧ ಪಟ್ಟು 50% ಒಳ್ಳೆ ರಿಸಲ್ಟ್ ಅನ್ನ ನಾವು ನೋಡ್ತೀವಿ. ಒಳ್ಳೆ ಒಂದು ಕಲರ್ ಅನ್ನ, ಹಚ್ಚ ಹಸಿರನ್ನ ನಾವು ನೋಡ್ಬೋದು. ಎಲೆಗಳ ಒಂದು ಕಲರ್ ಅಥವಾ ಆ ಒಂದು ಬಣ್ಣ ಏನಿದೆ ಚೆನ್ನಾಗಿ ಹಚ್ಚ ಹಸಿರಾಗಿರುತ್ತೆ. ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ, ಮಣ್ಣಿನ ಫಲವತ್ತತೆನ ಇಂಪ್ರೂವ್ ಮಾಡೋದಕ್ಕೆ, ಮಣ್ಣಿನಲ್ಲಿ ಜೀವರಾಶಿಯನ್ನ ಇಂಪ್ರೂವೈಸ್ ಮಾಡೋದಕ್ಕೆ, ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಆ ಬೇರುಗಳಿಗೆ, ಸಸ್ಯಗಳಿಗೆ ಒದಗಿಸಿಕೊಡೋದಕ್ಕೆ, ಆ ಬೇರುಗಳನ್ನ ವೃದ್ಧಿ ಮಾಡೋದಕ್ಕೆ ನಮಗೆ ಈ ಒಂದು ಕಂಪೋಸಿಷನ್ ಹೆಲ್ಪ್ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಬಳಸೋದಕ್ಕೆ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ. ಎನಾನ್ಸಿಸ್ ಫೋಟೋಸಿಂಥಸಿಸ್, ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ಅಂತ ಹೇಳ್ತೀವಿ. ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆ ಯಾಕೆ ಬೇಕು? ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ. ಅಂತ ಒಂದು ನಿಟ್ಟಲ್ಲಿ ಈ ರಾ ಮೆಟೀರಿಯಲ್ ಅನ್ನ ಯುರೋಪ್ ಇಂದ ಇಂಪೋರ್ಟ್ ಮಾಡಿಕೊಂಡು ಅಲ್ಲಿ
ಅಲ್ಲಿ ಇದನ್ನ ಸೊ ಅಗೇನ್ ಪ್ರೊಡ್ಯೂಸ್ ಮಾಡಿ ಒಂದು ಸ್ಟ್ರಿಕ್ಟ್ ಕಂಟ್ರೋಲ್ ಅಲ್ಲಿ ಇದನ್ನ ಉತ್ಪಾದನೆ ಮಾಡಿ ಸೊ ಈ ಒಂದು ರೈತರಿಗೆ ಒಂದು ಒಳ್ಳೆ ಬೀಜೋತ್ಪಾದನೆ ಆಗ್ಲಿ ಅಂತ ಹಸಿರು ಗಿಡಗಳು ಹಸಿರುತನ ಚೆನ್ನಾಗಿ ಉಳ್ಕೊಳ್ಳಿ, ಸೊ ಆಹಾರ ಉತ್ಪಾದನೆ ಚೆನ್ನಾಗಿ ಮಾಡ್ಲಿ, ಬೇರುಗಳು ಚೆನ್ನಾಗಿ ವೃದ್ಧಿ ಆಗ್ಲಿ, ಆ ಗಿಡಗಳಿಗೆ ಆಗುವಂತಹ ಒಂದು ಒತ್ತಡವನ್ನ ನಿಭಾಯಿಸ್ಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನ ಕೊಡೋದಕ್ಕೆ, ಸೊ ಫ್ಲವರಿಂಗ್ ಹಾಗೂ ಫ್ರೂಟಿಂಗ್ ಚೆನ್ನಾಗಿ ಆಗ್ಲಿಕ್ಕೆ, ಹಣ್ಣು ಕಾಯಿ ಚೆನ್ನಾಗಿ ಬಿಡ್ಲಿಕ್ಕೆ, ಆ ಒಂದು ಫ್ರೂಟ್ಸ್ ಕ್ವಾಲಿಟಿ ಚೆನ್ನಾಗಿ ಇರ್ಲಿಕ್ಕೆ, ಮಣ್ಣಿನಲ್ಲಿ ಮೈಕ್ರೋಫ್ಲೋರಾ ಅಥವಾ ಜೀವರಾಶಿಗಳು ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಅಂಡ್ ಎಂಡ್ ಆಫ್ ದ ಡೇ ಇದೆಲ್ಲ ಆಗೋದ್ರಿಂದ ಒಬ್ಬ ರೈತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಇಳುವರಿಯನ್ನ ಚೆನ್ನಾಗಿ ಕೊಡ್ಬೇಕು ಸ್ನೇಹಿತರೆ. ಆ ಒಂದು ಇಳುವರಿ ನಮಗೆ ಇಲ್ಲಿ ಚೆನ್ನಾಗಿ ಸಿಗ್ತಾ ಇದೆ, ಸೊ ಒಳ್ಳೆ ಪ್ರಾಫಿಟ್ ಸಿಗುತ್ತೆ, ರೈತನ ಮುಖದಲ್ಲಿ ಒಂದು ಒಳ್ಳೆ ಮಂದಹಾಸ ನಾವು ಬೀರಿಸಬಹುದು ಅಂತ ಹೇಳಿ ಈ ಪ್ರಾಡಕ್ಟ್ ಅನ್ನ ಬಳಸಿ ನೋಡಕ್ ಹೇಳ್ತಾ ಇದ್ದೀನಿ. ವೆಜಿಟೇಟಿವ್ ಗ್ರೋತ್ ಎಲ್ಲೆಲ್ಲಿ ಬಳಸಬೇಕು ಅಂತ ತೋರಿಸ್ತಾ ಇದ್ದೀನಿ. ಮುಖ್ಯವಾಗಿ ಮೊಳಕೆ, ನೀವು ಪೈರುಗಳನ್ನ ನಾಟಿ ಮಾಡಿದ ಮೇಲೆ ಒಂದು 2-3 ದಿವಸ ಬಿಟ್ಕೊಂಡು ಅದಕ್ಕೆ ಹೊಡಿಬಹುದು. ಅದಕ್ಕಿಂತ ಮುಂಚೆ ಬೀಜೋತ್ಪಾದನೆಗೆ ಹೆಂಗೆ ಬಳಸಬಹುದು ಅಂತ ಹೇಳ್ತೀನಿ. ಫ್ಲವರ್ ಇನಿಷಿಯೇಷನ್, ಹೂಗಳು ಬಿಡೋದಕ್ಕೆ ಸ್ಟಾರ್ಟ್ ಆದಾಗ ಒಮ್ಮೆ, ಹಾಗೂ ಕಾಯಿಗಳು ಬಿಡೋದಕ್ಕೆ ಸ್ಟಾರ್ಟ್ ಆದಾಗ ಒಮ್ಮೆ. ಸೊ 3ರಿಂದ 4 ಬಾರಿ ಯಾವಾಗ ನೀವು ಶಾರ್ಟ್ ಟರ್ಮ್ ಬೆಳೆಗಳನ್ನ ಬೆಳಿತೀರಾ, ಅಂದ್ರೆ 3-4 ತಿಂಗಳ ಬೆಳೆಗಳಲ್ಲಿ ಬೆಳಿಬೇಕಾದ್ರೆ ಈ ರೀತಿ ನೀವು ಬಳಸುವಂತದ್ದು. ಲಾಂಗ್ ಟರ್ಮ್ ಕ್ರಾಪ್ ಅಂತ ಹೇಳ್ತೀವಿ, ಸೊ ಕಬ್ಬಾಗಿರ್ಬೋದು ಅಥವಾ ಇನ್ಯಾವುದೇ ಒಂದು, ಸೊ ಲಾಂಗ್ ಟರ್ಮ್ ಕ್ರಾಪ್ಸ್ ಅಲ್ಲಿ ನೀವು ಪ್ರತಿ 15 ದಿವಸ ಅಥವಾ 20 ದಿವಸಕ್ಕೆ ಒಂದು ಸಲ ನೀವು ಇದನ್ನ ಬಳಸ್ಕೊಂಡ್ರೆ ಸಾಕು. 15 ದಿವಸ ಅಥವಾ 3 ವಾರಕ್ಕೆ ಒಂದು ಸಲ ಬಳಸ್ತಾ ಇದ್ರೆ ಸಾಕು. ಸೊ ಖಂಡಿತ ನಿಮಗೆ ವಿಶೇಷವಾಗಿ ಇದು ಸಪೋರ್ಟ್ ಮಾಡ್ತದೆ. ನೋಡೋಣ ಬನ್ನಿ ಸ್ನೇಹಿತರೆ, ಬೀಜೋತ್ಪಾದನೆಗೆ ಇದು ಯಾವ ರೀತಿ ಹೆಲ್ಪ್ ಆಗ್ತದೆ, ಜರ್ಮಿನೇಷನ್ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ದೂರ ಮಾಡಬಹುದು, ಬೀಜಗಳನ್ನ ಒಡೆಯೋದಕ್ಕೆ ಚೆನ್ನಾಗಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಯಾವ ರೀತಿ ಹೆಲ್ಪ್ ಆಗ್ತದೆ ನೋಡೋಣ ಬನ್ನಿ. ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು ಸ್ನೇಹಿತರೆ. ಯಾವ ರೀತಿ? 1 ml ಆಕ್ಟಿವ್ ಮ್ಯಾಕ್ಸ್ ಅನ್ನ 1 ml 1 to 3 ml 1 ml ಸೊ 1 ಲೀಟರ್ ನೀರಿನಲ್ಲಿ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಮಿಕ್ಸ್ ಮಾಡಿಕೊಂಡು ದ್ರವಣವನ್ನ ತಯಾರು ಮಾಡಿಕೊಂಡು ಬೀಜಗಳನ್ನ ಅದರಲ್ಲಿ 15 ನಿಮಿಷಗಳ ಕಾಲ ಅದನ್ನ ಸೋಕ್ ಮಾಡಬೇಕು, ಒದ್ದೆ ಮಾಡಬೇಕು. ಇದು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋ ಪ್ರಕ್ರಿಯೆ ಸ್ನೇಹಿತರೆ. 15 ನಿಮಿಷ ಒದ್ದೆ ಮಾಡಿದ್ಮೇಲೆ, ಸೋಕ್ ಮಾಡಿದ್ಮೇಲೆ ಅದನ್ನ ನೇರವಾಗಿ ಎತ್ಕೊಂಡು ಹೋಗಿ ಮಣ್ಣಲ್ಲಿ ಅದನ್ನ ಬಿತ್ತನೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಸೀಡ್ ಕೋಟಿಂಗ್ ಅಂತ ಹೇಳ್ತೀವಿ, ಯಾಕೆಂದ್ರೆ ಬೀಜಗಳಿಗೆ ಯಾವುದೇ ರೀತಿ ಒಂದು ಡ್ಯಾಮೇಜ್ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಒಂದು ಕೋಟಿಂಗ್ ಕ್ರಿಯೇಷನ್ ಮಾಡುವಂತದ್ದು. ಸೊ ಆ ಸೀಡ್ ಕೋಟಿಂಗ್ ಯಾವ ರೀತಿ ಅಂದ್ರೆ, ಪಾಲಿ ಬ್ಯಾಗ್, ರೈತರಿಗೆ ಅರ್ಥ ಆಗ್ತದೆ. ಪಾಲಿ ಬ್ಯಾಗ್, 1 kg ಸೀಡ್ಸ್ ಇರುವಂತಹ ಪಾಲಿ ಬ್ಯಾಗ್ ಅಲ್ಲಿ ಒಂದು 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಅದರಲ್ಲಿ ನೇರವಾಗಿ ಅದನ್ನ ಹಾಕಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಆ ದ್ರಾವಣ ಎಲ್ಲಾ ಬೀಜಗಳಿಗೂ ಸರಿಯಾದ ಪ್ರಮಾಣದಲ್ಲಿ ತಲುಪುತ್ತೆ. ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಆಮೇಲೆ ಬಿತ್ತನೆ ಮಾಡಬಹುದು. ಇನ್ನು 2ನೇ ಕ್ರಮದಲ್ಲಿ ಭತ್ತದ ಪೈರಾಗಿರ್ಬೋದು ಅಥವಾ ಟೊಮೆಟೊ ಬೆಳೆಗಳಲ್ಲಿ ಪೈರಾಗಿರ್ಬೋದು, ಯಾವ ಬೆಳೆಗಳಿಗೆ ನೀವು ನೇರವಾಗಿ ನೀವು ಮೊಳಕೆಗಳನ್ನ ಅಥವಾ ಈ ಒಂದು ನಾರನ್ನ ನಾಟಿ ಮಾಡಕ್ ಹೋಗ್ತೀರಾ, ನಾಟಿ ಮಾಡೋದಕ್ಕಿಂತ ಮುಂಚೆ ಎಸ್ಪೆಷಲಿ ನರ್ಸರಿಯವರೆಗೆ ನಾನು ಈ ಕಿವಿ ಮಾತನ್ನ ಹೇಳ್ತೀನಿ. ಬೇರುಗಳಿಗೆ ಏನಾದ್ರೂ ರೋಗಗಳು ಜಾಸ್ತಿ ಬರ್ತಾ ಇದೆ, ಬೇರುಗಳಿಗೆ ಫಂಗಸ್ ಅಟ್ಯಾಕ್ ಆಗ್ತಾ ಇದೆ, ಬೇರುಗಳಿಗೆ ಕೊಳೆ ರೋಗ ಬರ್ತಾ ಇದೆ ಅಂತ ಹೇಳಿದ್ರೆ 2-3% ಸೊಲ್ಯೂಷನ್ ಅಂದ್ರೆ 100 ml ನೀರಲ್ಲಿ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಬಳಸ್ಕೊಂಡ್ರೆ ಅದನ್ನ 3% ಸೊಲ್ಯೂಷನ್ ಅಂತ ಹೇಳ್ತೀವಿ. ಬೇರನ್ನ ಅದರಲ್ಲಿ ಡಿಪ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ನೀವು ನಾಟಿ ಮಾಡಿ ಬೇರುಗಳಿಗೆ ಸಾಕಷ್ಟು ರೀತಿಯಲ್ಲಿ ಅದು ಉತ್ತೇಜನ ಕೊಡುತ್ತೆ. ಅದನ್ನ ರೆಸಿಸ್ಟೆನ್ಸ್ ಪವರ್ ಇಂಪ್ರೂವೈಸ್ ಮಾಡೋದ್ರ ಮೂಲಕ ಸೊ ಗಿಡಗಳಿಗೆ ಅಲ್ಲಿಂದಾನೇ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ರೂಟ್ ಡಿಪ್ಪಿಂಗ್ ಅಂತ ಈ ಪ್ರೋಸೆಸ್ ಅನ್ನ ಕರಿತೀವಿ. ಸೊ 3 ml 100 ml ನ ನೀರಿಗೆ 3 ml ಆಕ್ಟಿವ್ ಮ್ಯಾಕ್ಸ್ ಅನ್ನ ಇಲ್ಲಿ ಬಳಸಬಹುದು ಸ್ನೇಹಿತರೆ. ಅಂಡ್ ಸ್ಪ್ರೇ ಮಾಡುವ ವಿಧಾನ, ಪ್ರತಿ 15 ದಿವಸಕ್ಕೆ ಒಮ್ಮೆ ಬಳಸಿದ್ರೆ ಸಾಕು. 1 ml 1 ಲೀಟರ್ ನೀರಿಗೆ ಇದನ್ನ ಬೆರೆಸ್ಕೊಂಡು ಮಾಡಬಹುದು. ಹಣ್ಣು ಬಿಡುವ ಹಂತದಲ್ಲಿ 2 ml 1 ಲೀಟರ್ನ ನೀರಿನ ಪ್ರಮಾಣಕ್ಕೆ ಇದನ್ನ ಮಿಕ್ಸ್ ಮಾಡಿ ಹೊಡೀರಿ. ಸೊ ಒಳ್ಳೆ ರೀತಿಯಲ್ಲಿ ಹಚ್ಚ ಹಸಿರಾಗಿ ಕಾಣ್ತದೆ, ಒಳ್ಳೆ ಮಿಕ್ಸ್ ಆಗ್ತದೆ. ಔಷಧಿಗಳು ಏನ್ ಬೆಳೆಸಿದ್ದೀರಾ ಅಥವಾ ರಾಸಾಯನಿಕಗಳು ಬಳಸಿದ್ದೀರಾ, ಸ್ಪ್ರೇಗಳು ಏನ್ ಬಳಸಿದ್ದೀರಾ, ಸೊ ರಾಸಾಯನಿಕ ಗೊಬ್ಬರಗಳ ಜೊತೆ ಇದನ್ನ ಬೆರೆಸಬಹುದು. ಅಥವಾ ಸೊ ಮಣ್ಣಿಗೆ ಸೇರಿಸಬೇಕು ಅಂದ್ರೆ ಮತ್ತೊಮ್ಮೆ 200 ml ಸೊ ಈ ಒಂದು 1 ಎಕರೆ ಜಮೀನಿಗೆ ಆಕ್ಟಿವ್ ಮ್ಯಾಕ್ಸ್ ಅನ್ನು ನೀವು ಮಣ್ಣಿಗೆ ಸೇರಿಸಬಹುದು. ಸೊ ಮಣ್ಣಿಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ. ಸೊ ಈ ಒಂದು ನಿಟ್ಟಲ್ಲಿ ಈ ಪ್ರಾಡಕ್ಟ್ ಅನ್ನ ಸೇಫ್ ಆಗಿ ಇಟ್ಕೋಬೇಕು. ಸೊ ತುಂಬಾ ಹೊರಗಡೆ ಸೂರ್ಯನ ಬೆಳಕಲ್ಲಿ ಇಡಕ್ ಹೋಗ್ಬೇಡಿ. 5 ವರ್ಷದ ಕಾಲ ಇದಕ್ಕೆ ಶೆಲ್ಫ್ ಲೈಫ್ ಇರುತ್ತೆ. ಎಲ್ಲ ಬೆಳೆಗಳಿಗೂ ಇದು ಸೂಕ್ತವಾದದ್ದು. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಕೊಡೋದಕ್ಕೆ ನಾವು ಈ ಒಂದು ಬೆಳೆಗಳನ್ನು ನಿಮಗೆ ತೋರಿಸಿದೀವಿ. ಸೊ ಸಾಕಷ್ಟು ಒಂದು ರಿಸರ್ಚ್ ಕೂಡ ನಾವು ಇದ್ರ ಮೇಲೆ ಮಾಡಿದೀವಿ. ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ರಿಸರ್ಚ್ ನಡೆದಿದೆ ಈ ಒಂದು ಪ್ರಾಡಕ್ಟ್ ಗಳ ಮೇಲೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಬೆಳೆಗಳ ಮೇಲೆ ವಿಶ್ವವಿದ್ಯಾಲಯಗಳು ರಿಸರ್ಚ್ ಮಾಡಿದೆ. ನೋಡೋಣ, ರೆಡಿ ಇದ್ದೀರಾ? ನೋಡೋಣ ಬನ್ನಿ. ಆಕ್ಟಿವಿಟಿ ಬಂದು ಎಸ್ಪೆಷಲಿ ಕೆಲವೊಂದು ಹಾರ್ಟಿಕಲ್ಚರ್ ವಿಶ್ವವಿದ್ಯಾಲಯಗಳಿಗೆ ಕಾಫಿ ಬೆಳೆಯ ಮೇಲೆ ಇದರ ಮೇಲೆ
ರಿಸರ್ಚ್ ಮಾಡಿದ್ದಾರೆ. ಕೆಲವು ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕಳೆನಾಶಕಗಳ ಜೊತೆ ಅಥವಾ ಈ ಒಂದು ಫಂಜಿಸೈಡ್ ಅಂತ ಹೇಳ್ತೀವಿ, ಆ ಬೂಜು ರೋಗವನ್ನ ದೂರ ಇಡ್ಲಿಕ್ಕೆ ಅಥವಾ ದೂರ ಮಾಡ್ಲಿಕ್ಕೆ ಈ ಫಂಜಿಸೈಡ್ ಔಷಧಿಗಳ ಜೊತೆ ಸಾಕಷ್ಟು ಬಳಸಿರುವಂತದ್ದು. ಸೊ ಹೀಲ್ಡ್ ನಲ್ಲಿ 15% ಸೊ ಇನ್ಕ್ರೀಸ್ ಆಗಿರೋದು ನೋಡ್ಬೋದು. ಅದೇ ರೀತಿ ಇಲ್ಲಿ ಗಮನಿಸಬಹುದು ಸೋಯಾಬೀನ್, ಅದ್ರ ಮೇಲೂ ಸಹ ರಿಸರ್ಚ್ ಮಾಡಿದರೆ 17% ವರೆಗೂ ಇಳುವರಿ ಜಾಸ್ತಿ ಬಂದಿರೋದು ನೋಡ್ತಿದೀವಿ. ಅದ್ರ ಜೊತೆಗೆ ಆಲೂಗಡ್ಡೆ 12 ಕ್ವಿಂಟಾಲ್ ಪರ್ ಎಕರ್ ಹೀಲ್ಡ್ ಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಶ್ವವಿದ್ಯಾಲಯ ನಮಗೆ ತೋರಿಸ್ಕೊಡ್ತಾ ಇದೆ ಇದನ್ನ ಬಳಸಿರೋದ್ರ ಮೂಲಕ. ಅದೇ ರೀತಿ ಮ್ಯಾಂಗೋ, ಮಾವಿನಕಾಯಿ, ಅದೇ ರೀತಿ ಈರುಳ್ಳಿ, ಈ ಪರ್ಪಲ್ ಬ್ಲಾಚ್ ಅನ್ನೋ ಒಂದು ಕಾಯಿಲೆ ಬರುತ್ತೆ, ಅದಕ್ಕೆ ಆ ಕಾಯಿಲೆಯನ್ನ ನಿಯಂತ್ರಣ ಮಾಡಿ 20% ಹತ್ರ 20% ಹೀಲ್ಡ್ ಅನ್ನ ಇನ್ಕ್ರೀಸ್ ಮಾಡಿರುವಂತದ್ದು ನೋಡ್ತಾ ಇದೀವಿ. ಕಾಯಿಲೆ 10-11% ವರೆಗೂ 12% ವರೆಗೂ ಕಡಿಮೆ ಆಗಿರೋದು ನೋಡ್ಬೋದು. ಬರೀ ಔಷಧಿಗಳನ್ನ ಹೊಡೆಯುವುದರ ಸಲುವಾಗಿ ಅದರ ಜೊತೆ ಇದನ್ನ ಮಿಶ್ರಣ ಮಾಡಿ ಹೊಡೆಯೋದ್ರ ಮೂಲಕ ಈ ಒಂದು ರಿಸಲ್ಟ್ ಬಂದಿರುವಂತದ್ದು. ಅದೇ ರೀತಿ ಈ ಒಂದು ಶುಗರ್ ಕೇನ್ ಅಂತ ಏನ್ ಕರಿತೀವಿ, ಕಬ್ಬು ಬೆಳೆಗಾರರು ಸಹ 15% ಹೀಲ್ಡ್ ಅನ್ನ ಇನ್ಕ್ರೀಸ್ ಮಾಡಿರುವಂತದ್ದು. ಬದನೆಕಾಯಿ, ಸೊ ಈ ಬದನೆಕಾಯಿಲೂ ಸಹ ಸಾಕಷ್ಟು ಒಂದು ಹೀಲ್ಡ್ ಅನ್ನ ಇನ್ಕ್ರೀಸ್ ಮಾಡಿರುವಂತದ್ದು. ಆಕ್ಟಿವೇಟಿ ಗೋಲ್ಡ್ ಸಹ ನಾವು ಟೆಸ್ಟ್ ಮಾಡಿದೀವಿ ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಈರುಳ್ಳಿ ಬೆಳೆಗಳ ಮೇಲೆ. ಸೊ ಈ ರೀತಿ ಆಕ್ಟಿವ್ ಮ್ಯಾಕ್ಸ್ ಕೂಡ ನೀವು ಇಲ್ಲಿ ಸಾಕಷ್ಟು ನೋಡ್ಬೋದು. ಯಾರು ರೈತರು ನೋಡ್ತಾ ಇದ್ರ ಸೂಕ್ಷ್ಮವಾಗಿ ಇದನ್ನ ಗಮನಿಸಬಹುದು. ಆ ಒಂದು ಗಿಡಗಳ ಒಂದು ಸಾಂದ್ರತೆ ಏನಿದೆ, ಡೆವಲಪ್ ಆಗಿರೋದು, ರೂಟ್ ಡೆವಲಪ್ ಆಗ್ಬಿಟ್ಟು ಆ ಬ್ರಾಂಚಸ್ ಎಲ್ಲ ಸ್ಪ್ರೆಡ್ ಆಗೋದ್ರ ಮೂಲಕ ಒಂದು ಒಳ್ಳೆ ರೀತಿಯಲ್ಲಿ ರೈತರಿಗೆ ಸಪೋರ್ಟ್ ಮಾಡ್ತಾ ಇದೆ. ಒಳ್ಳೆ ಹೈಟ್ ಇನ್ಕ್ರೀಸ್ ಆಗಿದೆ, ಫ್ಲವರಿಂಗ್ ಚೆನ್ನಾಗಿ ಬಿಡೋದು, ಹೂ ಬಿಡೋದು ಕಾರ್ಯ ಆಗುತ್ತೆ. ಸೊ ಫಾರ್ಮರ್ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ಜೀರಿಗೆ. ಅದೇ ರೀತಿ ಮ್ಯಾರಿಗೋಲ್ಡ್ ಕಲರ್ ನೋಡಿ ಹೂದು. ಸೊ ಬಳಸೋದಕ್ಕಿಂತ ಮುಂಚೆ ಹೇಗಿತ್ತು, ಬಳಸಾದ ಮೇಲೆ 15 ದಿವಸದಲ್ಲಿ ಇದು ರಿಸಲ್ಟ್, ಇದು 15ರಿಂದ 21 ದಿವಸದಲ್ಲಿ ವ್ಯತ್ಯಾಸ ಕಂಡ್ಕೋಬಹುದು. 2 ml 1 ಲೀಟರ್ಗೆ ಹಾಕೊಂಡು ಸ್ಪ್ರೇ ಮಾಡಿರೋದಷ್ಟೇ. 1 ಲೀಟರ್ ನೀರಿಗೆ 2 ml ಹಾಕೊಂಡಿರೋದು ಆಕ್ಟಿವ್ ಮ್ಯಾಕ್ಸ್ ಅನ್ನ. ಸೊ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಸೊ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ಕಂಪ್ಲೀಟ್ಲಿ ನಮ್ಮ ಫ್ಲವರ್ ಮೀನ್ಸ್ ನಮ್ಮ ರೈತ ಈಸ್ ಹ್ಯಾಪಿ. ಸೊ ಪ್ಲಾಂಟ್ ಅಂಡ್ ಗ್ರೀನರಿ ಆಫ್ ದ ಪ್ಲಾಂಟ್ ಈಸ್ ಇನ್ಕ್ರೀಸ್ಡ್, ಹಸಿರುತನ ವೃದ್ಧಿ ಆಗಿದೆ. ಅದೇ ರೀತಿ ನೋಡ್ಬೋದು ಸ್ನೇಹಿತರೆ, ಬದನೆಕಾಯಿಗೆ ಬಳಸಿರೋದು 15 ದಿವಸದಲ್ಲಿ ಅಥವಾ 21 ದಿವಸದಲ್ಲಿ ರಿಸಲ್ಟ್ ನೋಡ್ಬೋದು. ಸೊ ಇಲ್ಲೂ ಅಷ್ಟೇ ನೋಡ್ಬೋದು, ಗ್ರೀನರಿ ಆಫ್ ದ ಪ್ಲಾಂಟ್ ಇನ್ಕ್ರೀಸ್ ಇದೆ. ಆ ಒಂದು ಸಸ್ಯದ ಒಂದು ಕಲರ್ ಏನಿದೆ ಹಚ್ಚ ಹಸರಾಗಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಎಲೆಗಳು ಎಷ್ಟಿತ್ತು ನೋಡಿ, ಈಗ ಎಲೆಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಕಾಯಿ ಸಹ ಬಿಟ್ಟಿದೆ ಟ್ರೀಟೆಡ್ ವಿತ್ ದಿ ಆಕ್ಟಿವ್ ಮ್ಯಾಕ್ಸ್. ಅದೇ ರೀತಿ ಯಾರ್ಯಾರು ದ್ರಾಕ್ಷಿ ಬೆಳೆಗಾರರು ಇದ್ದೀರಾ, ಯಾರು ಕೇಳ್ತಾ ಇದ್ದೀರಾ, ಅವರು ಸಹ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ದ್ರಾಕ್ಷಿ ಬೆಳೆಗಾರರಿಗೂ ಸಹ ಸಾಕಷ್ಟು ಒಂದು ಎಲೆಗಳಿಗೆ ಟ್ರೀಟ್ ಮಾಡೋದಕ್ಕೆ, ಹಸಿರುತನವನ್ನ ವೃದ್ಧಿ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಆ ಒಂದು ಪ್ಲಾಂಟೇಶನ್ ಏನು ಆ ಒಂದು ಗ್ರೇಪ್ ತೋಟ ಮಾಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ಆಗಿ ಇದನ್ನ ಬಳಸಿದ್ರೆ 1 ml ಅನ್ನ ಹಾಕೊಂಡಿದ್ದಾರೆ ಅಷ್ಟೇ. 1 ml ಇದಕ್ಕೆ 1 ಲೀಟರ್ ನೀರಿಗೆ. ಸೊ ಇದ್ ಮಾಡ್ತಾ ಬಳಸಿರುವಂತದ್ದು. ಅದೇ ರೀತಿ ನೋಡ್ತಾ ಹೋದ್ರೆ ಈರುಳ್ಳಿ ಬೆಳೆಯಲ್ಲಿ ಗಮನಿಸಿ ನೋಡಿದ್ರೆ ನೀವು ಆ ಒಂದು ಮೇಲ್ಗಡೆ ನೀವು ಕಾಣಿಸ್ತಿರುವಂತಹ ನಾರು ಏನ್ ಕಾಣಿಸ್ತಾ ಇದೆ, ಪೈರು ಏನ್ ಕಾಣಿಸ್ತಾ ಇದೆ, ಅದರ ನೆಕ್ ಚೆನ್ನಾಗಿದೆ, ಹಾರ್ಡರ್ ಆಗಿದೆ, ಸಡಿಲವಾಗಿಲ್ಲ, ತುಂಬಾ ಲೂಸ್ ಆಗಿಲ್ಲ. ಫೈಟೋಟಾನಿಕ್ ಎಫೆಕ್ಟ್ ಸಹ ನಾವು ನೋಡ್ತಾ ಇದೀವಿ, ಹಸಿರುತನ ಕಾಣಿಸ್ತಾ ಇದೆ ಇಲ್ಲಿ. ಅದೇ ರೀತಿ ಗೋಬಿ ಅಥವಾ ಕಾಲಿಫ್ಲವರ್ ಅಂತ ಏನ್ ಕಡಿತೀವಿ, ಹೂಕೋಸು ಅಂತ ಏನ್ ಹೇಳ್ತೀವಿ, ಎಲೆಗಳು ಹಸಿರಾಗಿರೋದನ್ನ ನಾವು ರಿಸಲ್ಟ್ ನೋಡ್ತಾ ಇದೀವಿ. ವೈಟ್ ರೂಟ್, ಬಿಳಿ ಬೇರು ಚೆನ್ನಾಗಿ ವೃದ್ಧಿಯಾಗಿದೆ, ಹಸಿರುತನ ವೃದ್ಧಿಯಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಲೆ ಕೂಡ ಚೆನ್ನಾಗಿ ಕಟ್ತಾರೆ. 2 ml ಅನ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿದ್ರು ಹೊಡೆದಿರುವಂತದ್ದು ಈ ರಿಸಲ್ಟ್ಗೋಸ್ಕರ. ಇನ್ನು ಎರಡನೇದು ನೋಡಿದ್ರೆ, ಈಗ ಮುಂದಿನ ಸ್ಲೈಡ್ ಅಲ್ಲಿ ನೋಡಿದ್ರೆ ಆರೆಂಜ್ ಆಗಿರಬಹುದು, ಈ ಬೆಳೆಗಳಲ್ಲೂ ಸಹ ಒಂದು ಒಳ್ಳೆ ರೀತಿಯ ಇಳುವರಿ ತೆಗೆಯೋದಕ್ಕೆ ಸಾಧ್ಯ ಆಗಿದೆ. ಬ್ರಾಂಚಸ್ ಸ್ಪ್ರೆಡ್ ಆಗಿದೆ, ಅಂದ್ರೆ ಕಾಂಡ, ಬೇರು, ಅದರ ಜೊತೆಗೆ ಅದರ ಒಂದು ಭಾಗಗಳೇನಿದೆ, ವಿಂಗ್ಸ್ ಸಹ ಚೆನ್ನಾಗಿ ಸ್ಪ್ರೆಡ್ ಆಗಿರೋದನ್ನ ನೋಡ್ಬೋದು. ಗ್ರೀನಿಶ್ ಆಗಿ ಕನ್ವರ್ಟ್ ಆಗಿರೋದನ್ನ ನೋಡ್ಬೋದು ಸ್ನೇಹಿತರೆ. ಈ ಪ್ರಾಡಕ್ಟ್ ಗಳು ನಮ್ಮ ಒಂದು ಒಳ್ಳೆ ಉನ್ನತ ಮಟ್ಟದ, ಗರಿಷ್ಠ ಮಟ್ಟದ ಒಂದು ರಿಸಲ್ಟ್ ಅನ್ನ ತಂದ್ಕೊಟ್ಟಿದೆ. ಟೆಸ್ಟಿಮೋನಿಯಲ್ಸ್ ಇದೆ, ಸಾಕಷ್ಟು ರೈತರು ಬಳಸಿದ್ದಾರೆ, ನಮ್ಮ ರೈತರು ಸಾಕಷ್ಟು ಜನ ಬಳಸಿರೋರು ಸಹ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಬಹುದು. ಹಾಗೂ ಒಂದೇ ಒಂದು ವಾಕ್ಯದಿಂದ ಈ ಒಂದು ಕಾರ್ಯಕ್ರಮ ನಾನು ಮುಗಿಸ್ತೀನಿ, ಆಮೇಲೆ ನಾನು ಪ್ರಶ್ನೆಗಳನ್ನ ತಗೊಳ್ತೀನಿ. ಸೊ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಕೃಷಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕು. ಯಾಕಂದ್ರೆ ಇವತ್ತು ಆಹಾರ ಬೆಳೆಯೋದು ಕಡಿಮೆ ಆಗ್ತಾ ಇದೆ, ಆಹಾರ ತಿನ್ನೋರು ಜಾಸ್ತಿ ಆಗ್ತಿದ್ದಾರೆ. ನೀವು ಮನೆಯಲ್ಲಿ ಯಾರೇ ಆಗಿರ್ಬೋದು, ಸಣ್ಣ ಮಟ್ಟದ ರೈತರಾಗಿರಿ ಅಥವಾ ಯಾರೇ ಆಗಿರಿ, ಸೊ ಖಂಡಿತ ಪ್ರತಿಯೊಬ್ರು ಸಹ ಕೃಷಿಗೆ ಕೈ ಜೋಡಿಸಬೇಕು. ಕೃಷಿ ಉತ್ಪನ್ನಗಳನ್ನ ನೀವು ಹೆಚ್ಚು ರೈತರಿಗೆ ಹೇಳಬೇಕು. ಅದ್ರ ಜೊತೆಗೆ ಮನೆಯಲ್ಲಿ ನೀವೆಲ್ಲೇ ಇರಿ, ಕೃಷಿ ಚಟುವಟಿಕೆಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೋಬೇಕು. ರೂಫ್ ಟಾಪ್ ಗಾರ್ಡನ್ಗಳು ಮಾಡೋದಾಗಿರಬಹುದು, ನಿಮ್ಮ ಮನೆಯಲ್ಲಿ ಸ್ಪೇಸ್ ಇದ್ರೆ ಮನೆಯ ಹಿತ್ತಲ್ಲಿ ಕೃಷಿ ಅಥವಾ ಆಹಾರ ಪದಾರ್ಥಗಳು ಏನ್ ಬೇಕೋ ಬೆಳ್ಕೊಳ್ಳಿ. ಫೀಡ್ ದ ಪ್ಲಾಂಟ್ ದಟ್ ವಿಲ್ ಫೀಡ್ ಯು. ಇವತ್ತು ನೀನು ಸಸ್ಯಗಳಿಗೆ ಪೋಷಣೆ ಕೊಟ್ರೆ ನಾಳೆ ನಿನಗೆ ಆಹಾರ ಒದಗಿಸ್ಕೊಡ್ತದೆ, ಅದು ನಿನ್ನನ್ನ ಫೀಡ್ ಮಾಡುತ್ತೆ.
ಸೊ ಇಷ್ಟ ಹೇಳ್ತಾ ನಾನು ಕಾರ್ಯಕ್ರಮದ ಕಡೆ ಹಂತದಲ್ಲಿ ಇದ್ದೀವಿ ಸ್ನೇಹಿತರೆ. ನೋಡೋಣ ಅನಿಸಿಕೆಗಳು ಯಾವ ರೀತಿ ಆಗ್ತಾ ಇದ್ದೀರಾ, ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ನಾನು ತಗೊಳ್ತೀನಿ. ಬಲ್ಕಿ ಸರ್ ನನಗೆ ಸಹಾಯ ಮಾಡಿ ನಮ್ಮ ರೈತರಿಗೆ, ನಮ್ಮ ಕೃಷಿಕರಿಗೆ, ನಮ್ಮ ಕನ್ಸಲ್ಟೆಂಟ್ಗೆ ಈ ಆಕ್ಟಿವ್ ಮ್ಯಾಕ್ಸ್ ಹಾಗೂ ಆಕ್ಟಿವ್ ಝೈಮ್ ಯಾವ ರೀತಿ ಹೆಲ್ಪ್ ಆಗಿದೆ, ಅದ್ರ ಜೊತೆಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಹುದು, ನಾನು ಕ್ಲಾರಿಫೈ ಮಾಡ್ತೀನಿ. ನನ್ನ ಎಲ್ಲಾ ರೈತರ ಬಾಂಧವರಿಗೂ ವಿಶ್ ಮಾಡ್ತೀನಿ. ತುಂಬಾ ಧನ್ಯವಾದಗಳು ನಮ್ಮ ಶ್ರೀಕಾಂತ್ ಅವರು. ಸೊ ಶ್ರೀಕಾಂತ್, ಒಂದ್ ಮಾತು ಹೇಳ್ಬೇಕಂದ್ರೆ, ಸೊ ನಮ್ಮ ಕರ್ನಾಟಕ ಜನವರಿಗೆ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ ಅನ್ನು ತುಂಬಾ ಇಷ್ಟ ಅನ್ಸ್ತಾ ಇದೆ. ಸೊ ಯಾಕಪ್ಪ ಅಂದ್ರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ಗಿಂತ ಜಾಸ್ತಿ ಕಮೆಂಟ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ಸ್, ಮೋದಿ ಕೇರ್ದು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್, ಸೂಪರ್ ಪ್ರಾಡಕ್ಟ್, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಅಂತ ಕಮೆಂಟ್ಸ್ ಗಳು ಬರ್ತಾ ಇದೆ. ಬಟ್ ಒನ್ ಕ್ವಶನ್ ಆಕ್ಚುಲಿ ಫ್ರೀಕ್ವೆಂಟ್ಲಿ ಬರ್ತಾ ಇದೆ. ಸೊ ನಮ್ಮ ಮಹೇಶ್ ಅವರು, ಸುಶೀಲ್ ಅವರು ಕೇಳ್ತಾ ಇದ್ದಾರೆ, ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ ಅಂಡ್ ಆಕ್ಟಿವ್ ಝೈಮ್ ಒನ್ ಟೈಮ್ ಯೂಸ್ ಮಾಡಬಹುದಾ ಅಂತ. ಸೊ ಈ ಕ್ವಶನ್ ಗೆ ನೀವು ಆನ್ಸರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಯಾವ್ದು ರಿಪೀಟ್ ಮಾಡಿ. ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ ಅಂಡ್ ಆಕ್ಟಿವ್ ಝೈಮ್. ಓಕೆ, ಸೊ ಇಲ್ಲಿ ನನ್ನ ರೈತರಿಗೆ ಹಾಗೂ ಕನ್ಸಲ್ಟೆಂಟ್ ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಆಕ್ಟಿವ್ ಝೈಮ್ ಹಾಗೂ ಆಕ್ಟಿವ್ ಮ್ಯಾಕ್ಸ್ ಎರಡೂ ಸಹ ಒಂದೇ ರೀತಿಯ ಬೆನಿಫಿಟ್ ಅನ್ನ ಕೊಡುವುದರಿಂದ ಯಾವ್ದಾದ್ರೂ ಒಂದು ಪ್ರಾಡಕ್ಟ್ ಅನ್ನ ಬಳಸಿ ಒಮ್ಮೆಗೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಆಕ್ಟಿವ್ ಝೈಮ್ ಹಾಗೂ ಆಕ್ಟಿವ್ ಮ್ಯಾಕ್ಸ್ ಅಂತ ನಾನು ಎರಡು ಪ್ರಾಡಕ್ಟ್ ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಮೊದಲನೇ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಎರಡರಲ್ಲಿ ಯಾವ್ದಾದ್ರೂ ಒಂದು ಬಳಸಿದ್ರೆ ಸಾಕು, ಎರಡನ್ನು ಬಳಸೋ ಅವಶ್ಯಕತೆ ಇಲ್ಲ. ಇನ್ನು ಎರಡನೇ ಪಾಯಿಂಟ್, ಆಕ್ಟಿವ್ ಮ್ಯಾಕ್ಸ್ ಅನ್ನೋದು ಇತ್ತೀಚೆಗೆ ಬಂದಂತಹ ಒಂದು ಅಡ್ವಾನ್ಸ್ಡ್ ವರ್ಷನ್, ಇತ್ತೀಚೆಗೆ ಬಂದಂತಹ ಒಂದು ಹೊಸ ಪ್ರಾಡಕ್ಟ್. ಲಾಸ್ಟ್ ಇಯರ್ ನಾವು ಅದನ್ನ ಲಾಂಚ್ ಮಾಡಿದ್ವಿ, ಹೋದ ವರ್ಷ ನಾವು ಅದನ್ನ ನಮ್ಮ ಮುಂದೆ ತೆಗೆದುಕೊಂಡು ಬಂದ್ವಿ, ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೀವಿ. ಎರಡರಲ್ಲಿ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ, ಎರಡನ್ನ ಬಳಸೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಗೆ ಕನ್ಕ್ಲೂಷನ್ ಏನಂದ್ರೆ, ಆಕ್ಟಿವ್ 80, ಆಕ್ಟಿವ್ ಗೋಲ್ಡ್ ಒಂದು ಪ್ರಾಡಕ್ಟ್ ಯಾವ್ದಾದ್ರು ಬಳಸಿ, ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ ಎರಡರಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಬಳಸಿ. ಇನ್ನು ಮಿಕ್ಸ್ ಮಾಡ್ಬೇಕಾದ್ರೆ ಸೊ ಯಾವ್ದಾದ್ರು ಎರಡು ಪ್ರಾಡಕ್ಟ್ ಮಾತ್ರ ತೆಗೆದುಕೊಳ್ಳಿ. ಎಕ್ಸಾಂಪಲ್ ಈಗ ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ ಇದನ್ನ ಮಿಕ್ಸ್ ಮಾಡಿ ಬಳಸಬಹುದು, ಅಥವಾ ಆಕ್ಟಿವ್ 80 ಗೋಲ್ಡ್, ಆಕ್ಟಿವ್ ಮ್ಯಾಕ್ಸ್ ಮಿಕ್ಸ್ ಮಾಡಿ ಬಳಸಬಹುದು. ಅಥವಾ ಇಲ್ಲ ಸರ್ ನನಗೆ ಝೈಮ್ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ಅದನ್ನ ಬೇಕಾದ್ರೆ ನೀವು ಆಕ್ಟಿವ್ 80 ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಗೋಲ್ಡ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದ ಸಿಂಪಲ್ ಕನ್ಕ್ಲೂಷನ್ ಈಸ್, ಒಂದು ಸ್ಪ್ರೆಡ್ ಮಾಡೋಕೆ, ಔಷಧಿಗಳನ್ನ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದಕ್ಕೆ ಎರಡು ಪ್ರಾಡಕ್ಟ್ ಅಲ್ಲಿ ಒಂದು ಯಾವ್ದಾದ್ರು 80 ಅಥವಾ ಗೋಲ್ಡ್, ಅಥವಾ ಮಣ್ಣಿನ ಫಲವತ್ತತೆ ನಾನು ಹೇಳಿದಂತ ಈಗ ಎರಡು ಪ್ರಾಡಕ್ಟ್ ಗಳಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್. ಸೊ ಒಂದು ಸಲಕ್ಕೆ ಮಿಕ್ಸ್ ಮಾಡ್ಬೇಕು ಅಂದ್ರೆ ಬಲ್ಕಿ ಸೋರೆ ಹಾಗೂ ಎಲ್ಲ ರೈತರು ಯಾರು ಕೇಳ್ತಾ ಇದಾರೆ, ಎರಡು ಪ್ರಾಡಕ್ಟ್ ಗಳು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದೇರ್ ಇಸ್ ನೋ ಪರ್ಪಸ್, ಸೊ ಆ ಒಂದು ಮೂರು ಪ್ರಾಡಕ್ಟ್ ಗಳನ್ನ ಬಳಸುವಂತಹ ಒಂದು ಅವಶ್ಯಕತೆ ಇಲ್ಲ. ಓಕೆ, ಸೊ ಎರಡೇ ಪ್ರಾಡಕ್ಟ್ ಅನ್ನ ಬಳಸಿ ನೋಡಿ. ಓಕೆ, ಸೊ ಇನ್ನ ಒಂದು ಕ್ವಶನ್ ಇದೆ ನಮ್ಮ ಹತ್ರ. ಸೊ ನಮ್ಮ ಆಕ್ಟಿವ್ ಝೈಮ್ ಅಂಡ್ ಆಕ್ಟಿವ್ ಮ್ಯಾಕ್ಸ್ ಏನಿದೆ, ಸೊ ನಮ್ಮ ಕ್ರಾಪ್ ಯಾವ ಸ್ಟೇಜ್ ಅಲ್ಲಿ ನಾವು ಯೂಸ್ ಮಾಡಬಹುದು ಚೆನ್ನಾಗಿ? ಓಕೆ, ಸೊ ಮೊದಲನೇದಾಗಿ ನಾನು ಹೇಳಿದ್ದೆ ವೆಜಿಟೇಟಿವ್ ಗ್ರೋತ್ ಸ್ಟಾರ್ಟ್. ಅಂದ್ರೆ ವೆಜಿಟೇಟಿವ್ ಅಂದ್ರೆ ಗಿಡ ಚಿಕ್ಕದಿರುತ್ತೆ. ಸೊ ಈಗ ಬಿತ್ತನೆ ಮಾಡಿದೀರಾ ಅಥವಾ ಮೇ ಬಿ ಈಗ ಮೊಳಕೆ ಒಡೆದಿದೆ, ಮೊದಲನೇ ಹಂತ. ಇದು ನೋಟ್ ಮಾಡ್ಕೋಬಹುದು ರೈತರು ಸಹ. ಓಕೆ, ಮೊದಲನೇ ಹಂತ, ಆ ಸ್ಟೇಜ್ ಅಲ್ಲಿ ಒಂದು ಸಲ ಸ್ಪ್ರೇ ಮಾಡುವಂತದ್ದು. ಗಿಡ ಸ್ವಲ್ಪ ಎತ್ತರ ಬೆಳೆದ ಮೇಲೆ, ಸ್ವಲ್ಪ ದೊಡ್ಡದಾದ್ಮೇಲೆ, ಒಂದು 15-20 ದಿವಸ ಆದ್ಮೇಲೆ, ಅಂದ್ರೆ ಒಂದು ಸ್ಪ್ರೇಗೆ ಒಂದ್ಸಲ ಸ್ಪ್ರೇ ಮಾಡಿದ ಮೇಲೆ, ಒಂದು ಸಲ ಅಪ್ಲೈ ಮಾಡಿದ ಮೇಲೆ ಒಂದು 15ರಿಂದ 20 ದಿವಸ ಗ್ಯಾಪ್ ಕೊಡಿ, ಅಥವಾ 15 ದಿವಸ ಅಂತ ನೋಟ್ ಮಾಡ್ಕೊಳ್ಳಿ. ಒಂದು 15 ದಿವಸ ಗ್ಯಾಪ್ ಕೊಟ್ಟು ಇನ್ನೊಮ್ಮೆ ಎರಡನೇ ಬಾರಿ ಅದನ್ನ ಸ್ಪ್ರೇ ಮಾಡಿ, ಆಯ್ತಾ? ಸೊ ಮೂರನೇ ಬಾರಿ ನೀವು ಮರೆಯಲೇಬಾರದು, ಹೂವು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಸಣ್ಣದಾಗಿ ಹೂವು ಬಿಡೋದಕ್ಕೆ ದ ಫ್ಲವರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಆ ಸ್ಟೇಜ್ ಅಲ್ಲಿ ಮೂರನೇ ಬಾರಿ ನಾವು ಇದನ್ನ ಬಳಸುವಂತದ್ದು. 4ನೇ ಬಾರಿ ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ 4ನೇ ಬಾರಿ ಹೊಡಿಲೇಬೇಕು. ಸೊ ಬಲ್ಕಿ ಸೋರೆ ಅಥವಾ ರೈತರು ಯಾರು ಕೇಳ್ತಾ ಇದ್ದಾರೆ, ಸೊ ನಾವು 4ರಿಂದ 5 ಬಾರಿ ಇದನ್ನ ಬಳಸಲೇಬೇಕು, ಅಥವಾ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಮೊದಲನೇದು ಮೊಳಕೆಯ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ. ಎರಡನೆಯ ಹಂತ ಸ್ವಲ್ಪ ಎತ್ತರ ಬೆಳೆದ ಮೇಲೆ, 15 ದಿವಸ 20 ದಿವಸ ಆದ್ಮೇಲೆ. ಮೂರನೇ ಸ್ಟೇಜ್ ನಾನು ಹೇಳಿದೆ ವಿಶೇಷವಾಗಿ ಫ್ಲವರಿಂಗ್ ಸ್ಟೇಜ್ ಅಲ್ಲಿ. 4ನೇದು ಫ್ರೂಟಿಂಗ್ ಸ್ಟೇಜ್ ಅಲ್ಲಿ, ಅಂದ್ರೆ ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆದಾಗ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ ರೈತರು. ಅದ್ರ ಜೊತೆಗೆ ನಾನು ಹೇಳಿದ್ದೆ, ಸೊ ಆಕ್ಟಿವ್ ಝೈಮ್ ಹಾಗೂ ಮ್ಯಾಕ್ಸ್ ಅನ್ನ ಎಸ್ಪೆಷಲಿ ಮ್ಯಾಕ್ಸ್ ಅಥವಾ ಝೈಮ್ ಅನ್ನ ಬಲ್ಕಿ ಸೋರೆ ನಾವು ಮಣ್ಣಿಗೆ ಸೇರಿಸಬೇಕು ಅಂತ ನಾನು ಮಾತಾಡ್ತಾ ಇದ್ದೆ. 200 ml ಅನ್ನ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ, ಈವನ್ ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೆ ನಾವು ಮಣ್ಣಿಗೆ ಸೇರಿಸಬಹುದು ಬಲ್ಕಿ ಸೋರೆ.
ಬಿತ್ತನೆ ಮಾಡೋದಕ್ಕಿಂತ ಮುಂಚೆ. ಯಾಕಂದ್ರೆ ಮಣ್ಣನ್ನ ಸೆಟ್ ಮಾಡ್ಕೊಂಡ್ಮೇಲೆ, ಯಾಕಂದ್ರೆ ಮಣ್ಣಲ್ಲಿ ಮೈಕ್ರೋಫ್ಲೋರಾ ಇಂಪ್ರೂವ್ ಆಗ್ಬೇಕು, ಮಣ್ಣು ಕಂಡೀಷನಿಂಗ್ ಆಗ್ಬೇಕು. ಸೊ ನಾಟಿ ಮಾಡೋದಕ್ಕಿಂತ ಮುಂಚೆ, ಬೀಜ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ 200 ml ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ, ಆಕ್ಟಿವ್ ಮ್ಯಾಕ್ಸ್ ಆಗಿರ್ಬೇಕು ಇಲ್ಲ ಝೈಮ್, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಈ ಒಂದು ರಸಗೊಬ್ಬರಗಳು ಅಥವಾ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದಲ್ಲಾದ್ರೂ ಬೆರೆಸ್ಕೋಬಹುದು. ಅದನ್ನ ಬೆರೆಸ್ಕೊಂಡು ಮಣ್ಣಿಗೆ ಚೆಲ್ಲುವುದ್ರ ಮೂಲಕ ಸೊ ಮಣ್ಣಲ್ಲಿ ಅದು ಒಳ್ಳೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಮಾಡೋದಕ್ಕೆ, ಮಣ್ಣನ್ನ ಕಂಡೀಷನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಬಲ್ಕಿಸ್ ಅವರೇ. ಇದು ನೆನಪಲ್ಲಿ ಇಟ್ಕೋಬಹುದು ರೈತರು ಸರ್. ತುಂಬಾ ಧನ್ಯವಾದಗಳು ಶ್ರೀಕಾಂತ್ ಅವರು. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ನಮಗೆ ಕ್ಲಿಯರ್ ಆಗಿದೆ. ಒನ್ ಫೈನಲ್ ಕ್ವಶನ್ ಬಂದಿದೆ ಇವಾಗ. ಸೊ ಇದು ಆಕ್ಟಿವ್ 80 ಅಂಡ್ ಆಕ್ಟಿವ್ 80 ಗೋಲ್ಡ್ ಏನಿದೆ, ಸೊ ಇದು ಪೆಸ್ಟಿಸೈಡ್ ನಮ್ಮ ರೀಪ್ಲೇಸ್ಮೆಂಟ್ ಅಥವಾ ಹೇಗೆ ಇದು ಅಂತ ಸ್ವಲ್ಪ. ನಮ್ಮ ಯಾವುದೇ ಪ್ರಾಡಕ್ಟ್ ಗಳನ್ನ ರೀಪ್ಲೇಸ್ಮೆಂಟ್ ಮಾಡಬಾರದು. ನಮ್ಮ ಪ್ರಾಡಕ್ಟ್ ಗಳು ಯಾವುದೇ ರೀತಿ ಔಷಧಿಗಳ ರೀತಿ ವರ್ತಿಸೋದಿಲ್ಲ. ಸೊ ಮತ್ತೊಮ್ಮೆ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಏನಂದ್ರೆ, ಔಷಧಿಗಳ ಜೊತೆ ಬಳಸಿದಾಗ, ನಾನೇನ್ ಹೇಳಿದೆ, ರಾಸಾಯನಿಕಗಳು ಎಸ್ಪೆಷಲಿ ಕ್ರಿಮಿನಾಶಕ, ಕೀಟನಾಶಕಗಳ ಜೊತೆ ಬಳಸಲೇಬೇಕು. ಓಕೆ, ನೋ ರಿಪ್ಲೇಸ್ಮೆಂಟ್ ಫಾರ್ ದಿ ಮೆಡಿಸಿನ್ಸ್, ನೋ ರಿಪ್ಲೇಸ್ಮೆಂಟ್ ಫಾರ್ ದಿ ಪೆಸ್ಟಿಸೈಡ್ಸ್. ಅವುಗಳ ಜೊತೆ ಇದನ್ನ ಬಳಸುವುದರ ಮೂಲಕ ಏನಾಗುತ್ತೆ ಬಲ್ಕಿಶ್ ಅವರೇ, ಅದರ ಎಫಿಷಿಯನ್ಸಿ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಕಾರ್ಯಕ್ಷಮತೆ ಅಂತ ಹೇಳ್ತೀವಿ, ಅದರ ಕೆಪಾಸಿಟಿ, ಅದರ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡುತ್ತೆ. ಗರಿಷ್ಠ ಮಟ್ಟದಲ್ಲಿ ಅದರ ಕೆಲಸ ಕಾರ್ಯಗಳಾಗೋದ್ರಿಂದ ಎಗೈನ್ ಅಂಡ್ ಎಗೈನ್ ಅದನ್ನ ಬಳಸುವಂತಹ ಒಂದು ಪ್ರಮೇಯ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ನಮಗೆ ನಮ್ಮ ಉತ್ಪನ್ನಗಳು ಹೆಲ್ಪ್ ಆಗ್ತದೆ, ಎಸ್ಪೆಷಲಿ ಆಕ್ಟಿವ್ 80 ಹಾಗೂ ಗೋಲ್ಡ್ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡಬಾರ್ದು. ರೈತರುಗಳು ಯಥಾ ಪ್ರಕಾರ ತಮ್ಮ ವ್ಯವಸಾಯ ಪದ್ಧತಿಯಲ್ಲಿ ಯಾವ ರೀತಿ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ, ಗೊಬ್ಬರಗಳನ್ನ ಬಳಸ್ತಾ ಇದ್ದೀರಾ ಹಾಗೂ ರಾಸಾಯನಿಕಗಳನ್ನ ಬಳಸ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ಅವುಗಳ ಜೊತೆ ನಾನು ಹೇಳಿದ ರೀತಿಯಲ್ಲಿ ಇವುಗಳನ್ನ ಮಿಶ್ರಣ ಮಾಡಿ, ಮಿಕ್ಸ್ ಮಾಡ್ಕೊಂಡು, ಯುಟಿಲೈಸ್ ಮಾಡ್ಕೊಂಡು ಬಳಸ್ತಾ ಹೋಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೋಡ್ತೀರಾ. ಪ್ಯಾಚ್ ಟೆಸ್ಟ್ ಮಾಡಕ್ ಹೇಳಿದೆ ಬಲ್ಕಿಸ್ ಅವರೇ. ಒಂದು ನೆನಪಲ್ಲಿ ಕಡೆದಾಗಿದೆ ಪಾಯಿಂಟ್ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಪ್ಯಾಚ್ ಟೆಸ್ಟ್ ಅಂತ ಹೇಳಿದ್ರೆ ಏಕಾಏಕಿ ಎಲ್ಲ ಜಮೀನ್ಗೂ ನನ್ನ ಪ್ರಾಡಕ್ಟ್ ಅನ್ನ ನಾನು ಬಳಸಿ ಅಂತ ಹೇಳಲ್ಲ, ಆಯ್ತಾ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ನಾನು ರೈತರಿಗೆ ನಾನು ಹೇಳ್ತೀನಿ, ಕಿವಿ ಮಾತು ಏನಂದ್ರೆ, 1 ಎಕರೆ ಜಮೀನ್ ಇದ್ರೆ 1/4 ಎಕರೆ ಭೂಮಿಗೆ ನಮ್ಮ ಪ್ರಾಡಕ್ಟ್ ಪ್ಲಸ್ ಅವ್ರು ಏನು ಯಥಾ ಪ್ರಕಾರ ವ್ಯವಸಾಯಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ದಾರೆ ಅದನ್ನ ಬಳಸ್ಕೊಂಡು ವ್ಯವಸಾಯ ಮಾಡಕ್ ಹೇಳ್ತೀನಿ. ಇನ್ನೊಂದು 3/4 ಎಕರೆ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಕಂಟಿನ್ಯೂ ಮಾಡ್ಲಿ. ಸೊ ವ್ಯತ್ಯಾಸ ನಮಗೆ 15 ರಿಂದ 21 ದಿವಸದಲ್ಲಿ ನಮಗೆ ಡಿಫರೆನ್ಸ್ ಕಾಣಿಸುತ್ತೆ. ಅದನ್ನ ರೈತರೇ ಹೇಳ್ತಾರೆ. ರೈತರು ಯಾರು ನೋಡ್ತಾ ಇದ್ರೆ ಅವರು ಸಹ ಲೈವ್ ಚಾಟ್ ಅಲ್ಲಿ ಆಗ್ತಾ ಇರ್ತಾರೆ ನೋಡಿ. ಸೊ ರಿಸಲ್ಟ್ ವಿತ್ ಇನ್ ಸ್ಪ್ಯಾನ್ ಆಫ್ 3 ವೀಕ್ಸ್ ಅಲ್ಲಿ ನಾವು ಕಂಡು ಬರುತ್ತೆ ಬಲ್ಕಿಶ್ ಅವರೇ. ಸೊ ಇಷ್ಟ ಫೈನಲ್ ಕ್ವಶನ್ ಇದೆ ಶ್ರೀಕಾಂತ್ ಅವರು, ನಾನು ತಗೊಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ತುಂಬಾ ಕೇಳ್ತಾ ಇದ್ದಾರೆ. ಸೊ ಕವಿ ದರ್ಪಣ ಅವರು ಕೇಳ್ತಾ ಇದ್ದಾರೆ, ಕಪ್ಪು ಮಣ್ಣಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತಿಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನೇ ಹೇಳಿದೆ, ಯಾವುದೇ ಮಣ್ಣಾಗಿರಬಹುದು. ಯಾಕೆಂದ್ರೆ ಡ್ರಾಟ್ ಕಂಡೀಷನ್ ಇದ್ದಾಗ, ಸ್ವಲ್ಪ ಬರಡು ಮಣ್ಣು, ಸ್ವಲ್ಪ ಒಂಚೂರು ಬರಡು ಭೂಮಿ ಇದ್ದಾಗ, ಓಕೆ, ಮಣ್ಣುಗಳಿಗೆ ಸೊ ಎಸ್ಪೆಷಲಿ ನಾವು ಗೊಬ್ಬರಗಳನ್ನ ಕೊಡ್ಲೇಬೇಕಾಗತ್ತೆ. ಎಸ್ಪೆಷಲಿ ಜೈವಿಕ ಗೊಬ್ಬರಗಳು, ಬಯೋ ಫರ್ಟಿಲೈಸರ್ಸ್, ತಿಪ್ಪೆ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು. ಅದ್ರ ಜೊತೆಗೆ ಇನ್ನೊಂದು ನಾನು ಕಾರಣನು ಹೇಳಿದ್ದೆ, ಮಣ್ಣಲ್ಲಿ ಜೀವರಾಶಿ ಸತ್ತು ಹೋಗ್ತಾ ಇದೆ ಬಲ್ಕಿಶ್ ಅವರೇ. ಅಂದ್ರೆ ಜೀವರಾಶಿ ಮೀನ್ಸ್ ಎಸ್ಪೆಷಲಿ ಮೈಕ್ರೋಬ್ಸ್. ಇವತ್ತು ಒಂದು ಮಣ್ಣನ್ನ ಟೆಸ್ಟ್ ಮಾಡಿಸಿದಾಗ ಎಷ್ಟೋ ಲಕ್ಷಾಂತರ ಬ್ಯಾಕ್ಟೀರಿಯಾ ಇರಬೇಕಾಗಿದ್ದು ಆದಷ್ಟು 40% 50% ಕಡಿಮೆ ಆಗ್ಬಿಟ್ಟಿದೆ. ಸೊ ದೇರ್ ಇಸ್ ನೋ ಮೈಕ್ರೋಬಿಯಲ್ ಪಾಪ್ಯುಲೇಷನ್. ಒಂದು ಕಾರಣ. ಎರೆಹುಳ ಕಡಿಮೆ ಆಗೋದು. 3ನೇದು pH ಲೆವೆಲ್ ಚೆಕ್ ಮಾಡಿಸ್ಕೋಬೇಕು, ಮಣ್ಣನ್ನ ಟೆಸ್ಟ್ ಮಾಡಿಸ್ಬೇಕು. ಮಣ್ಣಲ್ಲಿ ಖನಿಜಾಂಶಗಳು, ಅದಕ್ಕೋಸ್ಕರನೇ ನಾವು ಲಾಸ್ಟ್ 2 ಪ್ರಾಡಕ್ಟ್ಸ್ ಏನ್ ಮಾತಾಡಿದೀವಿ, ಆಕ್ಟಿವ್ ಝೈಮ್ ಹಾಗೂ ಮ್ಯಾಕ್ಸ್. ಸೊ ನೇರವಾಗಿದು ಏಕಾಏಕಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲ್ಲ, ಬಟ್ ಮಣ್ಣಿಗೆ ಈ ಪ್ರಾಡಕ್ಟ್ ಗಳನ್ನ ಗೊಬ್ಬರಗಳ ಜೊತೆ ಬಳಸಿದ್ರೆ, ಕಪ್ಪು ಮಣ್ಣು ಅಂತ ಏನ್ ಕೇಳ್ತಾ ಇದ್ದಾರೆ, ನಿಮ್ಮ ಗೊಬ್ಬರಗಳ ಜೊತೆ ಅದನ್ನ ಬಳಸಿದ್ದೇ ಆದರೆ ಕಾಲಕ್ರಮೇಣ ಮಣ್ಣಿನ ಫಲವತ್ತತೆ, ಮಣ್ಣಿನ ಒಂದು ಪೊಟೆನ್ಶಿಯಲ್ ಏನಿದೆ, ಮಣ್ಣಿನಲ್ಲಿ ಜೀವರಾಶಿ, ಮಣ್ಣಿನ ಒಂದು ಕಂಡೀಷನ್, ಮಣ್ಣಿನಲ್ಲಿ ಖನಿಜ ಲವಣಗಳು, ಮಣ್ಣಲ್ಲಿ ಈವನ್ ನ್ಯೂಟ್ರಿಯೆಂಟ್ ಎಲಿಮೆಂಟ್, ಸೊ ಅಗೈನ್ ಮಿನರಲ್ಸ್ ಇರಬೇಕು. ಸೊ ಇದೆಲ್ಲ ಸೇರ್ಪಡೆಗೊಳ್ಳೋದ್ರಿಂದ ಸತತವಾಗಿ ನಾನು ಈ ಪ್ರಾಡಕ್ಟ್ ಅನ್ನ ಬಳಸುವುದರ ಮೂಲಕ ಮುಂದಿನ ದಿನಗಳಲ್ಲೂ ಸಹ ಒಂದು ಯಾರು ಕೇಳ್ತಾ ಇದ್ದಾರೆ ಮಣ್ಣಿನ ಫಲವತ್ತತೆ ಕಾಯ್ದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬಲ್ಕಿಸ್ ಅವರೇ. ಸೊ ಇಷ್ಟ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದನ್ನ ಕಾರ್ಯಕ್ರಮವನ್ನ ವೀಕ್ಷಿಸಿದಂತಹ ಎಲ್ಲಾ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಹೆಚ್ಚು ರೈತರಿಗೆ ಇದನ್ನ ಸ್ಪ್ರೆಡ್ ಮಾಡಿ. ಮತ್ತೆ ಭೇಟಿಯಾಗೋಣ. ಪ್ರತಿ ವಾರ ನಾವು ಫ್ರೈಡೆ ಇದನ್ನ ನಾವು ಕಾರ್ಯಕ್ರಮವನ್ನ ನಾವು ಮಾಡ್ತಿರ್ತೀವಿ. ರೈತರನ್ನ ಪ್ರಮೋಟ್ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಗಳನ್ನ ಮಾಡುವಂತಹ ಒಂದು ಕಾರ್ಯ ಮಾಡೋಣ. ಸೊ ಇವತ್ತು ನಾನು ಥಿಯರಿ ಮಾಡಿದ್ದೀನಿ. ಸೊ ಭೇಟಿ ಆಗೋಣ. ಸೊ ಮುಂದಿನ ಟಾಪಿಕ್ ಮತ್ತೆ ನಾಳೆ. ಸೊ ಅಲ್ಲಿವರೆಗೂ
ನಮಸ್ಕಾರ, ಟೇಕ್ ಕೇರ್, ಸ್ಟೇ ಹೆಲ್ದಿ, ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್.